ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಸಕಲ ಕಲಾ ವಲ್ಲಭ, ಎಲ್ಲಾ ಕಲೆಯ ಬಲ್ಲವ, ಕಿತಾಪತಿ ಕಿಂಗು ಪಳಾರ್ ಗಿಲ್ಲಿ ಅವರಿದ್ದಾರೆ. ಬಿಗ್ ಬಾಸ್ ಗೆದ್ದು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ಕಾರ ಗಿಲ್ಲಿ ಅವರೇ. ನಮಸ್ಕಾರ ಮೇಡಮ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ ಮೇಡಂ. ಆಕ್ಚುಲಿ ತುಂಬಾ ಸುಸ್ತಾದಂಗೆ ಕಾಣಿಸ್ತಿದ್ದೀರಾ ಗಿಲ್ಲಿ ಅವರೇ. ಹೌದು, ಸಕ್ಕ ಸುಸ್ತಾಗ್ಬಿಟ್ಟಿದ್ದೀನಿ. ಓಕೆ, ಇವತ್ತು ಇವ್ರನ್ನ ಏನೋ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಆಗಿದ್ರಿ, ಸಿಎಂ ಸಿದ್ದರಾಮಯ್ಯ ಅವ್ರನ್ನ. ನಾನು ಅಲ್ಲಿಂದಾನೆ ಶುರು ಮಾಡ್ಬಿಡ್ತೀನಿ, ಯಾಕಂದ್ರೆ ನಿಮ್ ಬಿಗ್ ಬಾಸ್ ಜರ್ನಿ ತುಂಬಾ ಜನ ನೋಡಿದ್ದಾರೆ, ಬಿಗ್ ಬಾಸ್ ಅಲ್ಲಿ ಏನೇನ್ ಮಾಡಿದಿರ ಅಂತ ನೋಡಿದ್ದಾರೆ. ಬಟ್ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ನಿಮ್ದೊಂದು ಲೈಫ್ ಇದೆ ಅಲ್ವಾ, ಇವಾಗ ಒಂದು 3-4 ದಿನದಿಂದ. ಬಹುಶಃ ನೀವು ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಅನ್ಸುತ್ತದು. ಸೊ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಆಗಿದ್ರಿ, ಏನ್ ಹೇಳಿದ್ರು ಅವರು? ಅದೇ ಮೇಡಮ್, ಯಾವರು ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ, ಏನು ಈ ಸೀಸನು ಸಖತ್ತು ಪಾಪ್ಯುಲಾರಿಟಿಗೆ ಬಂದ್ಬಿಟ್ಟಿದೆಯೇ ಎಷ್ಟು. ಆಮೇಲೆ ವೋಟಿಂಗ್ದು ಕೇಳ್ಬಿಟ್ಟು ಅಷ್ಟು ಓಟು ಅಂತೆಲ್ಲ ಇದು ಮಾಡ್ತೀವಿ. ಒಳ್ಳೇದಾಗ್ಲಿ ಕಣಪ್ಪ, ಹಿಂಗೆ ಬೆಳಿ ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾರೆ. ಸಖತ್ ಖುಷಿ ಆಯ್ತದೆ ಮೇಡಮ್ ಅದೆಲ್ಲ ನೋಡಿದಾಗ. ಅಯ್ಯೋ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಯೂಶಲಿ ಸ್ವಲ್ಪ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರ್ತಾರೆ, ಸ್ವಲ್ಪ ಸೀರಿಯಸ್ ಆಗಿರ್ತಾರೆ. ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ಗುರುತಿಸಿ ಮಾತಾಡ್ಸೋದಿದೆ ಅಲ್ಲ, ಅದ್ರಲ್ಲೂ ಗೆದ್ದು ಬಂದಿರೋರ್ನ, ಅದು ಎಲ್ರಿಗೂ ಒಂಥರ ಆಶ್ಚರ್ಯ. ಅವರೇನೆ ಅಂದ್ರೆ ಫುಲ್ ಶಾಕ್ ಆಗ್ಬಿಟ್ರು, ಅಷ್ಟೊಂದು ಓಡ್ ಬಂದಿದ್ಯಾ ಅಂತ. ನಾನು ನೋಡ್ತಾ ಇದ್ದೆ ವಿಡಿಯೋನ, ಅವರ ರಿಯಾಕ್ಷನ್ ನೋಡಿ ಏನ್ ಅನ್ಸ್ತು ನಿಮ್ಗೆ ಅಂತ. ನಿಮ್ಗೆ ಅದನ್ನ ನನಗೆ ಸಖತ್ ಭಯ ಆಗಿದ್ದು. ಫಸ್ಟ್ದು ಹಾಕಿಲ್ಲ ಅನ್ಸುತ್ತೆ. ನಾನು ಅಲ್ಲಿ ನಿಂತಿದ್ದೆ, ಇಲ್ಲಿ ನಡ್ಕೊಬೋದಿದ್ರು, ಹಿಂಗ್ ನೋಡಿದ್ರು. ನಾನು ಹೋಟೆಲ್ಗೆ ಅಲ್ಲೇ ಭಯ ಸ್ಟಾರ್ಟ್ ಆಗ್ಬಿಡ್ತು, ಯಾಕಪ್ಪ ಹಿಂಗ್ ನೋಡ್ತಾ ಇದ್ರು ಅಂತ. ಆಮೇಲೆ ಹತ್ರಕ್ಕೆ ಬಂದು ಮಾತಾಡ್ಸಿದ್ರು. ಆಮೇಲೆ ಆದ್ಮೇಲೆ ಆಚೆ ಬಂದ್ಮೇಲೆ ಅಷ್ಟೇ ಎಲ್ಲರೂ ಅಲ್ಲಿ ಇದ್ದವ್ರು ಎಲ್ಲರೂ ಹೇಳ್ತಾರೆ, ನಿನ್ನ ಹತ್ರನೇ ಇಷ್ಟು ಮಾತಾಡಿದ್ರೆ ನೀನು ಅಬ್ಸರ್ವ್ ಅಂದ್ರೆ ನಿನ್ನ ವಾಚ್ ಮಾಡೋರೆ, ನೋಡೋರು ಆ ಬಿಜಿಲುವೆ ನಿನ್ನ ನೋಡೋರೆ ಅಂತ ಹೇಳಿದ್ರು. ಆಮೇಲೆ ಕುಮಾರಣ್ಣ, ನಮ್ಮ HD ಕುಮಾರಸ್ವಾಮಿ ಸರ್ ಅವರು ಪೋಸ್ಟ್ ಹಾಕಿದ್ದಾರೆ, ಪೋಸ್ಟ್ ಹಾಕ್ಬಿಟ್ಟು ವಿಶ್ ಮಾಡೋರೆ. ಇದು ಫೋನ್ ಮಾಡ್ಬಿಟ್ಟು ವಿಶ್ ಮಾಡಿದ್ರು. ಸಖತ್ ಖುಷಿ ಆಯ್ತು. ಅದೇ ನಮ್ಮ ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ನಮ್ಮ ಮಂಡ್ಯದವರು, ಬೆಳಿಬೇಕು, ಸಖತ್ತು ಚೆನ್ನಾಗಿ ಮಾಡಿದ್ರಿ, ಗೆದ್ರಿ, ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳಿದ್ರು. ನಮ್ಮ DK ಸಾಹೇಬರು ಮಾಡಿದ್ರು, ರೇಣುಕಾಚಾರ್ಯ ಸರ್ ಮಾಡಿದ್ರು, ಯೋಗೇಶ್ವರ್ ಸರ್ ಇಲ್ಲಿ CP ಯೋಗೇಶ್ವರ್ ಸರ್ ಅವ್ರು ಮಾಡಿದ್ರು. ಸುಮಾರು ಜನ ಮೇಡಮ್, ನಮ್ಮ ಜಮೀರ್ ಅಹಮದ್ ಸರ್ ಅವರಲ್ಲ, ಜಮೀರ್ ಅಹಮದ್ ಸರ್ ಅವ್ರ ಮಗ, ಇವರು ಎಲ್ಲ ಪೊಲಿಟಿಷಿಯನ್ಸ್ ಒಟ್ಟು ಕಾಲ್ ಮಾಡಿ ಎಲ್ಲಾರು ಮಾಡಿದ್ರು. ಅದೇ ನನ್ಗೆ ಹೇಳಿ, DK ಶಿವಕುಮಾರ್ ಅವ್ರು ಕಾಲ್ ಮಾಡಿ ಏನ್ ಹೇಳಿದ್ರು ನಿಮ್ಗೆ? ಅದೇ ಏನಪ್ಪಾ, ಅವರು ವಾಯ್ಸ್ ಕೇಳಿದ್ರೆ ಭಯ ಐತಿ, ಏನಪ್ಪಾ ಗಿಲೇಶ್ ಚೆನ್ನಾಗಿ ಆಡ್ಗೆ, ಕಂಗ್ರ್ಯಾಚುಲೇಷನ್ ಕಣಿಯ ಅಂತೆಲ್ಲ ಮಾತಾಡಿದ್ರು. ಸಖತ್ ಖುಷಿ ಆಗೋಯ್ತು ಮೇಡಮ್. ಓಕೆ, ಇನ್ನು ಮಳವಳ್ಳಿ MLA ನರೇಂದ್ರ ಸ್ವಾಮಿ ಅವರು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ನಿಮ್ಮ ಮನೆ ಒಳಗಡೆ ಇದ್ದಾಗ. ನಮ್ಮ ಮಳವಳ್ಳಿ ಹುಡುಗ ಗಿಲ್ಲಿ ನಟರಾಜ ಮನೆ ಒಳಗಡೆ ಇದ್ದಾನೆ, ಈ ಸಲ ಬಿಗ್ ಬಾಸ್ ಅವನೇ ಗೆಲ್ಬೇಕು, ನೀವೆಲ್ಲರೂ ಓಟ್ ಹಾಕ್ಬೇಕು ಅಂತ ಕೇಳ್ತಾರೆ. ಒಬ್ರು MLA ಬಹುಶಃ ವಿಡಿಯೋ ಮಾಡಿ ಓಟ್ ಕೇಳಿರೋದು ಅದು ಬಿಗ್ ಬಾಸ್ ಸ್ಪರ್ಧೆಗೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಅದು ಗೊತ್ತೇ ಆಯ್ತಲ್ಲ ಮೇಡಮ್. ಈಗ ನೋಡಿ, ಎಲ್ಲಾ ಸೀಸನ್ ನಾನು ಅದನ್ನ ನೋಡಿಲ್ಲ, ನಾನು ನೋಡಿದ್ದೀನಲ್ಲ ಮೇಡಮ್. ಈ ಸೀಸನಲ್ಲಿ ಪರ್ಟಿಕ್ಯುಲರ್ ಆಗಿ ರಾಜಕೀಯ ನಾಯಕರು ಬಂದು ಆ ಥರ ಮಾತಾಡ್ತಾರೆ, ಆ ಥರ ಹೇಳ್ತಾರೆ ಅಂದರೆ ನನಗೆ ತಲೆಯಲ್ಲೇ ಕೆಟ್ಟೋಗ್ಬಿಡ್ತು. ಇಷ್ಟೊಂದೆಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿ, ಚಿತ್ರರಂಗದವರು, ಇವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು, ಆಮೇಲೆ ನಿಮ್ದೆಲ್ಲ ನೋಡಿದ್ದೀನಿ, ನೀವು ಮಾತಾಡಿರೋದು, ಬೇರೆಯವ್ರು ಇಂಟರ್ವ್ಯೂ ಮಾಡಿರೋದು, ಅದೆಲ್ಲ ನೋಡೋನಿ. ನನಗೆ ಯಪ್ಪ ಏನಪ್ಪ, ನಾನು ಸತ್ಯವಲ್ಗೆ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸತ್ಯವಲ್ವೇ ಒಳಗಡೆ ಲಾಸ್ಟಲ್ಲಿ ಒಂಥರ ಏಕಾನಂದಂಗೆ 3-6 ಜನ ಎಲ್ಲ ಇದ್ವಲ್ಲ, ಒಳಗಡೆ ಹೆಂಗಿತ್ತು ಅಂದ್ರೆ, ಆಚೆಗೆ ನಾನು ಏನೇನೋ ಪ್ಲಾನ್ ಹಾಕಬಿಟ್ಟಿದೆ. ಅಪ್ಪ ಆಚೆಗೆ ಹೋದ್ಮೇಲೆ ಫುಲ್ಲು ಫ್ರೀ, ಅಪ್ಪ ಇಲ್ಲಿಂದ ಬುಡ್ಸ್ಕೊಂಡಾಗೈತೆ ಫುಲ್ಲು ಫ್ರೀಯಾಗಿ ಎಲ್ಲಾರು ಹೋಗಿ ಆರಾಮಾಗಿ ತಿರ್ಗಾಡ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಡು ಒಂದು 15 ದಿನ ಇದ್ದು ಬರುವ ಅಂತ. ಹೊರಗಡೆ ಬಂದ್ಮೇಲೆ ಆ ಪ್ರೀತಿ, ಆ ಪ್ರೋತ್ಸಾಹ ಎಲ್ಲ ನೋಡ್ಬಿಟ್ಟು ಎಲ್ಲೂ ಹೋಗಕ್ಕೂ ಮನ್ಸ್ಪತ್ತೆ ಇಲ್ಲ. ಅದನ್ನ ಅನುಭವಿಸಿ ಅಯ್ಯಪ್ಪ ಅದನ್ನು ಹೇಳಕ್ಕಾಗಲ್ಲ. ಏನ್ ಗೊತ್ತಾಗಿಲ್ಲ, ಇದಕ್ಕಿಂತ ಮುಂಚೆನೂ ತುಂಬಾ ಕಾಮಿಡಿ ಆರ್ಟಿಸ್ಟ್ಗಳು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ, ಗೆದ್ದಿದ್ದಾರೆ ಕೂಡ. ಆದ್ರೆ ಅವ್ರಿಗೆ ಯಾರಿಗೂ ಅಂದ್ರೆ ಅವರಿಗೂ ಪ್ರೀತಿ ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ನಿಮಗೆ ಇಷ್ಟೊಂದು ಪ್ರೀತಿ ಸಿಕ್ಕಿದ್ ಯಾವ ಕಾರಣಕ್ಕೆ ಅನ್ಸುತ್ತೆ ನಿಮಗೆ? ಅದೇ ಗೊತ್ತಿಲ್ಲ ಮೇಡಮ್. ಪ್ರತಿ ಸಲ ಹೇಳ್ದಾಗ್ಲೂ ನಾನು ಹೇಳ್ತಿದ್ದೆ ಮೇಡಮ್, ನಾನು ಬದುಕ್ತಾ ಇದ್ದೀನಿ ಮನೇಲಿ, ನಾನಾಗವನಿ. ನಾನು ಹೊರಗಡೆ ಹೆಂಗಿದ್ದೆ ಒಳಗಡೆನೂ ಹಂಗೆ ಇದ್ದೀನಿ. 1-2 ದಿನ ನಾನು ಕಂಟ್ರೋಲ್ ಮಾಡಿದೆ. ಅಂದ್ರೆ ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮ್ಗೆ ಕ್ಯಾಮ್ರಾ, ಅಲ್ಲಿ ನೋಡಿ ಕ್ಯಾಮ್ರಾ, ಇಲ್ಲಿ ನೋಡಿ, ಹಿಂಗ್ ಮಲಗಿದ್ರೆ ಇಲ್ಲಿ ಕ್ಯಾಮ್ರಾ, ಅಲ್ಲಿ ಕ್ಯಾಮ್ರಾ, ಹಿಂಗ್ ಬಗ್ಗುದು ಇಲ್ಲೊಂದು ಕ್ಯಾಮ್ರಾ, ಹಿಂಗೆಲ್ಲ ಇರ್ತವೆ. ನಾನು ಫಸ್ಟ್ ಸ್ಟಾರ್ಟಿಂಗ್, ನೀವು ನಂಬ್ತಿರೋ ಬಿಡ್ತಿರೋ, ಬಟ್ಟೆನ ನೀಟಾಗಿ ಹಾಕೊಂಡು ಮೊದಲನೇ ದಿನ ಹಿಂಗ್ ಕೂತ್ಕವೆ, ಕ್ಯಾಮ್ರಾ ಎಲ್ಲ ಮುಂದೆ ಬಂದ್ಬಿಟ್ಟು, ಕ್ಯಾಮ್ರಾ ಇಲ್ಲಿ ಇರ್ತದೆ ಅಂದ್ರೆ ಆ ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಕೊಂಡು ಹಿಂಗೆ ಕೂತ್ಕೊಂಡಿರೋ, ಮಾತಾಡ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಹಿಂಗೆ ಹೋಗುದು. ಇಲ್ಲೊಂದು ಕ್ಯಾಮ್ರಾ ಇರೋದು ತಿರ್ಗಿ ಹಿಂಗೆ
ತಿರ್ಗಾ ಹಿಂಗೆ 1-2 ದಿನ ಮೇಂಟೈನ್ ಮಾಡಿದೆ. 3ನೇ ದಿನಕ್ಕೆ ಆಗಲ್ಲ, ಹಿಂಗ್ ಆನಕ ಬೀನ್ ಮೇಲೆ ಹಿಂಗ್ ಮಲಗ್ಬಿಟ್ಟೆ. ಆಗಲ್ಲ ಮೇಡಮ್, ಅಲ್ಲಿ ನಾಟಕ ಮಾಡೋಕೆ ಅಷ್ಟು ಸುಲಭವಾಗಿ ಆಗಲ್ಲ. ನೀವು ಏನು ಅಂತ ಗೊತ್ತಾಗ್ಬಿಡ್ತು ಅಂದ್ರೆ ನೀನ್ ಏನು ಅನ್ನೋದು ಅಷ್ಟು ನೀನೇನು ಅನ್ನೋದು ಬಿಟ್ಟು ಬೇರೆದನ್ನ ತೋರ್ಸಕ್ಕಾಗಲ್ಲ. ಹೌದೌದು. ಓಕೆ, ಫಿನಾಲೆಗೆ ಇನ್ನೊಂದ್ 2 ದಿನ ಇರುವಾಗ ಶಿವಣ್ಣ ಅವರಿಗೆ ಮೀಡಿಯಾದವ್ರು ಕೇಳ್ತಾರೆ, ಬಿಗ್ ಬಾಸ್ ಹಿಂಗೆ ಗಿಲ್ಲಿಯವ್ರು ಇದಾರೆ ಫಿನಾಲೆನಲ್ಲಿ ಅಂತಂದ್ರೆ, ಶಿವಣ್ಣ ನಿಮ್ ಸಿಗ್ನೇಚರ್ ಸ್ಟೆಪ್ ಮಾಡ್ಬಿಟ್ಟೆ ಹೇಳ್ಬಿಡ್ತಾರೆ, ಇಲ್ಲ ಗಿಲ್ಲಿನೇ ಗೆಲ್ಲೋದು, ಟೇಬಲ್ ತಟ್ಟು ಬೇರೆ ಹೇಳ್ಬಿಡ್ತಾರೆ ಅದು. ಆಮೇಲೆ ಬಂದಿದ ತಕ್ಷಣ ಶಿವಣ್ಣನ ಮೀಟ್ ಕೂಡ ಮಾಡ್ತೀರಾ ನೀವು. ಆ ಕ್ಷಣ ಹೇಗಿತ್ತು ಅಂದ್ರೆ, ಒಬ್ಬ ಸೂಪರ್ ಸ್ಟಾರ್ ಅವ್ರು ಜಡ್ಜ್ ಆಗಿದ್ದಂತ ಶೋನಲ್ಲಿ, ಅವ್ರು ಗೆಸ್ಟ್ ಆಗಿ ಬರ್ತಿದ್ದಂತ ಶೋನಲ್ಲಿ ನೀವು ಕಂಟೆಸ್ಟೆಂಟ್ ಆಗಿದ್ದವರು, ಅವರು ನಿಮಗೆ ಇಲ್ಲ ನಮ್ ಗಿಲ್ಲಿ ಗೆಲ್ತಾನೆ ಅಂತ ಅನ್ನೋದೊಂದಿದೆ ಅಲ್ಲ, ಅದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ನೊಂದಿಲ್ಲ. ಸೊ ಅವ್ರ ಮನೆಗೆ ಹೋದಾಗ ಏನೇನಾಯ್ತು, ಏನಂದ್ರು ಶಿವಣ್ಣ ಸರ್ ನಿಮ್ಗೆ? ಅದೇ ಮೇಡಮ್, ನಾನು ಅದು ಶಿವಣ್ಣ ಫಸ್ಟ್ ಹೇಳಿದ್ದೆ, ನನಗೆ ಸಖತ್ತು ನಾನು ಅದಿಲ್ಲ ಏನು ಹೇಳಿಲ್ಲ ಅಂದ್ರೆ ಹೋಯ್ತಿದ್ದೆ, ಯಾಕಂದ್ರೆ ಶಿವಣ್ಣ ನನ್ಗೆ ಅಷ್ಟು ಇಷ್ಟ. ನಾನು ಅದು ಹೆಂಗಾಗೈತೆ ಕನೆಕ್ಷನ್ ನೋಡಿ, ಶಿವಣ್ಣ ಅಂದ್ರೆ ಎಲ್ರಿಗೂ ಇಷ್ಟ. ಹೆಂಗಾಗೈತೆ ನೋಡಿ, ಬೆಳಿಗ್ಗೆ ಅವರು ಹೇಳೋರೆ ಗಿಲ್ಲಿ ಅದು ನೈಟ್ ಎಪಿಸೋಡ್ ನಾನ್ ಮಾತಾಡೋಣ, ಶಿವಣ್ಣ ಹಿಂಗೆ ನನ್ನ ಐ ಪಾಯಿಂಟ್ ನನ್ನ ಲೈಫಲ್ಲಿ ಯಾವ್ದಂದ್ರೆ, ಒಂದು ಸ್ಟೇಜ್ ಮೇಲೆ ಶಿವಣ್ಣ ಗಿಲ್ಲಿ ಅಂದ್ರೆ ನನ್ಗೆ ಇಷ್ಟ ಅಂತ ಹೇಳ್ತಾರೆ, ಅದು ನನ್ನ ಲೈಫಲ್ಲೂ ಮರೆಯಕ್ಕಾಗಲ್ಲ ಅಂತ ಶಿವಣ್ಣ ಹೇಳ್ತಾರೆ. ಅದು ನೋಡಿ ಗಿಲ್ಲಿ, ಪ್ರೀತಿ ಅಂದ್ರೆ ಹಂಗಿರ್ತದೆ, ಗೊತ್ತಿಲ್ದೇನೆ ಆಯ್ತದ ಗೊತ್ತಾ, ಅದೇ ನಿಜವಾದ ಪ್ರೀತಿ. ನೋಡಿ ನಿನಗ್ ಗೊತ್ತಿತ್ತಾ, ನೀನ್ ಹೇಳಿದೆ, ನನಗ್ ಗೊತ್ತಿತ್ತಾ ನೀನ್ ಹೇಳ್ತೀಯ ಸಂಜೆಗೆ ಅಂತ, ಇಲ್ಲಿ ನಿನಗ್ ಗೊತ್ತಿತ್ತಾ ಹೊರಗಡೆ ನಾನು ಹಿಂಗೆ ಹೇಳಿದ್ದೀನಿ ಅಂತ, ಹಂಗೆಲ್ಲ ಮಾತಾಡ್ತಾರೆ. ಸಖತ್ ಖುಷಿ ಆಗ್ಬಿಡ್ತು ಮೇಡಮ್. ಆಮೇಲೆ ಗೀತಕ್ಕೆ ಎಷ್ಟು ಚೆನ್ನಾಗಿ ಅಂದ್ರೆ, ಮುಂಚೆನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ಇದು ಹೊರಗಡೆ ಹೋದ್ಮೇಲೆ ಗಿಲಿ ಚೆನ್ನಾಗಾಡ್ದೆ, ಇವು ಡಿಸರ್ವ್ ಗಿಲಿ, ನೀನು ನಾನು ವೋಟ್ ಎಲ್ಲ ಮಾಡ್ತಿದ್ದೆ ಗಿಲಿ, DKD ಸೆಟ್ಟಲ್ ಹೋದ್ರೆ ಬೇರೆಯವ್ರ ಕೈಲಿ ವೋಟ್ ಹಾಕಿಸ್ತಿದ್ದೆ ಗಿಲಿ ಅಂತ. ಅವೆಲ್ಲ ಕೇಳೋಕೆ ಹೆಂಗಿದ್ದು ಅಂದ್ರೆ, ಇಷ್ಟಿಷ್ಟಲ್ಲಿ ನೋಡ್ತಾವ್ನಿ ಇಬ್ರು, ಅಣ್ಣ ಅಕ್ಕ ಇಬ್ರು. ಸಖತ್ತು ನನಗೆ ನಂಬಿಕೆ ಐತಿಲ್ಲ. ಅವಾಗ ತಾನೇ ಬಂದವ್ನಿ ಆಚೆಗೆ, ಬಂದು ಹಿಂಗೆ ಕೂತ್ಕೊಂಡವ್ನಿ, ಹಿಂಗೆಲ್ಲ ಮಾತಾಡ್ತವ್ರಂದ್ರೆ, ಅಯ್ಯೋ ಅದು ದೊಡ್ಡ ಮನೆಗೆ ಹೋಗ್ಬಿಟ್ಟು ಅವ್ರ ಬಾಯಲ್ಲಿ ಅವ್ರು ನೋಡುದೇ ದೊಡ್ಡದು. ಅವ್ರ ಬಾಯಲ್ಲಿ ಆತರ ಮಾತುಗಳೆಲ್ಲ ಕೇಳ್ತೀನಿ ಅಂದ್ರೆ ಅದೃಷ್ಟ ಅಂತ ನಾನು. ಇನ್ನ ಎಲ್ಲಾ ಪ್ರೀತಿ ಒಂದ್ ಕಡೆ ಆದ್ರೆ, ಈ ಊರ್ನವ್ರ ಪ್ರೀತಿ ಇರತ್ತಲ್ವಾ, ನಮ್ಮವನು ಅನ್ನೋದು, ಅದು ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ. ಅಂದ್ರೆ ಕಲಾವಿದನಾಗಿ ಬೆಳಿಬೇಕು ಅನ್ನೋನಿಗೆ ನಮ್ ಊರಲ್ಲಿ ನನ್ನ ಗುರ್ತಿಸಿದ್ರೆ ಸಾಕಪ್ಪ ಅನ್ನೋದಿರುತ್ತೆ. ಅಂತದ್ರಲ್ಲಿ ಇಡೀ ಊರಲ್ಲಿ ನಿಮ್ಮನ್ನ ಒಳ್ಳೆ ಉತ್ಸವ ಮೂರ್ತಿ ತರ ಮೆರೆಸ್ಬಿಡ್ತಾರೆ. ಆ ಊರಿನ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಿ ಗಿಲ್ಲಿ? ಸತ್ಯವಾಗ್ಲೂ ನಾನು ಈಗ ಮಾಡಿದ್ನಲ್ಲ ಮೇಡಮ್ ಇಷ್ಟು ಶೋಲು ಅಷ್ಟು ನನ್ನ ಒಂದು ಅಂದರೆ ಒಂದು ಕರೆದು ಇದು ಮಾಡ್ತಾ ಇಲ್ವಲ್ಲ ಅಂತ ಅಂದರೆ ಕರಿತಿದ್ರು. ಬಟ್ ಆ ಟೈಮು ನನಗೆ ಸಿಂಕ್ ಆಯ್ತಾ ಇರಲಿಲ್ಲ. ಅಯ್ಯೋ ಏನೋ ಬೇರೆ ಕೆಲಸ ಬಿದ್ದುಬಿಡುದು, ಬೇರೆ ಏನೋ ಹೋಗ್ಬಿಡುವೆ. ನೋಡ್ರಿ, ದೇವರು ಕೊಟ್ಟೆ ಒಂದ್ಸಲ ದೊಡ್ಡದಾಗಿ ಎಲ್ಲನೂ ಇಟ್ಟು ಒಂದ್ಸಲ ದೊಡ್ಡದಾಗಿ ಕೊಟ್ಬಿಡ್ತಾರೆ ಅನ್ನೋದಕ್ಕೆ ಅದೇ ಕಾರಣ. ಇಡೀ ಮಳವಳ್ಳಿ ತಾಲೂಕು, ಇಡೀ ಬೇರೆ ಕಡೆಯಿಂದ ಬಂದವರು, ಎಲ್ಲೆಲ್ಲಿಂದ ಮೇಡಮ್, ಉತ್ತರ ಕರ್ನಾಟಕ, ಮಂಗಳೂರು ಸೈಡು, ಉಡುಪಿ, ಈ ಕಡೆ ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು, ಎಲ್ಲ ಕಡೆಯಿಂದನೂ ಬಂದಿದ್ರು ಮೇಡಮ್. ಅಲ್ಲಿಗೆ ಸಖತ್ತು ಖುಷಿ ಆಗೋಯ್ತು ನನಗೆ. ನೋಡ್ತಾ ಇದ್ರಿ, ನಾನು ಮಾತಾಡಕ್ ಮೈಕ್ ಕೊಡ್ತವ್ರೆ, ಮಾತಾಡ್ರಿ ಏನಾದ್ರು ಮಾತಾಡ್ರಿ ನೀವು ಅಂತ, ಮಾತಾಡಕ್ ಬಾಯಿ ಬತ್ತಾ ಇಲ್ಲ ನನಗೆ, ಖುಷಿಗೆ ನನಗೆ ಮಾತೇ ಬತ್ತಾ ಇಲ್ಲ. ಹಿಂಗೆಲ್ಲ ಮಾಡಿದ್ರಲ್ಲಪ್ಪ, ಹಿಂಗೆಲ್ಲ ಇದು ಮಾಡ್ತಾವ್ರಲ್ಲಪ್ಪ ಅಂತ. ಓಕೆ, ಕನ್ಸಲ್ಲಾದ್ರೂ ಅನ್ಕೊಂಡಿದ್ರೆ ಗಿಲ್ಲಿ ಯಾವತ್ತಾದ್ರು, ಅಂದ್ರೆ ಈ ಮಟ್ಟಿಗೆ ನನಗೆ ಪ್ರೀತಿ ಸಿಗತ್ತೆ, ಜನಗಳು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ? ಯಾಕಂದ್ರೆ ನಾವು ತುಂಬಾ ಸೀಸನ್ಗಳನ್ನ ನೋಡ್ಕೊಂಡ್ ಬಂದಿದೀವಿ. ಯಾವ ಸೀಸನ್ ಅಲ್ಲೂ ಯಾವ ಕಂಟೆಸ್ಟೆಂಟ್ಗೂ ಇಷ್ಟು ಪ್ರೀತಿ ಕೊಟ್ಟಿದ್ ನಾವಂತೂ ನೋಡಿಲ್ಲ, ಇಷ್ಟು ಓಟ್ ಬಂದಿದ್ ನೋಡಿಲ್ಲ, ಜನಗಳು ಆ ಲೆವೆಲ್ಗೆ ಮೆರೆಸಿರೋದನ್ನ ನೋಡಿಲ್ಲ. ನೀವು ಕನ್ಸಲ್ಲಾದ್ರೂ ಯೋಚನೆ ಮಾಡಿದ್ರೆ ಈ ತರದೊಂದು ಸಿಚುಯೇಷನ್ ಬರತ್ತೆ ನನಗೆ ಅಂತ? ಸತ್ಯವಲ್ಲ, ಕನಸು ಕಾಣೋ ಯೋಗ್ಯತೆನೂ ಇಲ್ಲ ನನಗೆ ಅನ್ಕೊಬಿಟ್ಟಿದೆ. ಆ ತರ ಒಂದು ಕನಸು ಕಂಡ್ರೆ ಅದ್ ನನ್ ತಪ್ಪು, ಅದು ಕಾಣೋ ಯೋಗ್ಯತೆನೂ ಇಲ್ಲ, ಅಷ್ಟು ಇಲ್ಲ ನನಗೆ ಅಂತಾನೆ ಮೇಡಮ್ ಅನ್ಕೊಂಡಿದ್ದು. ಬಟ್ ಅಂದರೆ ಒಂದು ಸತಿ ಹಂಗೆ ಬಂದರೆ ಯಪ್ಪ, ನೀವು ನನ್ನ ಜಾಗದಾಗ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಗಿಲ್ಲಿ ಅವ್ರೆ, ಅದೇನು ಗೊತ್ತಾ, ನೀವು ಮನೆ ಒಳಗಡೆ ಇದ್ದಾಗ ನಾವು ತುಂಬಾ ಸಲ ಮಾತಾಡ್ಕೊಂಡಿದ್ವಿ, ಆಫೀಸಲ್ಲೇ ಮಾತಾಡ್ತಿದ್ವಿ ನಾವು. ಗಿಲ್ಲಿ ಬಹುಶಃ ಹೊರಗಡೆ ಬಂದ್ರೆ ಅವರು ಶಾಕ್ ಆಗ್ಬಿಡ್ತಾರೆ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಖುಷಿ ಆಗತ್ತೆ, ಇಲ್ಲಾಂದ್ರೆ ಏನೋ ಇವ್ರನ್ನೆಲ್ಲ ನೋಡಿ ಏನೋ ಒಂಥರ ಪ್ರೌಡ್ ಫೀಲ್ ಆಗತ್ತೆ ಅನ್ನೋದಕ್ಕಿಂತ ಗಿಲ್ಲಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಅಂತಾನೆ ಮಾತಾಡ್ತಾರೆ. ಅದ್ರಲ್ಲೇ ಇದೀನಿ ನಾನು, ಇನ್ನು ಅದರಿಂದ ಆಚೆನೆ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಇಷ್ಟು ಜನಗಳು ವೋಟ್ ಅನೌನ್ಸ್ ಮಾಡಿದಾಗ್ಲೇನೆ ಎಲ್ರಿಗೂ ಶಾಕ್ ಆಗ್ಬಿಟ್ಟಿತ್ತು. 37 ಕೋಟಿ ವೋಟ್ಸ್ ಅಂತಂದ್ರೆ, ಅಂದ್ರೆ ಅವ್ರು ಫಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗ, ಆಮೇಲೆ 45 ಕೋಟಿ ಅಂತ ಇವಾಗ ಬರ್ತಾ ಇದೆ. ಆ ವೋಟ್ ಕೇಳಿ ಏನಿಸ್ತು ನಿಮ್ಗೆ? ಯಾಕಂದ್ರೆ ನೀವೇ ಒಂದು 10-12 ಕೋಟಿ ಇರ್ಬೋದು ಅಂತ ಹೇಳಿರ್ತೀರ ಅಲ್ಲಿ. ಅದೇ ಫಸ್ಟ್ ಕೇಳಿದಾಗ ಯಾರ ಅದೃಷ್ಟ ಅಂತ ನಾನು ಆಗಿರ್ಬೇಕು, ಆಗಿದ್ರೆ ಸಾಕಪ್ಪ. ಇರು ದೇವ್ರ ಪವ್ರಿಗೆಲ್ಲ ಬೇಡ್ಕೊಬಿಟ್ಟು, ದಂಡನ್ ಮರವನ್ಗೆಲ್ಲ ಬೇಡ್ಕೊಬಿಟ್ಟು, ನಮ್ಮ ಮಳವಳ್ಳಿ ದಂಡನ್ ಮರವನ್ಗೆಲ್ಲ ನನಗೆ ಆಗ್ಬಿಟ್ರೆ ಸಾಕನವ, ದಂಡನ್ ಮರವ, ಮುಕಟ್ ಮರವ, ಬೇವನಟ್ಟಿ ಕಾಳವ ಅನ್ಕೊಂಡ್ ದೇವ್ರನ್ನೆಲ್ಲ ಬೇಡ್ಕೊಬಿಟ್ಟೆ. ನಿದ್ದೆ ಮಾಡಿಲ್ಲ ಅವತ್ ನೈಟು. ಹಿಂಗ್ ಓಡಾಡ್ತೀನಿ, ಬೀನ್ ಬ್ಯಾಗ್ ಮೇಲೆ ಕೂತ್ಕೊತೀನಿ. ಯಾರು ನಾನು ಆಗಿದ್ರೆ ಸಾಕು, ನಾನು ಆಗ್ಬಿಟ್ರೆ ಸಾಕು, ಯಾರಾಗ್ಬಿಡ್ತಾರೋ, ಏನಾಯ್ತದೋ ಅಂತ.
ಆಮೇಲೆ ಗೊತ್ತಾದ್ಮೇಲಂತೂ ಯಪ್ಪ ದೇವ್ರೆ. ಆಮೇಲೆ ಕಪ್ಪು ಹಿಂಗೆ ಅನೌನ್ಸ್ ಆದ ತಕ್ಷಣ ತಗೊಂಡು ಸ್ಟೇಜಿನ ಕೆಳಗೆ ಬಂದು ಇಟ್ಕೊಬ್ರು ವಿಡಿಯೋ ತೋರಿಸಿದ್ರು, ಹೊರಗಡೆ ನಿಮ್ ಕ್ರೇಜ್ ನೋಡಿ ಅಂದ್ಬಿಟ್ಟು ಕಟ್ಔಟ್ ಎಲ್ಲ ಹಾಕಿರೋದು. ಅಲ್ಲಿ ಮಲಗೋಗ್ಬಿಟ್ಟು ಹಂಗೆ ಅಯ್ಯೋ ಏನಪ್ಪ ಇದು ಅಂತ. ಓಕೆ, ಇನ್ನು ನೀವು ಬಿಗ್ ಬಾಸ್ಗೆ ಸುದೀಪ್ ಸರ್ ಒಂದು ವೀಕೆಂಡ್ ಅಲ್ಲಿ ಹೇಳ್ತಾರೆ, ನೀವು ಬಿಗ್ ಬಾಸ್ಗೆ ಫೆಬ್ರವರಿಯಲ್ಲೇನೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ, ಫೆಬ್ರವರಿಯಲ್ಲೇ ಸೆಲೆಕ್ಟ್ ಆಗಿದ್ದು ಅಂತ ಹೇಳಿ. ಅಂದ್ರೆ ಗಿಲ್ಲಿಯವರು ಫೆಬ್ರವರಿಯಿಂದಾನೇ ಪ್ರಿಪೇರ್ ಆಗಿದ್ರ ಶೋಗೆ ಹೇಗೆ ಅಂತ, ಅಥವಾ ನಾನು ಶೋಗೆ ಇವಾಗ ಹೆಂಗಿದ್ದೀನೋ ಹಂಗೆ ಮಾಡ್ತೀನಿ, ಇಲ್ಲ ಫೆಬ್ರವರಿಯಿಂದಾನೇ ಇಲ್ಲ ನನ್ನ ಶೋನಲ್ಲಿ ಈ ತರನೇ ಹಿಂಗೆ ಇರಬೇಕು, ನಾನ್ ಗೆಲ್ಲೋದಿಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಅವಾಗ್ಲೇ ಹೇಗೆ ಅಂತ? ಅಂದ್ರೆ ಮೇಡಮ್ ನೋಡ್ತಿದ್ದೆ ಅಂದ್ರೆ ಪ್ರತಿಯೊಂದನ್ನು ನೋಡೋಕ್ಕಾಗೋದಿಲ್ಲ ಮೇಡಮ್. ಈಗ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಈ ಶೋ ಹಿಂಗೆ ಇದ್ರ ಮೇಲೆ ಹೋಯ್ತು, ಈ ಶೋ ಅಂದ್ರೆ ಈ ಸೀಸನ್ ಹಿಂಗ್ ಹೋಯ್ತು, ಈ ಸೀಸನ್ ಇದ್ರ ಬೇಸಿಸ್ ಮೇಲೆ ಹೋಯ್ತು, ಈ ಸೀಸನ್ ಹಿಂಗೆ ಹೋಯ್ತು ಅಂತ. ಆಮೇಲೆ ಸುದೀಪ್ ಅಣ್ಣ ಚೆನ್ನಾಗಿ ಹೇಳ್ತಾರೆ ನೋಡಿ, ಶೋನ ನೋಡ್ಕೊಂಡ್ ಬಂದು ಆಡೋದಕ್ಕೂ ಶೋನ ನೋಡಿ ಅರ್ಥ ಮಾಡ್ಕೊಂಡ್ ಬಂದು ಆಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತದೆ ಅಂತ. ಅದು ನನಗೆ ಗೊತ್ತಿಲ್ದಂಗೆ ಎಲ್ಲೋ ಅದೊಂದು ವರ್ಕ್ ಆಯ್ತು ಅನ್ಸುತ್ತೆ ಮೇಡಮ್. ಅಂದ್ರೆ ನೀವ್ ಏನ್ ಅರ್ಥ ಮಾಡ್ಕೊಂಡ್ರಿ ಬಿಗ್ ಬಾಸ್ ನ ನೋಡಿ? ಅಂದ್ರೆ ಈ ತರದ್ ಮಾಡಿದ್ರೆ ಅಷ್ಟೇ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಏನ್ ಶೋ ನೋಡಿ ಏನ್ ಅರ್ಥ ಮಾಡ್ಕೊಂಡ್ರಿ? ನಾನು ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೆ ಆಪೋಸಿಟ್ ಇರೋರ್ನ ಅರ್ಥ ಮಾಡ್ಕೋಬೇಕು ಅಂತ ಮೇಡಮ್. ಫಸ್ಟ್ ನಮ್ಮ ಕಾಂಪಿಟೇಷನ್ ಅಂತ ಬಂದಾಗ, ಈಗ ನೀವು ಕಾಂಪಿಟೇಟರ್, ಎಲ್ಲರೂ ಕಾಂಪಿಟೇಟರ್ ಅಲ್ವಾ, ಆ ಕಾಂಪಿಟೇಷನ್ ಅಂತ ಬಂದಾಗ ಅವ್ರನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್ ಅನ್ಸುತ್ತೆ. ಅವರು ಏನು ನೆಕ್ಸ್ಟ್ ಮೂವ್ ಏನಿರ್ತದೆ, ಅವ್ರು ಏನ್ ಮಾಡ್ತಾರೆ, ಅವ್ರ ಥಿಂಕಿಂಗ್ ಹೆಂಗಿರ್ತದೆ, ಅವ್ರದ್ದು ಅದ್ರ ಮೇಲೆ ಆಡ್ರೆ ಚೆನ್ನಾಗಿರ್ತದೆ ಅಂತ. ಯಾಕಂದ್ರೆ ಇದು ವ್ಯಕ್ತಿತ್ವದ ಆಟ, ಮೈಂಡ್ ಗೇಮ್ ಅಂತೆಲ್ಲ ಅಂತಲ್ಲ ಮೇಡಮ್, ಅದು ವರ್ಕ್ ಆಯ್ತದೆ ಅಂತ ನನಗೆ ಅನ್ಸುತ್ತೆ. ಓಕೆ, KGF ಸಿನಿಮಾ ಎಷ್ಟು ಸಲ ನೋಡಿದಿರಿ ಗಿಲ್ಲಿಯವರೇ? ನೋಡಿದೀನಿ ಸುಮಾರು ಸಲ. ನನ್ನ ಫೇವರೇಟ್ ಸಿನಿಮಾಗಳಲ್ಲಿ ಅದು ಒಂದು ಮೇಡಮ್. ಓಕೆ, ನಾನು ಯಾಕೆ ಈ ಕ್ವಶನ್ ಕೇಳಿದೆ ಹೇಳಿ? ಸುಮಾರು ಸಲ ಡೈಲಾಗ್ ಎಲ್ಲ ಹೇಳಿದೆ. ಅದನ್ನೇ ನೋಡ್ತಾ ಇದ್ದೀನಿ, ಹಂಗೆ ಒಂದು ಸಿಚುವೇಶನ್ ಆತರ ಕ್ರಿಯೇಟ್ ಆಗುತ್ತೆ. ಹೆಂಗ್ ಮಾಡ್ಬಿಟ್ಟಿದ್ರು ಅಂತಂದ್ರೆ ನಿಮ್ಮನ್ನ ರಾಕಿ ಬಾಯ್ ಮಾಡ್ಬಿಟ್ಟಿದ್ರು ಮನೆ ಒಳಗಡೆ. ಇನ್ನ ಅಶ್ವಿನಿ ಅವ್ರನ್ನ ಸ್ವಲ್ಪ ಗರುಡ ತರ ಮಾಡಿ ಅವ್ರನ್ನ ಹೊಡೆದು ನೀವು ಟ್ರೋಫಿ ಎತ್ಕೊಂಡ್ ಬರೋ ತರ, ಹೆಂಗೆ ಅದು ಅಷ್ಟು ನೀಟಾಗಿ ಹೆಂಗ್ ನೆನ್ಪಿಟ್ಕೊಂಡಿದ್ರಿ ಅಂತ? ಮೇಡಮ್ ನಾನು ಸತ್ಯವಾಗ್ಲೂ ಸಿನಿಮಾಗಳು ಜಾಸ್ತಿ ನೋಡ್ತೀನಿ, ಸಿನಿಮಾಗಳು ಸಿಕ್ಕಾಪಟ್ಟೆ ನೋಡ್ತೀನಿ ನಾನು. ಎಲ್ಲಾ ಭಾಷೆ ಸಿನಿಮಾಗಳನ್ನು ನೋಡ್ತೀನಿ. ನನಗೇನು ಸಖತ್ ಇಷ್ಟ ಆಗ್ಬಿಟ್ರೆ ಇನ್ನೂ ನೋಡ್ತೀನಿ, ಡೈಲಾಗ್ ಇಷ್ಟ ಆಗ್ಬಿಟ್ರೆ ಇನ್ನೊಂದು 10 ಸಲ ನೋಡ್ತೀನಿ. ಆ ಡೈಲಾಗ್ ಮತ್ತೆ ರಿಪೀಟ್ ಮಾಡಿ ನೋಡ್ತಾ ಇರ್ತೀನಿ, ಅಷ್ಟು ಇಷ್ಟ ನನಗೆ. ನನಗೆ ಡೈಲಾಗ್ ಬರೀದೆಲ್ಲ ತುಂಬಾ ಇಷ್ಟ ಮೇಡಮ್ ನನಗೆ. ಹಂಗೆ ಅದಕ್ಕೆ ನನಗೆ ಅದು ನೋಡಿ ಅದು ಮೈಂಡ್ ಅಲ್ಲಿ ಆ ಸಿಚುವೇಶನ್ ಬರುದು. ಅದು ನಾವು ಹೊರಗಡೆ ಇದ್ದಾಗ್ಲೂ ಅಷ್ಟೇ, ಈಗ ಯಾರೋ ಹುಡುಗರು ಫ್ರೆಂಡ್ಸ್ ಜೊತೆ ಸೇರಿದಾಗ ಈ ಸೂರ್ಯವಂಶ ಸಿನಿಮಾದು ಮಾತಾಡೋದು, ಅವ್ರು ಚೆನ್ನಾಗಿರ್ಲಿ ನೀನ್ ಚೆನ್ನಾಗಿರ್ಲಿ ಅಂದ್ರೆ ಯಾವಾಗ ಅಂತೆಲ್ಲ ಕೇಳೋದು ಹೊರಗಡೆ ಇದ್ದಾಗ, ಅದೆಲ್ಲ ಫೋಟೋದು ಸೂರ್ಯವಂಶದಲ್ಲ ಬಂದ್ರೇನಪ್ಪ ಅಂತ, ಕನಕ ಇಲ್ಲಿ ಅಂತ ಕೇಳುದು, ಅವೆಲ್ಲ ಸಿಚುವೇಶನ್ಗೆ ನಾವು ಹೊರಗಡೆ ಹಂಗೆ ಇರುದು, ಹಂಗೆ ಮಾಡ್ತಿದ್ದು ಹೊರಗಡೆ. ಆಮೇಲೆ ಈ ಜಗ್ಗೇಶ್ ಸರ್ದು ಒಂದು ಸಿನಿಮಾ ಇದೆ, ಎದ್ದೇಳು ಮಂಜುನಾಥ ಸಿನಿಮಾ, ಹೋಗ್ಬಿಡ್ತೀನಿ ಅಂತ. ಇದನ್ನ ನೀವು ಅದನ್ನ ರೋಪ್ ಹಿಡ್ಕೊಂಡಿರ್ತೀರಾ? ನಾವು ಆಕ್ಚುಲಿ ಫ್ರೆಂಡ್ಸ್ ಎಲ್ಲ ಎಲ್ಲೋ ಟ್ರಕ್ಕಿಂಗ್ ಹೋಗಿದ್ವಿ. ಅಲ್ಲಿ ಟ್ರಕ್ಕಿಂಗ್ ಗೊತ್ತಲ್ಲ, ಯೂಶಲಿ ಕಷ್ಟ ಇರುತ್ತೆ ಹತ್ತೋದು ಸ್ವಲ್ಪ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದೇ ಡೈಲಾಗ್ ಹೇಳ್ಕೊಂಡು ಬಂದ, ಅಯ್ಯೋ ಹೋಗ್ಬಿಡ್ತೀನಿ ಅನ್ಸುತ್ತೆ ಅನ್ಕೊಂಡು. ಅದು ಆಮೇಲೆ ಎಲ್ಲ ಹಂಗೆ ಇಲ್ಲಿ ಹೊರಗಡೆ ನಾವು ಏನ್ ನೋಡಿ ಎಂಜಾಯ್ ಮಾಡಿರ್ತೀವಿ ಸಿನಿಮಾಗಳಲ್ಲಿ, ಇಲ್ಲಿ ಅವು ಒಳಗಡೆ ಆ ಸಿಚುವೇಶನ್ ಬರ್ತಿದ್ದೋ ಹೇಳ್ತಿದ್ದೋ, ಅದು ಹೊರಗಡೆ ಈ ಲೆವೆಲ್ಗೆಲ್ಲ ಅದು ಫ್ಲೋಲಿ ಹಂಗೆ ಬಂದ್ಬಿಡುದು ಮೇಡಮ್. ಹೊರಗಡೆ ಹಿಂಗೆಲ್ಲ ಆಗಿದೆ ಅಂತ ಗೊತ್ತಿಲ್ಲ. ಓಕೆ, ನನ್ನ ಪ್ರಕಾರ ನಾವು ಇಷ್ಟು ವರ್ಷ ಸೀಸನ್ ನೋಡಿರೋದ್ರಲ್ಲಿ ಬಿಗ್ ಬಾಸ್ ನಲ್ಲಿ 24/7 ಜೀವಿಸಿರೋದು ನೀವು ಒಬ್ರೇ ಅನ್ಸುತ್ತೆ. ಯಾಕೆ ಅಂತ ಕೇಳಿ? ಯಾಕೆ ಅಂದ್ರೆ ಹೊರಗೆ ಏನಾಗ್ತಿತ್ತು ಅಂತ ನಿಮ್ಗೆ ಒಳಗ್ ಗೊತ್ತಾಗ್ತಿತ್ತು, ಹೊರಗಡೆ ಜನಗಳು ಹೆಂಗ್ ಯೋಚನೆ ಮಾಡ್ತಿದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿತ್ತು, ಆಡಿಯನ್ಸ್ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗಲ್ಲ ಅನ್ನೋದು ಗೊತ್ತಾಗ್ತಿತ್ತು. ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮನೆಯಿಂದ ಲೆಟರ್ ಬಂದಿರತ್ತೆ, ಸೂರಜ್ ಅವರಿಗೆ ಲೆಟರ್ ಮಿಸ್ ಆಗ್ಬಿಡತ್ತೆ, ನೀವ್ ಆ ಲೆಟರ್ ತಗೊಂತೀರಾ ಅಂದ್ರೆ ಸುಮ್ನೆ ನೀವೇ ಒಂದೇನೋ ಹೇಳ್ತೀರಾ, ಭೋಜಣ್ಣ ಮನೇಲಿ ಹಿಂಗಿರು ಹಂಗಿರು ಎಲ್ಲ ಹೇಳಿ, ರಾಶಿಕಾ ಸ್ವಲ್ಪ ಉದ್ದ ಆಗ್ತಾಳೆ, ನಿನ್ಗೆ ಜೋಡಿ ಸೂಟ್ ಆಗಲ್ಲ, ಈ ತರದೆಲ್ಲ ಹೇಳ್ತೀರಿ. ಎಕ್ಸಾಕ್ಟ್ ಆಡಿಯನ್ಸ್ ಕೂಡ ಯೋಚನೆ ಮಾಡಿದ್ರು ಅದನ್ನ. ಹೆಂಗದು ಗಿಲ್ಲಿಯವ್ರಿಗೆ ಆತರ ಎಷ್ಟು ನೀಟಾಗಿ ಹೆಂಗ್ ಗೊತ್ತಾಗ್ತಿತ್ತು ಅಂತ? ಅದೇ ಮೇಡಮ್, ಅದೇ ನಾನು ಹೇಳುದು. ಈಗ ಹೊರಗಡೆ ಇರೋರು ಈಗ ಜನ ನೋಡೋರು, ಈಗ ಆಡಿಯನ್ಸುವೆ ಅವ್ರು ನೋಡ್ತಾ ಗೊತ್ತಾಗ್ಬಿಡ್ತದೆ, ಇವ್ನು ಇದೇ ಮಾಡ್ತಾನೆ, ನೆಕ್ಸ್ಟ್ ಇವ್ನು ಇದೇ ಮಾಡ್ತಾನೆ ಅಂತ. ಯಾಕೆ ಜಡ್ಜ್ಮೆಂಟ್ ಬಂದ್ಬಿಡ್ತದೆ. ಅದು ಒಳಗಡೆ ಮಾಡಿದ್ರು ಚೆನ್ನಾಗಿರ್ತದೆ ಅಂತ ಅನ್ಸುತ್ತೆ ಮೇಡಮ್. ಅದು ಅದನ್ನ ಒಳಗಡೆ ಮಾಡಿದಾಗ ಇನ್ನೂ ಚೆನ್ನಾಗಿರ್ತದೆ ಆಟ ಅಂತ. ಯಾಕಂದ್ರೆ ನಾನು ಈ ಕ್ವೆಶ್ಚನ್ ನ ಕಾವ್ಯ ಅವ್ರಿಗೆ ಕೇಳ್ದೆ. ಅಂದ್ರೆ ನಾನು ಯಾವ ತರ ಕೇಳ್ದೆ ಅವರಿಗೆ ಅಂತಂದ್ರೆ, ಗಿಲ್ಲಿ ಏನಾದ್ರು ಆಡಿಯನ್ಸ್ ಆಗಿದ್ರ ಮನೆ ಒಳಗಡೆ, ಅಂದ್ರೆ ಕಂಟೆಸ್ಟೆಂಟ್ ಜೊತೆಗೆ ಆಡಿಯನ್ಸ್ ಆಗ್ಬಿಟ್ಟಿದ್ರ ಅಂತ. ಅದಕ್ಕೆ ಅವ್ರೊಂದು ಎಕ್ಸಾಂಪಲ್, ಅವ್ರ ಒಂದ್ ಮಾತು ಹೇಳ್ತಾರೆ, ಇಲ್ಲ ಗಿಲ್ಲಿ ಆಕ್ಚುಲಿ ಡೈರೆಕ್ಟರ್ ಆಗಿದ್ದ ಒಳಗೆ ಅಂತ. ಅಂದ್ರೆ ನಿಜವಾಗ್ಲೂ ಈ ಸೀಸನ್ ನ ಕಂಪ್ಲೀಟ್ ಡೈರೆಕ್ಟ್ ಮಾಡಿದ್ ನೀವೇನಾ ಅಂತ ಮನೆ ಒಳಗಡೆ ಕೂತ್ಕೊಂಡು? ಸಿಚುವೇಶನ್ಗೆ ಹಂಗೆ ಅಂದ್ರೆ ಅದೇ ಮೇಡಮ್, ಜೀವಿಸ್ತಿದೆ ಅಂತ ಹೇಳಿದ್ನಲ್ಲ, ಎಲ್ಲರೂ ಜೀವಿಸ್ತಿದ್ರು, ನಾನು ಜೀವಿಸ್ತಿದ್ದೆ, ಎಲ್ಲ ಅದು ಕಾಣಿಸ್ತಿತ್ತು ಅನ್ಸುತ್ತೆ. ಅದು ಸ್ವಲ್ಪ ಹೈಲೈಟ್ ಆದಾಗ ಅನಿಸ್ತು ಅನ್ಸುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಜಂಟಿಯಾಗಿ ಹೋಗ್ಬೇಕಿರತ್ತೆ, ನೀವು ಕಾವ್ಯ ಅವರು, ನೀವಿಬ್ರು ಮುಂಚೆಯಿಂದಾನೇ ಪರಿಚಯ DKD ಇಂದಾನೆ. ಬಟ್ ಏನದು ಕಾವ್ಯ ಸ್ವಲ್ಪ ಗೊತ್ತಿಲ್ಲದೆ ಇರೋ ತರ ಎಲ್ಲ ಮಾಡಿ ಹೆಂಗ್ ಕಂಟೆಂಟ್ಗೋಸ್ಕರ ಮಾಡಿದ್ದ? ಸ್ಟಾರ್ಟಿಂಗ್ ಓಪನಿಂಗ್ ಇಲ್ಲ, ಸತ್ಯವಾಗ್ಲೂ
ನನ್ಗೆ ಈಗಲೂ ಆಶ್ಚರ್ಯ ಕಾವ್ಯ ಅಂತ ಅಂದ್ರೆ ನಾನು ಕಾವ್ಯನ ಜೊತೆ ಜಾಸ್ತಿ ಆ ಶೋಲಿ DKD ಶೋಲಿ ಜಾಸ್ತಿ ಕಾವ್ಯನ ಜೊತೆ ಮಾತೇ ಆಡ್ತಿರಲ್ಲ. ಯಾರಾದ್ರೂ ಒಬ್ರು ಕಡಿಮೆ ಮಾತಾಡೋದು ನೀ ತುಂಬಾ ಅಂದ್ರೆ ಕಾವ್ಯನೇ ಅನ್ಸುತ್ತೆ ಮೋಸ್ಟ್ಲಿ ಹುಡುಗಿರಲ್ಲಿ. ಅವ್ಳು ನಾನು ಮಾತಾಡಕ್ ಹೋದ್ರೆ ಅವಳು ಏನು ರಿಪ್ಲೈ ಜಾಸ್ತಿ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಜಾಸ್ತಿ ನನ್ನ ವೈಬ್ ಮ್ಯಾಚ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಅದಾದ್ಮೇಲೆ DKD ಫಿನಾಲೆ ಆದ್ಮೇಲೆ ಕಾವ್ಯ ನೋಡೇ ಇಲ್ಲ ನಾನು. ಕೊತ್ತಲವಾಡಿ ಸಿನಿಮಾ ಪ್ರಮೋಷನ್ ಅಲ್ಲೇ ನೋಡಿದ್ದು, ಅದು ಇದ್ರಲ್ಲೇ ನೋಡಿದ್ದು, ಫೋನಲ್ಲಿ ನೋಡಿದ್ದು, ಡೈರೆಕ್ಟ್ ಆಗಿ ಒಂದ್ಸತಿ ನೋಡಿಲ್ಲ. ಅಷ್ಟು ದೂರದಲ್ಲಿ ಕೂಡ್ಸಿದ್ರು, ಒಂದ್ ಸ್ವಲ್ಪ ಜಾಸ್ತಿನೇ ದೂರ ಇತ್ತು. ನನಗೆ ಗೊತ್ತಿಲ್ಲ ಮೇಕಪ್ ಹೇರ್ ಸ್ಟೈಲು ಗೊತ್ತಿಲ್ಲ. ಯಾಕಂದ್ರೆ DKD ಶೋಲಿ ಅವ್ರು ಇದ್ದದ್ದು ಗೆಟಪ್ ಬೇರೆ ಇತ್ತೇನೋ, ಇಲ್ಲೊಂಚೂರು ಹೇರ್ ಸ್ಟೈಲ್ ಎಲ್ಲ ಮಾಡಿದ್ವಿ, ಮೇಕಪ್ ಎಲ್ಲ ಜಾಸ್ತಿ ಮಾಡಿದ್ರು ಗೊತ್ತಿಲ್ಲ, ಗೊತ್ತಾಗಿಲ್ಲ ಸ್ಟಾರ್ಟಿಂಗ್. ಆಮೇಲೆ ಸ್ವಲ್ಪ ಲೇಟು ಆಗ್ಬಿಟ್ಟಿತ್ತು, ತೂಗುಡಿಸ್ತಾ ಇದ್ದೀನಿ ನಾನು. ಕೋಲ್ಡ್ ಬೇರೆ ಆಗಿತ್ತು ಅನ್ಸುತ್ತೆ ಅವತ್ತು ನಿಮಗೆ, ವಾಯ್ಸ್ ಎಲ್ಲ ಚೇಂಜ್ ಆಗಿತ್ತು. ಚೇಂಜ್ ಆಗಿ ಹತ್ರಕ್ಕೆ ಬಂದು ನಿಂತ್ಕೊಂಡ್ಮೇಲೆ ಗೊತ್ತಾಗಿದ್ದು ಇಷ್ಟ ಹತ್ರಕ್ಕೆ ಬಂದ್ಮೇಲೆ ಕಾವ್ಯ ಅಂತ. ಅದಕ್ಕೆ ನಾನು ಅಷ್ಟೊಂದು ಕಾವ್ಯನ ಅಂತ ಹೇಳಿದ್ದು. ಅಂದ್ರೆ ನಿಮ್ಗೆ ಕಾವ್ಯ ಅಲ್ಲದೆ ಬೇರೆ ಯಾರಾದ್ರೂ ಇದ್ದಿದ್ರೆ ಜಂಟಿಗೆ ಏನಾದ್ರು ಕಷ್ಟ ಆಗ್ತಿತ್ತ ಮನೆ ಒಳಗಡೆ? ಅಂದ್ರೆ ಕಾವ್ಯನ ನಿಮಗೆ ಕೊಟ್ಟಿದ್ದು ಜಂಟಿಯಾಗಿ ಅಥವಾ ಕಾವ್ಯನಿಗೆ ನಿಮ್ಮನ್ನ ಜಂಟಿಯಾಗಿ ಕೊಟ್ಟಿದ್ದು ನಿಮ್ಮಿಬ್ರಿಗೂ ಪ್ಲಸ್ ಆಯ್ತು ಅನ್ಸುತ್ತಾ ಮನೆ ಒಳಗೆ? ಹೌದು ಮೇಡಮ್, ಅದು ಸತ್ಯ. ಯಾಕಂದ್ರೆ ಅದ ಮನೆ ಒಳಗಡೆ ಈಗ ನನಗೆ ಅಲ್ಲಿದ್ದವ್ರಲ್ಲಿ ಕಾವ್ಯ ಒಬ್ಬಳು ಪರಿಚಯ, ಚಂದ್ರಣ್ಣ. ಅದು ಬಿಟ್ಟು ಅಷ್ಟೊಂದು ಯಾರು ಅಷ್ಟು ಪರಿಚಯ ಇಲ್ಲ. ಚಂದ್ರಣ್ಣ ಕಾವ್ಯ ಆದ್ರೆ ಚಂದ್ರಣ್ಣ ಎಲ್ಲರೂ ಔಟ್ಡೋರ್ ಬೇರೆ ಹೊರಗಡೆ ಇವೆಂಟ್ಗೆ ಹೋದ್ರೆ ಸಿಕ್ತಿದ್ರು, ರೆಗ್ಯುಲರ್ ಆಗಿ ಮಾತಾಡ್ತಿದ್ರು, ಅವ್ರು ಪರಿಚಯ ಇದ್ರು. ಕಾವ್ಯ ಒಂದು ಶೋ ಮಾಡಿದ್ರು, ಪರಿಚಯ ಇದ್ರು. ಅಂದ್ರೆ ಜಾಸ್ತಿ ಪರಿಚಯ ಇದ್ದವ್ರೆ ಇವ್ರಿಬ್ರು. ಕಾವ್ಯನಿಗೆ ಸೀರಿಯಲ್ ಅವರು ಜಾಸ್ತಿ ಇದ್ರಲ್ಲ, ಅವ್ರ ಪರಿಚಯ. ಯಾಕಂದ್ರೆ ಜಂಟಿಂಗ್ ಕಟ್ಬಿಟ್ಟಿದ್ರಲ್ಲ, ನನಗೆ ಅಷ್ಟು ಅವ್ರು ಹೆಂಗೆ ಏನು ಅಂತ ಗೊತ್ತಿಲ್ಲ. ಹೆಂಗೆ ಒಂದ್ 7 ವಾರನಾದ್ರೂ ಬೇಕಿತ್ತು ಜೆಲ್ ಆಗೋಕೆ ಅವ್ರ ಜೊತೆಲೆಲ್ಲ. ಅದೊಂದು ನನಗೆ ಪ್ಲಸ್ ಆಯ್ತು ಅನ್ಸುತ್ತೆ. ಈಗ ಅವ್ರ ಜೊತೆ ಮತ್ತೆ ನಾನು ಹೋಗ್ಬೇಕು, ನಾನು ಮಾತಾಡ್ಬೇಕು. ಅಲ್ಲಿ ಜಾಸ್ತಿ ಕಳ್ಳಪುಟ್ಟಿ, ನಮ್ಮ ಸ್ಪಂದನ, ಧನುವಣ, ಅಭಿಯಣ, ಸುಮಾರು ಜನ ಎಲ್ಲಾರು ಪರಿಚಯ ಆಗ್ಬೇಕು. ಅಷ್ಟೊಂದು ಜೆಲ್ ಆಗ್ಬೇಕು. ಹೋಯ್ತಿದ್ದಂಗೆ ಮನೆ ಜೊತೆ ಎಲ್ಲ ಜಾಸ್ತಿ ಜೆಲ್ ಆಗ್ಬೇಕು. ಈಗ ಜಾನು ನನಗೆ ಗೊತ್ತಿರಲಿಲ್ಲ, ಚಂದ್ರನಿಗೆ ಗೊತ್ತಿತ್ತು. ಹಂಗೆ ಒಂದೊಂದು ಹಿಂಗೆ ಒಬ್ರಿಂದೊಬ್ರು ಪರಿಚಯ ಆಗಿದ್ದಂಗೆ. ವಾಟ್ ಇಫ್ ನಿಮಗೆ ಕಾವ್ಯ ಅವ್ರ ಅಲ್ದಲೆ ಅಶ್ವಿನಿ ಅವ್ರನ್ನೇನಾದ್ರು ಜಂಟಿಯಾಗಿ ಕೊಟ್ಬಿಟ್ಟಿದ್ರೆ ಹೆಂಗಿರ್ತಿತ್ತು? ಅವ್ರನ್ನ ಒಂಟಿ ಬಿಟ್ಬಿಟ್ಟು ಅವ್ರನ್ನೂ ಜಂಟಿಯಾಗಿ ನಿಮ್ ಜೊತೆ ಕಳಿಸ್ಬಿಟ್ಟಿದ್ರೆ ಆಯ್ತಿರ್ಲಿಲ್ಲ. ಎಲ್ಲ ಕಿತ್ತಿ ಇದನ್ನ ಕಟ್ ಮಾಡ್ಕೊಂಡು, ಇಲ್ಲ ಹಗ್ಗ ಕಟ್ ಮಾಡ್ಬಿಡುವ, ಇಲ್ಲ ಏನಾರು ಒಂದು ಆಗಿರೋದು ಅಷ್ಟೇ. ಜಗಳ ಆಡ್ಕೊಂಡಿರುವ ಮಾತ್ರ ಅಡ್ಜಸ್ಟ್ ಆಗ್ತಾನೆ ಇರ್ಲಿಲ್ವಾ ಇಬ್ರಿಗೂ? ಆಯ್ತಿಲ್ಲ ಮೇಡಮ್. ಅದೇ ಈಗ ಯಾರು ವೈಬ್ ಮ್ಯಾಚ್ ಆಯ್ತದೆ ಅನ್ನೋದು ಮ್ಯಾಟ್ರ್ ಆಯ್ತದಲ್ಲ. ಈಗ ಒಂದ್ ಟೈಮಲ್ಲಿ ಸುಮಾರು ಜನ ಈಗ ಜಂಟಿಗಳಲ್ಲಿ ಆಲ್ಮೋಸ್ಟ್ ಆಫ್ ಅಲ್ಲಿ ಯಾರಿಗೂ ಕೋಆರ್ಡಿನೇಷನ್ ಇರ್ತಿರಲ್ಲ, ಅಡ್ಜಸ್ಟ್ ಆಯ್ತಿರಲ್ಲ. ಅದೇನೋ ನಾನು ಟೈಮಲ್ಲಿ ಅದೇ ಯಾವಾಗ್ಲೂ ಹೇಳೋದು ಅದೇ ಮೇಡಮ್. ಈಗ ನಾನು ಒಬ್ಬನೇ ಎಲ್ಲ ಮಾಡ್ಬಿಟ್ಟೆ, ನಾನೇ ಎಲ್ಲ ನಿಂತ್ಬಿಟ್ಟೆ, ಡೈರೆಕ್ಷನ್ ಮಾಡ್ಬಿಟ್ಟೆ, ಅದ್ ಮಾಡ್ಬಿಟ್ಟೆ, ನಾನೇ ಆಡಿಯನ್ ಆಗಿದ್ದೆ ಅಂದ್ರೂ ತಪ್ಪಾಗ್ಬಿಡ್ತದೆ. ಯಾಕಂದ್ರೆ ಒಬ್ಬನಿಂದನೇ ಏನಾಗಲ್ಲ ಮೇಡಮ್. ಆ ಟೈಮು, ಸಿಗು ಜನ, ನಾವು ಸೇರು ಜನ, ಆ ಗಳಿಗೆಯಲ್ಲಿ ಏನ್ ನಡೀತದೆ, ಆ ಮೂಮೆಂಟ್ ಅಲ್ಲಿ ಏನ್ ನಡೀತದೆ, ಆ ಮೂಮೆಂಟ್ ಅಲ್ಲಿ ನಾನು ಏನ್ ಮೈಂಡ್ ಬಂದು ಏನ್ ರಿಯಾಕ್ಟ್ ಮಾಡಿರ್ತೀನಿ, ಇದೆಲ್ಲ ಮ್ಯಾಟರ್ ಆಗ್ಬಿಡ್ತದೆ ಮೇಡಮ್. ಈಗ ಒಬ್ಬನೇ ನಾನು ಹೋಗ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ ಅಂದ್ರೆ ಅದೇ ನಾನು ಹೇಳೋದು. ಸೀಸನ್ ಏನಾರ ನಾನು ಹೋಗಿದ್ರೆ ಯಾರು ಗೊತ್ತು, 2ನೇ ವೀಕೆ ಬಂದ್ಬಿಡ್ತಿದ್ದೆ ನಾನು ಆಚೆಗೆ. ಇಲ್ಲ ಬರೋ ಸೀಸನ್ ಏನಾರು ನೆಕ್ಸ್ಟ್ ಸೀಸನ್ ಏನಾರು ಹೋಗಂಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ. ಕಂಟೆಸ್ಟೆಂಟ್ಸ್ ಮ್ಯಾಟರ್ ಆಗುತ್ತೆ. ಕಂಟೆಸ್ಟೆಂಟ್ ತುಂಬಾ ಮ್ಯಾಟರ್ ಆಯ್ತದೆ ಮೇಡಮ್. ಈಗ ನೀ ಆಪೋಸಿಟ್ ಇಲ್ಲವರು ಏನ್ ಕೊಡ್ತಾರೆ, ಈಗ ಆ ಕಡೆಯಿಂದ ಬಾಲ್ ಬಂದ್ರಲ್ಲ ಈ ಕಡೆಯಿಂದ ಬ್ಯಾಟ್ ಬೀಸೋದು, ಇಲ್ಲ ಈ ಕಡೆಯಿಂದ ಬಾಲ್ ಹಾಕ ಆ ಕಡೆಯಿಂದ ಹೊಡಿತಾನೆ ಅಂತ ಗೊತ್ತಾದ್ಮೇಲೆ ತಾನೆ ಈ ಕಡೆಯಿಂದ ಬಾಲ್ ಹಾಕೋದು. ಅದಿರ್ಬೇಕು. ಇಲ್ಲ ಒಬ್ಬನೇ ಬಾಲ್ ಹಾಕೋದು ಒಬ್ಬನೇ ಹೊಡಿಯಕ್ಕಾಗಲ್ಲ, ಕೈ ನೋವು ಬಂದ್ಬಿಡ್ತದೆ. ಹಂಗೆ ಓಕೆ, ಗಿಲ್ಲಿ ಹೇಳಿದ್ದನ್ನ ಸಾಧಿಸ್ಬಿಟ್ರ ಅಂತ? ಯಾಕಂದ್ರೆ ರಿಷಾ ಅವ್ರ ಜೊತೆ ಜಗಳ ಆಡ್ಬೇಕಾದ್ರೆ ನೀವ್ ಹೇಳ್ತೀರಾ ಏನೋ ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಅಂತ ಹೇಳುವಾಗ ನೀವ್ ಹೇಳ್ತೀರಾ ಫಿನಾಲೆಗೆ ನಾನು ಕಾವ್ಯನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಇವತ್ ಹೇಳಿ, ನೀವು ಕಾವ್ಯನ ಫಿನಾಲೆ ಕರ್ಕೊಂಡು ಹೋಗಿದ್ದ ಅಥವಾ ಕಾವ್ಯನೇ ಬಂದಿದ್ದ? ಇಬ್ರು ಜೊತೆಲೆ. ಅಂದ್ರೆ ಕಾವ್ಯ ಪಡಕ್ ಹೋದ್ರು, ನಾನು ನನ್ನ ಪಡಕ್ ಬಂದೆ. ಅವ್ರ ಆಟ ಅವ್ರು ಆಡ್ಕೊಂಡು ಹೋದ್ರು, ನನ್ನ ಆಟ ನಾನು ಆಡ್ಕೊಂಡು ಹೋದ್ರು. ಅದು ಏನಂದ್ರೆ ಆ ಟೈಮ್ಗೆ ರಿಷಾ ಅವ್ರು ಏನಂತಾರೆ ಅಂದ್ರೆ, ಆ ಕೋಪಕ್ಕೆ ಅವರು ಅವ್ರಿಗೂ ಇರಿಟೇಷನ್ ಸ್ಟಾರ್ಟಿಂಗ್ ಬಂದಿರ್ತಾರೆ. ನಾನು ಕಾವು ಅಂತ ರೇಗ್ಸೋದು ಅದೆಲ್ಲ ನೋಡ್ಬಿಟ್ಟು ರಿಷನ್ಗೂ ಇರಿಟೇಷನ್ ಆಗಿರ್ತದೆ. ರಿಷಾ ಏನಂತಾರೆ, ನಾನು ಇರ್ತೀನಿ, ನೀನ್ ಕಾವು 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 ಅಂತ ಹೇಳಿನೇ ಅವಳ ಮನೆಯಿಂದ ಆಚೆ ಕಳ್ಸಿಬಿಡ್ತೀನಿ ನೋಡು ಅಂತ. ಅದಕ್ಕೆ ನಾನು ಕೌಂಟ್ರ್ ಕೊಡ್ಬೇಕಲ್ಲ, ಕಾವ್ಯ ಇರ್ತಾರೆ, ನಾನು ಇರ್ತೀನಿ, ಇಬ್ರು ಫಿನಾಲಾಗಿ ಹೋಯ್ತೀವಿ, ನೀನು ಹೋಯ್ತೀಯ ನೋಡು ಮನೆಗೆ ಅಂತ ನಾನು ಕಳಿಸ್ಬಿಟ್ರಿ. ಇಲ್ಲ ನಾನ್ ಕಳಿಸ್ತೀನಿ ಅಂದ್ರೆ ಅದೇ ಅವಳ ಟೈಮು
ನನ್ನ ಟೈಮು ಅಷ್ಟೇ. ಓಕೆ, ಗಿಲ್ಲಿ ಅವರು ಕಾಮಿಡಿ ಮಾಡಿದಾಗ ಎಲ್ರು ನಗ್ತಾರೆ, ಎಲ್ರು ಎಂಜಾಯ್ ಮಾಡ್ತಾರೆ. ಆಮೇಲೆ ಗಿಲ್ಲಿ ನಮ್ಮನ್ನ ಕೆಳಗೆ ತುಂಬಾ ಕಾಮಿಡಿ ಮಾಡ್ತಾನೆ ಅಂತ ತುಂಬಾ ಸತಿ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ ಮೇಲೆ. ಆಮೇಲೆ ಅದ್ರಲ್ಲೂ ಏನಂತಂದ್ರೆ ಕೆಲವ್ರು ಯಾರಾದ್ರೂ ನಿಮ್ಗೆ ಇಲ್ಲ ನನ್ಗೆ ಇದು ಇಷ್ಟ ಆಗಲ್ಲ ಮಾಡ್ಬೇಡ ಅಂತಂದ್ರೆ ನೀವು ಅವ್ರ ತಂಟೆಗೆ ಹೋಗೋದಿಲ್ಲ. ಎಕ್ಸಾಂಪಲ್ ಧನುಷ್ ಅವರು ಬಹುಶಃ ನಿಮ್ಗೆ ಫಸ್ಟ್ ವೀಕಲ್ಲೋ ಸೆಕೆಂಡ್ ವೀಕಲ್ಲೋ ಹೇಳಿರ್ತಾರೆ ನನ್ನ ಹತ್ರ ಕಾಮಿಡಿ ಮಾಡ್ಬೇಡ ನಂಗೆ ಇಷ್ಟ ಆಗಲ್ಲ ಅಂತ. ಅಂಡ್ ಥ್ರೂ ಔಟ್ ಸೀಸನ್ ನೀವೆಲ್ಲೂ ಅದನ್ನ ಮಾಡಕ್ ಹೋಗ್ಲಿಲ್ಲ. ಆದ್ರೆ ಕಾವ್ಯ ಅವ್ರು ನಿಮಗೆ ಪದೇ ಪದೇ ಹೇಳ್ತಿರ್ತಾರೆ ನನಗೆ ಟೀಸ್ ಮಾಡ್ಬೇಡ ನನ್ನ ರೇಗಿಸ್ಬೇಡ ಅಂತ. ಅಂದ್ರೂ ಏನಕ್ಕೆ ನಿಲ್ಲಿಸ್ಲಿಲ್ಲ ಗಿಲ್ಲಿ? ಕಾವ್ಯ ಅವ್ರ ಹಂಗ ಆಗ್ಬಿಟ್ಟಿತ್ತು. ಅದೇ ವೈಬ್ ಮ್ಯಾಚ್ ಆಗ್ಬೇಕಲ್ಲ. ಈಗ ನೀವು ನನಗ್ ಗೊತ್ತಾಯ್ತು. ಈಗ ಕಾವ್ಯ ಅವರು ರಿಪ್ಲೈ ಮಾಡ್ತಿದ್ರು, ಅಂದ್ರೆ ನಾನೇನಾರು ಟೀಸ್ ಮಾಡ್ರು ರೇಗಿಸಿದ್ರು, ಅವರು ರೇಗಿಸ್ತಿದ್ರು. ಒಂದ್ ಮೂಮೆಂಟ್ ಅವ್ರು ಕಾಯ್ತಾ ಇದ್ರು, ಅವ್ರು ರೇಗಿಸಿದ್ರು. ತಿರ್ಗಾ ನಾನೇನಾರ ಕೌಂಟರ್ ಕೊಟ್ಟು ನಾನು ರೇಗಿಸುವೆ, ಹಿಂಗಿರ್ತಿತ್ತು. ಧನುಣ್ ಹೆಂಗೆ ಅಂದ್ರೆ ರೇಗಿಸ್ಬೇಡ ಅವ್ನ ಪಾಪ ಏನು ಮಾತಾಡ್ತಿರ್ಲಿಲ್ವ ಜಾಸ್ತಿ. ನನಗೆ ಬೇಜಾರಾಗೋದು, ಅಯ್ಯೋ ಬೇಡ ಬಿಡಪ್ಪ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಡು. ಓಕೆ, ಸುಮಾರು ಸತಿ ನಿಮ್ದು ಕಾವ್ಯಂದು ಗಲಾಟೆ ಆಗಿದೆ. ಒಂದ್ ದಿನನೋ ಅಥವಾ 2 ದಿನನೋ ಮಾತು ಬಿಟ್ಟಿರೋದು ಇದೆ. ಹೆಂಗಂದ್ರೆ ಮಾತಾಡ್ಕೊಳೋದಿದ್ರು ನೀವ್ ಯಾರಿಗೋ ಹೇಳೋ ತರ ಕಾವ್ಯನಿಗೆ ಹೇಳೋದು, ಇಲ್ಲ ಕಾವ್ಯ ಯಾರಿಗೋ ಏನೋ ಅಂದ್ರೆ ನಿಮಗೇನೋ ಹೇಳ್ಬೇಕು ಅಂದ್ರೆ ಯಾರಿಗೋ ಏನೋ ಹೇಳೋದು, ಈ ತರದ್ ಆಗ್ತಾ ಇತ್ತು. ಇನ್ ಕೇಸ್ ನೀವೇನಾದ್ರೂ ಇನಿಷಿಯೇಟಿವ್ ತಗೊಂಡಿರ್ಲಿಲ್ಲ ಅಂತಂದಿದ್ರೆ ನಿಮ್ ಫ್ರೆಂಡ್ಶಿಪ್ ಏನಾದ್ರು ಮಧ್ಯದಲ್ಲೇ ಬ್ರೇಕ್ ಆಗ್ಬಿಡ್ತಿತ್ತಾ? ಹಂಗಾಯ್ತಿರಲ್ಲ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಅದು ಒಂಥರ ಬಿಟ್ಕೊಡೋಕೆ ಅಂದ್ರೆ ಈಗ ಒಂದು ಮನೆ ಅಂತ ಇದ್ಮೇಲೆ ಈಗ ಒಂದು ಮನೆ ಅಂತ ಇದ್ಮೇಲೆ ಫ್ರೆಂಡು, ವೈರಿ, ಇನ್ನೊಬ್ರು ಎಲ್ಲ ಇರ್ತಲ್ಲ ಮೇಡಮ್. ಅದರಲ್ಲಿ ಫ್ರೆಂಡು ಅಂತ ಬಂದಾಗ ಕಾವ್ಯನೇ ಇದ್ದಿದ್ದು. ಅದು ಇಂಡೈರೆಕ್ಟ್ ಅದು ಹಂಗೆ ಹೆಂಗಾರು ಮಾತಾಡ್ಬೇಕಲ್ಲ, ಏನೋ ಮಿಸ್ ಮಾಡ್ಕೊಂಡಿದ್ದು ಮಾತಾಡ್ಬೇಕಲ್ವಾ, ಅದಕ್ಕೆ ಇಂಡೈರೆಕ್ಟ್ ಆಗಿ ಹಂಗ್ ಮಾತಾಡೋದು. ಓಕೆ, ನಿಮ್ದು ಬಿಗ್ ಬಾಸ್ ಮನೆಲ್ಲ ನಿಮ್ ಸಿಚುಯೇಷನ್ ನೋಡಿದಾಗ ಒಂದೊಂದ್ ಸಿಚುಯೇಷನ್ ಒಂದೊಂದ್ ಸಿನಿಮಾಗೆ ಹೋಲಿಸಬಹುದು. ಅದ್ರಲ್ಲೂ ಅರಸು ಸಿನಿಮಾಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತಾ ಅಂತ. ಯಾಕಂದ್ರೆ ಅಪ್ಪು ಸರ್ ಅದ್ರಲ್ಲಿ ರಮ್ಯ ಅವ್ರನ್ನ ಇಷ್ಟಪಡ್ತಿರ್ತಾರೆ, ಇಲ್ಲಿ ಮೀರಾ ಜಾಸ್ಮಿನ್ ಅಪ್ಪು ಸರ್ನ ಇಷ್ಟಪಡ್ತಿರ್ತಾರೆ. ಇಲ್ಲಿ ನೀವು ಕಾವು 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 ಅನ್ನೋದು, ರಕ್ಷಿತಾ ಹಿಂದೆಗಡೆ ಗಿಲ್ಲಿ 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 ಅನ್ನೋದು. ಸೊ ಅದು ಅರಸು ಮೂವಿ ತರ ಆಗ್ಬಿಟ್ಟಿತ್ತು ಒಳಗೆ ಅಂತ. ಇಲ್ಲ ಮೇಡಮ್, ಅದೇ ಈಗ ನನಗೆ ರಕ್ಷಿತಾ ಹೆಂಗೆ ಅಂದ್ರೆ ನೀವು ನೋಡಿರ್ತೀರಿ ಇಂಟರ್ವ್ಯೂ ಎಲ್ಲ ಮಾಡಿದ್ರಿಂದ ಸಖತ್ತು ಅವಳು ಮನ್ಸುದ್ ಮಾತಾಡ್ತಾ ಇರ್ತಾರೆ. ಕರ್ಬೇ ಸೊಪ್ಪಂತೂ ಯಾವ ಲೆವೆಲಿಗೆ ವೈರಲ್ ಆಗ್ಬಿಟ್ಟಿದೆ ಅಂದ್ರೆ ಬಡ ಅಂತ ಮಾತಾಡ್ತಾರೆ. ಸೇಮ್ ನಾನು ಮುಂಚೆನೇ ಹೇಳೋನಿಲ್ಲ, ನಾನೇನಾರು ನನ್ನ ಲೇಡಿ ವರ್ಷನ್ ಅಲ್ಲಿ ನೋಡ್ಕತೀನಿ ಅಂದ್ರೆ ಅವಳು ರಕ್ಷಿತನ್ ನೋಡ್ಕತೀನಿ ಅಂತ. ಅವಳು ಹೆಂಗೆ ಅಂದ್ರೆ ಈಗ ಯಾರ ಫ್ರೆಂಡ್ ಆದ್ರೆ, ಈಗ ನೀವೇನಾರು ಫ್ರೆಂಡ್ ಆದ್ರೆ ಫ್ರೆಂಡು ಒಂಥರ ಈ ಹೆಂಗೆ ಇಂಗ್ಲಿಷ್ ಅಲ್ಲಿ ಒಂದು ಹೊರಡೋದು, ಅದು ಪೊಸೆಸಿವ್ ಫ್ರೆಂಡ್ ತರ. ಮಾತಾಡ್ಬೇಕು, ಯಾರ ಜೊತೆನೂ ಫ್ರೆಂಡ್ ಆಗಂಗಿಲ್ಲ. ಅಂದ್ರೆ ಬೇರೆಯವರು ನಿನ್ಗೇನು ಹೇಳಂಗಿಲ್ಲ, ನೀನ್ ಬೇರೆಯವ್ರು ನಿನ್ ಏನು ರೇಗ್ಸಂಗಿಲ್ಲ, ಏನು ಮಾಡಂಗಿಲ್ಲ, ಬೇರೆಯವ್ರು ನಿನ್ನ ನಾಮಿನೇಷನ್ ಮಾಡಂಗಿಲ್ಲ, ಈ ತರ ಬೇರೆಯವ್ರು ನಿನ್ ಮಾಡ್ರೆ ನೀನ್ ಅವ್ರನ್ನ ಇವ್ರು ಮಾಡೋದು. ಸೇಮ್ ನಾನು ಹಂಗೆ ಅಲ್ವಾ ಮಾಡ್ತಿದ್ದು ಆ ತರ. ಓಕೆ, ನೀವು ವಂಶದ್ ಕುಡಿ ಅಂತ ಹೇಳಿ ಪಾಪ ಹುಡುಗಿ ಬಾಯಿ ತುಂಬಾ ನಾನು ಮದ್ವೆ ಆದ್ರೆ ಗಿಲ್ಲಿ ತರ ಹುಡುಗ ಇರ್ಬೇಕು, ಗಿಲ್ಲಿ ತರ ಹುಡುಗ ನನ್ಗೆ ಇಷ್ಟ ಅಂತ ಹೇಳ್ತಾ ಇದ್ರು. ನೀವು ನೋಡಿದ್ರೆ ಕೊನೆಗೆ ತಂಗಿ ಅನ್ಬಿಟ್ರಿ. ಬಟ್ ಅವ್ರು ಬಂದ್ ಹೊರಗೆ ಇಂಟರ್ವ್ಯೂನೆಲ್ಲ ಹೇಳಿದ್ದಾರೆ, ಇಲ್ಲ ನನ್ನ ತಂಗಿ ಎಲ್ಲ ಅವ್ರ ಫ್ರೆಂಡು ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಹೇಳಿದ್ದಾರೆ, ಗಿಲ್ಲಿಯಲ್ಲಿ ನಾನು ಅಪ್ಪನ ನೋಡ್ತೀನಿ, ಅಣ್ಣನ ನೋಡ್ತೀನಿ, ಫ್ರೆಂಡ್ನ ನೋಡ್ತೀನಿ, ಮಾವನ್ ಮಗನ ನೋಡ್ತೀನಿ, ಎಲ್ಲಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಅವರು ಅವಾಗಿಂದ ಅದ್ ಹೇಳ್ದೆ. ಈಗ ಹಂಗೆ ಮೇಡಮ್, ಅದೇ ನಾನು ಹೆಂಗಿದ್ದೀನಿ ಹಂಗೆಲ್ಲ ಮೇಡಮ್ ಅವರು ಇರೋದು. ರಕ್ಷಿತಾ ಸೂಪರ್ ಮೇಡಮ್ ಅದ ವಿಷಯದಲ್ಲಿ. ಈಗ ಒಂದು ಸತಿ ಅವರು ಫಿಕ್ಸ್ ಆಗ್ಬಿಟ್ರೆ ಇವರು ನನ್ನ ಫ್ರೆಂಡು ಅಂದ್ರೆ ಇವರು ನನಗೆ ವೈಬ್ ಮ್ಯಾಚ್ ಆಯ್ತದೆ ಇವ್ರ ಜೊತೆ ನನಗೆ ಅಂದ್ರೆ ಅವ್ರಂಗೆ ಕೊನೆವರೆಗೂ ಬಿಟ್ಕೊಡೋದೇ ಇಲ್ಲ ರಕ್ಷಿತಾ. ಅಂದ್ರೆ ನನ್ಗೆ ಸಖತ್, ನಾನು ಒಂದ್ಸತಿ ಹೇಳಿದೀನಿ, ನಮ್ಮ ತಾಯಿ ನೆನಪಾಯ್ತಾರೆ ಅವ್ರು ನೋಡಿದಾಗೆಲ್ಲ ಅಂತ. ನಾನು ಕೇರ್ ಮಾಡಿದಾಗ ಊಟ ನನ್ನ ಪಾಡಿನ ನಾನು ಅಲ್ಲಿ ಬೀನ್ ಬ್ಯಾಗ್ ಹಾಕಂಡ್ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮಲಗಿರ್ತೀನಿ, ಇನ್ನೆಲ್ಲೋ ಮಲಗಿರ್ತೀನಿ. ರಕ್ಷಿತಾ ಒಂಚೂರು ರೈಸ್ ಹಾಕಬಂದ್ರೆ ಹಾಕಬತ್ತಾಳು ಪಾಪ. ಏನಾದ್ರು ಪಾತ್ರೆ ತೊಳಸುದು, ಪಾಪ ಕಸ ಗುಡ್ಸುದು ಎಲ್ಲನೂ ಮಾಡಿಸ್ಬಿಟ್ಟೆ. ಒಂದು ಚೂರು ಬೇಜಾರು ಮಾಡ್ಕೊತಿರಲ್ಲ ಅದೇನೋ ಅವಳು ರಕ್ಷಿತಾ. ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಿತನ್ ಕನ್ನಡದ ಬಗ್ಗೆ? ಅಂದ್ರೆ ನಾನ್ ಮಾತಾಡುವಾಗಂತೂ ನಂಗೆ ತುಂಬಾ ಖುಷಿ ಆಯ್ತು. ಅವಳಿಗೆ ತುಂಬಾ ಕಡಿಮೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಕಲ್ತಿದ್ದಾರೆ. ಮನೆ ಒಳಗಡೆ ಇರೋರೆಲ್ಲ ತುಂಬಾ ಕಂಪ್ಲೇಂಟ್ ಮಾಡೋರು, ರಕ್ಷಿತನ್ಗೆ ಕನ್ನಡ ಬಂದ್ರು ಮಾತಾಡಲ್ಲ, ಸುಮ್ನೆ ಡ್ರಾಮಾ ಮಾಡೋದು, ಬೇಕಂತಾನೆ ಬ್ರೋಕನ್ ಕನ್ನಡ ಮಾತಾಡೋದು ಅಂತೆಲ್ಲಾನು. ನೀವು ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಿ ರಕ್ಷಿತನ, ನಿಮ್ಗೆ ತುಂಬಾ ಕ್ಲೋಸ್ ಇದ್ರು. ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ರಕ್ಷಿತನ್ಗೆ ಕನ್ನಡ ಬರೋದಿಲ್ಲ ಸರ್? ಫಸ್ಟ್ ಇದ್ರಲ್ಲೇ ಗೊತ್ತಾಗ್ಬಿಡ್ತು ಪಕ್ಕ ರಕ್ಷಿತಾ ಇರುವುದೇ ಹಂಗೆ. ಅದ್ ಗೊತ್ತಾಗ್ಬಿಡ್ತದೆ ನಿಮ್ ಟೋನಲ್ಲಿ, ಫ್ಲೋಲಿ. ಈಗ ಜಗಳ ನಿಮ್ಗೆ ಏನ್ರಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಜಗಳ ಮಾಡ್ತೀರಿ ಗೊತ್ತಾ, ಜಗಳ ಮಾಡ್ಬೇಕಾದ್ರೆ ಗೊತ್ತಾಯ್ತದೆ. ಅಲ್ಲಿ ನೀವು ಯೋಚನೆ ಮಾಡಿ ಮಾತಾಡಕ್ಕಾಗಲ್ಲ, ಇಲ್ಲಾಂದ್ರೆ ನೀವು ಪ್ಲಾನ್ ಮಾಡ್ಬಿಟ್ಟು ಚೇಂಜ್ ಮಾಡಿ ಮಾತಾಡಕ್ಕಾಗಲ್ಲ. ನಿನ್ ಕನ್ನಡ ಗೊತ್ತಿದ್ರು ಮಿಕ್ಸ್ ಮಾಡಿ ಆತರ ಜಗಳ ಆಡ್ಬೇಕಾದ್ರೆ ಮಾಡಕ್ಕಾಗಲ್ಲ. ಅಲ್ಲಿ ಗೊತ್ತಾಗ್ಬಿಡ್ತದೆ ನಿಮ್ಗೆ ಅವಳು ನಾಟಕ ಮಾಡ್ತಾ ಇಲ್ಲ, ಇರುವುದೇ ಹಂಗೆ.
ಓಕೆ, ಅದೇ ಹೆಂಗೆ ಗಿಲ್ಲಿ ಜೊತೆ ಶೋನಲ್ಲಿ ಯಾವೆಲ್ಲ ಹುಡುಗಿರು ಕ್ಲೋಸ್ ಆಗ್ತಾರಲ್ಲ ಅವರೆಲ್ಲ ಫೇಮಸ್ ಆಗ್ಬಿಡ್ತಾರೆ? ಇಲ್ಲ, ಅವರಿಂದ ನಾನ್ ಫೇಮಸ್ ಆಗ್ಬೋದು ಅಂತ ಹೇಳ್ಬೋದಲ್ಲ. ಅಲ್ಲ, ನೀವು ಆಲ್ರೆಡಿ ಫೇಮಸ್ ಇರೋದಕ್ಕೆ ಅಲ್ವಾ ಗಿಲ್ಲಿ? ಹಂಗೇನಿಲ್ಲ ಮೇಡಮ್, ಅದೇ ಮೇಡಮ್ ಹೇಳುದು, ಈಗ ನನ್ನ ಜೊತೆ ಇದ್ದ ತಕ್ಷಣ ಫೇಮಸ್ ಆಗ್ಬಿಡ್ತಾರ, ಅದೆಲ್ಲ ಸುಳ್ಳು ಮೇಡಮ್. ಅವ್ರ ಆಟ ಅವ್ರು ಆಡೋದಕ್ಕೆ ಫೇಮಸ್ ಆಗಿದೆ. ಆ ತರ ನೋಡು ತುಂಬಾ ಜನನು ಇರ್ತಾರಲ್ಲ ಹುಡುಗಿರು, ಇನ್ನೂ ಜಾಸ್ತಿ ಜನನೇ ಇರ್ತಾರಲ್ಲ, ಅದೆಲ್ಲ ಸುಳ್ಳು ಮೇಡಮ್. ಓಕೆ ಗಿಲ್ಲಿ, ಇವಾಗ ನೀವು ಹೊರಗಡೆ ಬಂದಿದ್ದು ನಾವ್ ಅದೇ ಹೇಳ್ತಾ ಇದ್ವಿ, ಜನಗಳ ಪ್ರೀತಿ ಎಲ್ಲ ಅಷ್ಟು ಕೊಡ್ತಾ ಇದಾರೆ, ಬಹುಶಃ ನಿಮ್ಗೆ ಇದನ್ನ ಅರ್ಗಿಸ್ಕೊಳಕ್ ಇನ್ನ ಅದೆಷ್ಟು ದಿನಗಳು ಬೇಕೋ ಏನೋ ಗೊತ್ತಿಲ್ಲ. ಬಟ್ ನಿಮಗೆ ಏನ್ ಅನ್ಸುತ್ತೆ ರೀಸನ್ ಅಂದ್ರೆ, ಇದು ಬಿಗ್ ಬಾಸ್ ಒಂದೇ ಶೋ ಇಂದ ನಿಮ್ಗೆ ಇಷ್ಟು ಪ್ರೀತಿ ಬಂದಿರೋದಾ, ಅಥವಾ ನೀವು ಯೂಟ್ಯೂಬ್ ಡೇಸ್ ಇಂದ ಏನೆಲ್ಲ ವಿಡಿಯೋಸ್ ಮಾಡ್ಕೊಂಡ್ ಬರ್ತಾ ಇದ್ರಿ, ಆಮೇಲೆ DKD ನಲ್ಲಿ ಇದ್ರಿ, ಆಮೇಲೆ ಕಾಮಿಡಿ ಕಿಲಾಡಿಗ್ ಮಾಡಿದ್ರಿ, ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇದ್ರಿ, ತುಂಬಾ ಸಾಕಷ್ಟು ಶೋಗಳನ್ನೆಲ್ಲ ಕೊಟ್ಟಿದ್ದೀರಿ, ಇದೆಲ್ಲವೂ ಸೇರಿ ಈ ಪ್ರೀತಿ ಸಿಕ್ಕಿರೋದ, ಅಥವಾ ಬಿಗ್ ಬಾಸ್ ಒಂದು ಶೋ ಇಂದ ನಿಮ್ಗೆ ಇಷ್ಟು ಪ್ರೀತಿ ಸಿಕ್ಕಿರೋದ ಅನ್ಸುತ್ತಾ? ಎಲ್ಲ ಒಂದು ಅದೆಲ್ಲ ಮೆಟ್ಲಲ್ವ ಮೇಡಮ್. ಈಗ ನಾನು ಡೈರೆಕ್ಟ್ ಆಗಿ ನಾನು ಸ್ಪೈಡರ್ ಮ್ಯಾನ್ ಅಲ್ವಾ ಮೇಡಮ್, ಈಗ ಆರ್ಕ್ ಹೋಗಿ ಟಾಪ್ ಫ್ಲೋರ್ ಅಲ್ಲಿ ಕೂತ್ಕೊಬಿಡೋಕೆ, ಈಗ ಮೆಟ್ಲತ್ಕಂದೇ ಹೋಗ್ಬೇಕಲ್ಲ, ಲಿಫ್ಟ್ ಅಲ್ಲಿ ಹೋಗ್ಬೇಕಲ್ಲ, ಲಿಫ್ಟ್ ಗ್ರೌಂಡ್ ಅಲ್ಲೇ ಹೋಗ್ಬೇಕಲ್ಲ, ಲಿಫ್ಟ್ ಅಲ್ಲಿ ಹೋಗ್ಬೇಕು ಅಂದ್ರು ಆಗಲ್ಲ. ಅದೆಲ್ಲ ಹೋಗಿ 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 ಒಂದ್ ಕಡೆ ಆಯ್ತದ. ಈಗ ಅಲ್ಲಿ ಕಲ್ತಿರೋದೆಲ್ಲನು ಎಲ್ಲೋ ಇಲ್ಲಿ, ಅದೇ ವೀಕೆಂಡ್ ಅಲ್ಲಿ ಹೇಳಿದ್ದು, ಅಲ್ಲಿ ಕಲ್ತಿದ್ದೆಲ್ಲನು ಇಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಅದಕ್ಕೋಸ್ಕರ ನಾನು ಉಳ್ಕೋಬೇಕು ಅನ್ಸುತ್ತೆ. ಓಕೆ, ನಾವು ಶೋ ನೋಡ್ದಂಗೆ ಈ ಸೀಸನ್ ನ ಶೋ ಸ್ಟಾಪರ್ಸ್ ಅಂದ್ರೆ ಅದು ಯಾರು ಒಪ್ಕೊಂತಾರೋ ಬಿಡ್ತಾರೋ, ನೀವು ಮತ್ತೆ ಅಶ್ವಿನಿ ಅವರೇನೆ. ನೀವಿಬ್ರು ಇಲ್ದಲೆ ಬಹುಶಃ ಈ ಸೀಸನ್ ಇಷ್ಟೊಂದು ಹವಾ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಈವನ್ ರಕ್ಷಿತಾ ಅವ್ರು ಕೂಡ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂದ್ರೆ, ರಕ್ಷಿತಾ ವರ್ಸಸ್ ಅಶ್ವಿನಿ ಅವ್ರು ಇರುತ್ತೆ, ಅದು ಹೋಗ್ತಾ ಹೋಗ್ತಾ ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಆಗತ್ತೆ. ಕೆಲವೊಂದ್ಸತಿ ಏನಾಗತ್ತೆ, ನೀವು ಅವ್ರನ್ನ ತುಂಬಾ ರೇಗಿಸ್ತಿದ್ರೇನು ಅಶ್ವಿನಿ ಅವ್ರು ರಿಯಾಕ್ಟ್ ಮಾಡೋದಿಲ್ಲ, ಅದು ನಿಮ್ಮ ಮೇಲೆ ಅವ್ರಿಗೆ ಎಲ್ಲೋ ಒಂದು ಪ್ರೀತಿ ಕಾಣಿಸ್ತಾ ಇತ್ತು ಎಲ್ರಿಗೂನು. ಆಮೇಲೆ ಅವರು ಕೆಲವೊಂದ್ಸತಿ ಹೇಳ್ತಾ ಇದ್ರು ಬಾಯ್ ಬಿಟ್ಟು, ಗಿಲ್ಲಿ ನನ್ನಿಂದ ಫುಟೇಜ್ ತಗೊಂತಾ ಇದ್ದಾನೆ ಅಂದ್ರೆ ನನಗ್ ರೇಗಿಸ್ಬಿಟ್ಟು, ಇಲ್ಲ ನನ್ನ ಜೊತೆ ಜಗಳ ಆಡಿ ಫುಟೇಜ್ ತಗೊಂತಾ ಇದ್ದಾನೆ ಅಂತ. ಈ ಮಾತನ್ನ ನೀವು ಒಪ್ಕೊಂತೀರಾ? ಅಂದ್ರೆ ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದಕ್ಕಷ್ಟೇ ನಿಮಗೆ ಫುಟೇಜ್ ಸಿಗ್ತಾ? ಇಲ್ಲ ಮೇಡಮ್, ಈಗ ನೀವು ಇಷ್ಟೋ ತನಕ ಏನ್ ಮಾತಾಡಿದ್ರಿ ಹೇಳಿ, ರಕ್ಷಿತನ್ ಬಗ್ಗೆ ಮಾತಾಡಿದ್ರಿ, ಕಾವ್ಯ ಅವ್ರ ಬಗ್ಗೆ ಮಾತಾಡಿದ್ರಿ, ಈಗ ನೆಕ್ಸ್ಟ್ ರಘುವನ್ ಅವ್ರ ಬಗ್ಗೆನೂ ಮಾತಾಡ್ತೀರಿ, ಈಗ ಎಲ್ಲಾನು ಮಾತಾಡ್ತಿರಲ್ವ. ಈಗ ಆತರ ಇದ್ದಿದ್ರೆ ಬರೀ ಅದನ್ನೇ ಮಾತಾಡ್ಬೇಕಾಯ್ತಿಲ್ವ ಮೇಡಮ್, ಇದು ಅದೇ ಮಾತಾಡ್ಬೇಕಿತ್ತಲ್ವ. ಅದೆಲ್ಲ ಸೇರಿದ್ರಿ ಅಲ್ವೇ ಮೇಡಮ್. ಈಗ ಶೋ ಅಂತ ಬರೋದು ಬಂದಾಗ ಅದೆಲ್ಲ ಸೇರುತ್ತಲ್ವ ಮೇಡಮ್. ಈಗ ಒಂದ್ರಿಂದಾನೇ ಒಂದ್ ಜಗಳ, ಈಗ ಒಬ್ರ ಜೊತೆ ಜಗಳ ಆಡೋದ್ರಿಂದಾನೇ ಆಗ್ಬಿಡ್ತಂದ್ರೆ ಈ ನೋಡೋರ್ಗು ಇರಿಟೇಷನ್ ಆಗ್ಬಿಡ್ತದೆ. ಇವ್ರೇನ್ ಬರೀ ಕಿತ್ತಾರ, ನಾವೇ ಸೀಸನ್ ಎಲ್ಲ ನೋಡ್ಬೇಕಾದ್ರೆ ಲಾಸ್ಟ್ ಸೀಸನ್ಗಳಲ್ಲೆಲ್ಲ ಯಾರು ಜಾಸ್ತಿ ಜಗಳ ಆಡ್ತಾ ಇರ್ತಾರೆ ಅವ್ರು ನೋಡ್ಕೊಂಡು ನಾವೇ ಏನ್ ಇಷ್ಟು ಜಗಳ ಆಡ್ತಾರಲ್ಲ ಇವರು ಅಂತ ಟಿವಿ ಆಫ್ ಮಾಡಿ. ಅದೇ ಎಲ್ಲ ಮಿಕ್ಸ್ ಅಲ್ಲ ಮೇಡಮ್. ಈಗ ನೀವೇ ಅವಾಗಿಂದ ಮಾತಾಡ್ಬೇಕಾದ್ರೆ ಎಲ್ಲಾರ ಬಗ್ಗೆನೂ ಮಾತಾಡ್ಕೊಂಡು ಎಲ್ಲ ಇದ್ರೇನೆ. ನೀವು ಅಶ್ವಿನಿ ಅವರ ಮಾತನ್ನ ಒಪ್ಕೊಳೋದಿಲ್ಲ ಅಂದ್ರೆ, ಅಶ್ವಿನಿ ಅವರಿಂದ ಫುಟೇಜ್ ಸಿಕ್ತು ಅನ್ನೋದನ್ನ? ಅಶ್ವಿನಿ ಅವರಿಂದ ಅವ್ರೊಬ್ರಿಂದಾನೇ ಎಲ್ಲ ಸಿಕ್ಬಿಡ್ತು, ಎಲ್ಲ ಆಗ್ಬಿಡ್ತು. ಅದೇ ಮೇಡಮ್, ಈಗ ಬಾಲ್ ಹಾಕ್ಬೇಕಲ್ಲ, ಯಾರು ಈ ಕಡೆಯಿಂದ ಹೊಡಿಬೇಕು ಅಂದ್ರೆ ಬಾಲ್ ಹಾಕೋರು ಬೇಕಲ್ಲ, ಹಾಕವ್ರು ಇದ್ರೆ ತಾನೇ ಆಗೋದು. ಈಗ ಅದೇ ತಾನೇ ಕ್ರಿಕೆಟ್. ಈಗ ನಾನು ಒಬ್ಬನೇ ಕ್ರಿಕೆಟ್ ಆಡದೆ ಅಂದ್ರೆ ಒಬ್ಬರ ಕೈಲಿ ಆಗೋಲ್ಲ ಅಲ್ವಾ. ಬೌಲರು ಇರ್ತಾರೆ, ಅಂಪೈರು ಎಲ್ಲರೂ ಇರ್ತಾರಲ್ಲ, ಹಂಗೆ. ಹೌದು. ಓಕೆ, ಇನ್ನು ಅಶ್ವಿನಿ ಅವ್ರಿಗೆ ನೀವು ಯಾವಾಗ್ಲೂ ರೇಗಿಸ್ತಾ ಇರ್ತೀರಾ, ಹಲ್ಸೆಟ್ಟು ವಿಗ್ ಹಾಕೊಂಡಿದೀರಾ ಅಂತ ಹೇಳ್ಬಿಟ್ಟು. ಪಾಪ ಅವರೇನೋ ಮಾವನ್ ಮಗ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಮಾತಾಡ್ಸಕ್ ಬರ್ತಾ ಇದ್ರು. ಪಾಪ ಅವ್ರ ಹಲ್ಸೆಟ್ ಹಾಕೊಂಡಿದ್ದು ವಿಗ್ ಹಾಕೊಂಡಿದ್ದು ನಮ್ಗಂತೂ ಯಾವತ್ತು ಕಾಣಿಸ್ಲಿಲ್ಲ. ಯಾಕೆ ಹಂಗ್ ರೇಗಿಸ್ತಾ ಇದ್ರಿ ಅಂತ ಅಶ್ವಿನಿಗೆ? ಹಲ್ಸೆಟ್ಟು ವಿಗ್ಗು ಆತರ ಅವ್ರೇನು ಹಾಕೊಂಡಿಲ್ಲ ಪಾಪ. ಏನಂದ್ರೆ ಅವ್ರು ಒಂದೊಂದ್ಸಲ ಹೇಳೋರು, ಈ ಮನೇಲಿ ಬಹುಶಃ ನಾನು ಯಾಕೆ ಹಿಂಗ್ ಮಾತಾಡ್ತೀನಿ ಅಂದ್ರೆ, ಯಾಕೆ ಈ ತರ ನಿಮ್ಗೆಲ್ಲ ಬುದ್ಧಿ ಅಂದ್ರೆ ಮಾತಾಡ್ತೀನಿ, ಸ್ವಲ್ಪ ರ್ಯಾಸ ಕೂಗಾಡ್ತೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮೆಲ್ರಿಗಿಂತ ನಾನು ಹಿರಿಯರು ಅಂತ ಅನ್ಸುತ್ತೆ, ನಿಮ್ಮೆಲ್ರಿಗಿಂತ ವಯಸ್ಸಲ್ಲಿ ನಾನು ದೊಡ್ಡವರು ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ವಯಸ್ಸಾಗಿರೋರು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದನ್ನ ಅದ್ ಹಂಗೆ ಕಂಟಿನ್ಯೂ ಆಯ್ತು ಅಷ್ಟೇ. ರೇಕ್ಸತ್ ಮಾತ್ರ ಹೇಳ್ತೀನಿ. ಓಕೆ, ಇನ್ನ ಗಿಲ್ಲಿನ ಒಂಥರ ಮನೆಯಲ್ಲಿ ಸ್ವಲ್ಪ ಅಂದ್ರೆ ಆಡಿಯನ್ಸಿಗೆ ಅನ್ಸಿದ್ದು, ನಿಮಗಲ್ಲಿ ಒಳಗಡೆ ಹೆಂಗಿತ್ತೋ ಗೊತ್ತಿಲ್ಲ, ನಿಮ್ ತಲೆಯಲ್ಲಿ ಏನ್ ನೋಡ್ತಿತ್ತು ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಗಿಲ್ಲಿಯವ್ರು ಒಂಚೂರು ಅಲ್ಲಿ ಮೈಂಡ್ ಡಿಸ್ಟರ್ಬ್ ಆಗೋ ತರ ಮಾಡಿದ್ದು ಆಡಿಯನ್ಸಿಗೆ ಅನ್ಸಿದ್ದು ಯಾವಾಗಂದ್ರೆ, ಈ ಹೋಟೆಲ್ದು ಕಾನ್ಸೆಪ್ಟ್ ಮಾಡ್ತಾರಲ್ಲ, ರೆಸಾರ್ಟ್ ಕಾನ್ಸೆಪ್ಟ್, ಅವಾಗ ಈ ಹಳೆ ಕಂಟೆಸ್ಟೆಂಟ್ ಗಳೆಲ್ಲ ಮನೆಗೆ ಬಂದಾಗ ನೀವೇನಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಕೌಂಟ್ರ್ ಕೊಡ್ತಾನೆ ಇರ್ತೀರಾ. ಅವ್ರಿಗೆ ಹೆಂಗಂದ್ರೆ ಒಂದ್ ಕೌಂಟ್ರಿಂದ ಸುಧಾರಿಸ್ಕೊಂಡಷ್ಟಲ್ಲಿ ಇನ್ನೊಂದು ಕೌಂಟ್ರ್ ಕೊಟ್ಬಿಟ್ಟಿರ್ತಾ ಇದ್ರಿ. ಅದ್ ಯಾವ ಲೆವೆಲ್ಗೆ ಹೊರಟೋಯ್ತು ಅಂತಂದ್ರೆ, ಇಲ್ಲಿ ನೋಡ್ತಿರೋರ್ಗೆ ಹೆಂಗಿತ್ತಂದ್ರೆ ಹೊಡೆದಾಟನೆ ಮಾಡ್ಕೊಂಡ್ಬಿಡ್ತಾರೆ ಇವ್ರ ಮನೆ ಒಳಗಡೆ ಅಂತ. ರಜತ್ ಅವ್ರು ಅಂತೂ ಸಿಕ್ಕಾಬಿಟ್ಟೆ ರೊಚ್ಕೆದ್ಬಿಟ್ಟಿದ್ರು ನಿಮ್ ಮೇಲೆ. ಯಾಕೆ ಗಿಲ್ಲಿಯವ್ರಿಗಂದ್ರೆ, ಗಿಲ್ಲಿ ಗೊತ್ತೇ ಆಗ್ಲಿಲ್ವ ಅವ್ರಿಗೆ ನಿಜವಾಗ್ಲೂ ಸಿಟ್ಟು ಬರ್ತಾ ಇದೆ ಅಂತ ಸಿಚುವೇಶನ್ ಅಲ್ಲಿ? ಅದು ಏನಾಗೋಯ್ತು ಅಂದ್ರೆ ಮೇಡಮ್, ಈಗ ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಅವ್ರೇನು ಹಿಂಗೆ ಬಂದಿರೋರು, ಹೋಟ್ಲಿಗೆ ಬಂದಿರೋರು, ಅವರು ಕೋಪ ಮಾಡ್ಕೋಬೇಕು, ನಾವು ಏನು ಕೋಪ ಮಾಡ್ಕೋದೇನೆ ಸರ್ವ್ ಮಾಡ್ಬೇಕು ಅಂತ ಇದ್ದಿದ್ದು.
ಈಗ ಕಾನ್ಸೆಪ್ಟ್ ಇರೋದು ಏನಂತ ಅವರು ಕೋಪ ಮಾಡ್ಕೊಂತಿರೋದು ಕಾನ್ಸೆಪ್ಟ್, ಅದು ಕೋಪ ಮಾಡ್ಕೊಳ್ಳೋದು ಅಂದ್ರೆ ಏನಾರ ತಪ್ಪಾದ್ರೆ ಕೋಪ ಮಾಡ್ಕೊಳ್ಳೋದು, ಅಂದ್ರೆ ಹಿಂಗ್ ಬಾ ಹಂಗ್ ಬಾ ಹಂಗೆ ಹೋಟ್ಲಿಗೆ ಬಂದಿರೋ ಗೆಸ್ಟ್ಗಳು ಇರ್ತಾರಲ್ಲ ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಅವ್ರದ್ದು, ನಾವು ತಂದು ಸರ್ವ್ ಮಾಡೋದು ಅಡುಗೆ ಮಾಡೋದು ಇದು ನಮ್ದು ಅಂತ. ನನ್ಗೇನ್ ಕಾಣಿಸ್ತಿತ್ತು ಅಂದ್ರೆ ಅವರು ಕ್ಯಾರೆಕ್ಟರ್ ಅವರೇ ಅದ್ಕಂಗ್ ಆಡ್ತವ್ರೆ, ಕ್ಯಾರೆಕ್ಟರ್ ಅವರೇ ಅದ್ಕಂಗ್ ಆಡ್ತವ್ರೆ ಅಂತ ಅನಿಸ್ತಿತ್ತು. ಅದಕ್ಕೆ ನಾನು ಜಾಸ್ತಿ ಮಾಡ್ತಾ ಇದ್ದೆ. ಓಕೆ, ಇನ್ನ ರಜತ್ ಅವರು ನಾಮಿನೇಷನ್ ಮಾಡುವಾಗ ನಿಮಗೆ ಹೇಳ್ತಾರೆ ಗಿಲ್ಲಿ ಆತರ ಏನಾದ್ರು ಆಡಿದ್ರೆ ನಾನೇ ತಲೆ ಮೇಲೆ ಕೊಟ್ಟು ಬುದ್ಧಿ ಹೇಳ್ತೀನಿ ಅವನಿಗೆ ಅಂತ. ಬಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಅದೇ ರೀಸನ್ ತಗೊಂಡು ರಜತ್ ನ ನಾಮಿನೇಷನ್ ಮಾಡ್ತೀರಿ. ಹೆಂಗೆ ಗಿಲ್ಲಿಗೆ ಅದು ಸ್ಪಾಂಟೇನಿಯಸ್ ಹೆಂಗ್ ಬರತ್ತೆ ಅಂತ? ಅದು ನನಗೆ ಆ ಟೈಮಲ್ಲಿ ಏನು ಅನಿಸ್ತಂದ್ರೆ ಮೇಡಮ್, ಈಗ ನಾನೇ ಕಪಾಳ ಕೊಡೋದು ಕೂರಿಸ್ತಿದ್ದೆ ಅವನಿಗೆ ಅಂತ ಹೇಳ್ತಾರೆ. ಅದು ಬೇಕಾಗಿರಲ್ಲ ಅಂತ ನನಗೆ ಆ ಟೈಮಲ್ಲಿ ಅನ್ನಿಸ್ತು. ನಾವಿಬ್ರು ಚೆನ್ನಾಗೇ ಇದ್ದು ಫ್ರೆಂಡ್ ಆಗಿದ್ದು. ಆ ಟೈಮಲ್ಲಿ ಅದು ನನಗೂ ಬೇಜಾರ, ಹಂಗೆ ಅನ್ನಬಾರ್ದಾಗಿತ್ತು ಅಂತ ನನಗೂ ಹಂಗೆ ಅನ್ನಿಸ್ತು. ಅದಕ್ಕೋಸ್ಕರ ಹಂಗೆ ಮಾಡಿದ್ದು ಮೇಡಮ್. ಗಿಲ್ಲಿ ಅವ್ರಿಗೆ ಇದೊಂದು ನೇರವಾದ ಪ್ರಶ್ನೆ, ಗಿಲ್ಲಿ ಬಡವನ ಶ್ರೀಮಂತನ? ಮಿಡ್ಲ್ ಕ್ಲಾಸು ನಾನು ಮೇಡಮ್. ಅಲ್ವಾ? ಇದು ಏನಕ್ಕೆ ಈ ತರ ತುಂಬಾ ಚರ್ಚೆ ಆಗ್ತಾ ಇದೆ ಹೊರಗೆ ಅಂತ ಅಂದ್ರೆ, ಬಡವನ್ ಮುಖವಾಡ ಹಾಕೊಂಡು ಗೆದ್ಬಿಟ್ರು, ಇಲ್ಲ ಬಡವ ಅಂತ ತೋರಿಸ್ಕೊಂಡು ಗೆದ್ಬಿಟ್ರು, ಆದ್ರೆ ಗಿಲ್ಲಿ ಬಡವ ಅಲ್ಲ, ಈ ತರದೊಂದು ಯಾಕೆ ತುಂಬಾ ಚರ್ಚೆ ಆಗ್ತಾ ಇದೆ ಅಂತ ಹೊರಗೆ? ಅದೇ ನಾನು ಮುಂಚೆನೇ ಹೇಳಿದ್ನಲ್ಲ ಮೇಡಮ್, ನಾನು ಬಡವಲ್ಲ ಶ್ರೀಮಂತನೇ. ಇಷ್ಟು ಜನರು, ಇಷ್ಟು ಪ್ರೀತಿ, ಇಷ್ಟೆಲ್ಲ ಸಿಕ್ಕೈತೆ ಅಂದ್ರೆ ನಾನು ಶ್ರೀಮಂತನೇ ಅಲ್ವಾ ಮೇಡಮ್? ನಾನು ಬಡವ ಹೆಂಗೈತೀನಿ? ಹೌದು, ಶ್ರೀಮಂತ ಅಂದ್ರೆ ಯಾವ ಲೆವೆಲಿಗೆ ಅಂದ್ರೆ ನೀವು ಬಹುಶಃ ಈ ಇಂಡಿಯಾದಲ್ಲಿ ಟಾಪ್ 10 ಶ್ರೀಮಂತರು ಇರ್ತಾರಲ್ಲ ಆ ತರ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರುತ್ತೆ ಇವಾಗ. ಯಾಕಂದ್ರೆ ಜನಗಳ ಪ್ರೀತಿ ಅಷ್ಟು ಸಿಕ್ಕಿದೆ ನಿಮ್ಗೆ. ಅಶ್ವಿನಿ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಹೇಳಿದ್ದಾರೆ, ನನಗೆ ಜಾಸ್ತಿ ಓಟ್ ಬಂದಿದೆ, ಗಿಲ್ಲಿಗಿಂತನೂ ಜಾಸ್ತಿ ಓಟ್ ಬಂದಿದೆ, ಆ ಓಟ್ ಏನಾದ್ರೂ ಹೊರಗಡೆ ಬಿಟ್ರೆ ನಾನೇ ಗೆಲ್ತಿದ್ದೆ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಗಿಲ್ಲಿ ಅವರೇ? ಏನಿಲ್ಲ ಮೇಡಮ್, ಏನ್ ಕೇಳಿದ್ರು ಗೊತ್ತಿಲ್ಲ, ಏನಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಓಕೆ ಸರಿ, ನಂಗೆ ಗೊತ್ತು ನೀವೇನಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ಅಂತ. ಬಹುಶಃ ಈ ಪ್ರಶ್ನೆ ತುಂಬಾ ಜನ ಕೇಳಿರ್ತಾರೆ ಅನ್ಸುತ್ತೆ ನಿಮಗೆ. ಅಂಡ್ ಈ ಕ್ಷಣದಲ್ಲಿ ಅದಕ್ಕೆ ಉತ್ತರ ಕೊಡೋದು ಅವಶ್ಯಕತೆನೂ ಇಲ್ಲ ಅನ್ಸುತ್ತೆ. ಇನ್ನ ಫ್ಯಾಮಿಲಿ ರೌಂಡ್ ಅಲ್ಲಿ ಗಿಲ್ಲಿಯವರೇ, ಹೊರಗಡೆ ಹೆಂಗಿತ್ತು ಅಂದ್ರೆ ಎಲ್ಲಾ ಕಡೆ ವೈರಲ್ ಆಗಿದ್ದೇನಂದ್ರೆ ಇದು ಫ್ಯಾಮಿಲಿ ರೌಂಡ್ ಅಲ್ಲ, ಗಿಲ್ಲಿ ಫ್ಯಾನ್ಸ್ ಮೀಟ್ ಇದು ಅಂತ. ಅಂದ್ರೆ ಎಲ್ಲ ಫ್ಯಾಮಿಲಿ ಅವ್ರು ಏನ್ ಬರ್ತಾರೆ, ಬಂದವರೆಲ್ಲ ನಿಮ್ಗೆ ಯಾರು ಇಷ್ಟ ಅಂದ್ರೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ನಿಮ್ಮ ಹೆಸರು ಹೇಳಿದ್ದು. ಅದ್ರಲ್ಲೂ ಅಶ್ವಿನಿ ಅವ್ರ ತಾಯಿ ನಿಮ್ಮನ್ನ ಕೈ ಹಿಡ್ಕೊಂಡು ಕೂರ್ಸ್ಕೊಂಡ್ ಬಿಟ್ಟಿದ್ರು ಒಂದ್ ಕಡೆ, ನಟ ಕೂತ್ಕೋ ನಟ, ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಅನ್ನುವಾಗ ಅವ್ರ ಮಾತ್ರನೇ ನಟರಾಜ ಕೂತ್ಕೊಂಡ ಬಾಯ್ ತುಂಬಾ ಹೇಳ್ತಾ ಇದ್ರು. ಅವ್ರು ಹೆಂಗಾದ್ರೆ ಬಹುಶಃ ಅಶ್ವಿನಿ ಅವ್ರ ಜೊತೆಗಿಂತ ನಿಮ್ ಜೊತೆನೆ ಜಾಸ್ತಿ ಮಾತಾಡಿದ್ ಅನ್ಸುತ್ತೆ. ಫೋಟೋ ಕೂಡ ಕರ್ಸ್ಕೊಂಡು ನಿಲ್ಸ್ಕೊಂಡ್ರು ಫ್ಯಾಮಿಲಿ ಫೋಟೋಗೆ. ಅವ್ರ ಅಮ್ಮನ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಿ ನೀವು? ನಿಜವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು ಮೇಡಮ್, ಸತ್ಯವಾಗ್ಲು. ಅದೇ ನಾನು ವೀಕೆಂಡ್ ಅಲ್ಲಿ ಹೇಳಿದೆ, ಇವ್ರ ಅಮ್ಮ ಹೆಂಗಿರ್ತಾರೆ ಮೋಸ್ಟ್ಲಿ ನನಗೆ ಹಳೆ ಸಿನಿಮಾದಲ್ಲಿ ಲೇಡಿ ವಿಲ್ಲನ್ ಬರ್ತಾರಲ್ಲ ಮಾರೆ ಮುತ್ತು ಮೇಡಮ್, ಅವರೆಲ್ಲ ಹಂಗಿರ್ತಾರೆ. ಬಂದ ತಕ್ಷಣ ಕೂಗಾಡ್ಕೊಂಡು ನನ್ನ ಮೇಲೆಲ್ಲ ಅರ್ಚಾಡ್ಕೊಂಡು ನನ್ನ ಮಗಳಿಗೆ ಯಾಕೆ ಹಂಗೆ ರೇಗಿಸ್ತೆ, ಕಾಲು ಎಳಿತೆ, ಜಗಳ ಮಾಡ್ತೆ ಅಂತೆಲ್ಲ ಬೈತಾರೆ ಅಂತೆಲ್ಲ ಇಮ್ಯಾಜಿನೇಷನ್. ಅವ್ರು ಬಂದ ತಕ್ಷಣ ಅವರೇ ಹೇಳ್ತಾವ್ರೆ ಅಶ್ವಿನಿ ಮೇಡಮ್, ಅಮ್ಮ ನಾನು ನಿನ್ನ ಮಗಳು, ನಾನು ನೀನ್ ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಇದು ಮಾಡ್ತಾ ಇದ್ದೀನಿ, ನಿನ್ನ ಮಗಳು ನಾನು, ನೀನು ನನ್ನ ಜೊತೆ ಮಾತಾಡ್ಬೇಕು ಬಾ ಅಂತ ಹೇಳಕ್ ಹೋಯ್ತಾರೆ. ಇರೋ ನಟರಾಜನ್ ಜೊತೆ ಮಾತಾಡ್ಕೊ ಬಂದ್ಬಿಡ್ತೀನಿ, ನಾನು ಅತ್ತೆ ಅನ್ನೋದು, ಅವ್ರ ಅಳಿಯ ಅನ್ನೋದು. ಅವ್ರು ಹೆಂಗೆ ಅಂದ್ರೆ ಈಗ ನಮ್ಮ ಊರಲ್ಲಿ ನಮ್ಮ ಅತ್ತೆದಿರು ಇವ್ರನ್ನ ನೋಡ್ದಂಗೆ ಆಗೋದು, ಹಂಗೆ ಕನೆಕ್ಟ್ ಆಗ್ಬಿಟ್ರು ಅವರು. ಆಮೇಲೆ ನನ್ನನ್ನ ಕ್ಯಾಪ್ಟನ್ ಆಗ್ಬೇಕು ಗಿಲ್ಲಿ ಅಂದ್ಬಿಟ್ಟು ಫೋಟೋ ಹಾಕಿದ್ದು ಅದೆಲ್ಲ ನೋಡ್ಬಿಟ್ಟು ನನ್ಗೇನ್ ಟಚ್ ಮಾಡ್ತಾರೋ ಗೊತ್ತಾಯ್ತಾ ಇಲ್ಲ ಇವರು. ಏನ್ ಲಾಸ್ಟ್ ಅಲ್ಲಿ ಏನಾರು ಇದೆಲ್ಲ ಏಪ್ರಿಲ್ ಫೂಲು ಮೇ ಫೂಲ್ ಅಂದ್ಬಿಟ್ಟು ಏನಾರು ಫೂಲ್ ಮಾಡಕ್ ಮಾಡ್ತಾವ್ರ ಅಂತ ನಾನು ಆಮೇಲೆ ಗೊತ್ತಾಯ್ತು ಲಾಸ್ಟಲ್ಲಿ, ಓ ಇವರು ಅಂದ್ರೆ ಅದು ಗೊತ್ತಿಲ್ಲ ನನಗೂ. ನಾನು ಅನ್ಕೊಂಡಿದ್ದೆ ಒಂದು, ಆದದ್ದೇ ಒಂದು. ನಾನು ಇದ್ದದ್ ನೋಡ್ರೆ ಒಳಗಡೆ ಎಲ್ಲ ಲೆಕ್ಕದಲ್ಲಿ ನನಗೆ ಬಂದು ಬೈಬೇಕು, ಎಲ್ಲ ಒಂದು ಕ್ಯಾಪ್ಟನ್ನೇ ಮಾಡ್ಬಿಟ್ರು. ಅದೊಂದು ಸಖತ್ ಖುಷಿ ಮೇಡಮ್. ಅದು ನೀವು ಎದ್ದೋಗ್ತಿರ್ತೀರ ಸೋಫಾದಿಂದ, ಅವರು ಬಾ ಇಲ್ಲೇ ಕುತ್ಕೋ, ಎಲ್ಲೋಗ್ತೀಯ ಅಂತ, ನೀವು ಇಲ್ಲ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಇರತ್ತೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀರಿ. ಅಂದ್ರೆ ಅದು ಹೆಂಗಿತ್ತಂದ್ರೆ ಅಶ್ವಿನಿ ಅವ್ರ ಫ್ಯಾಮಿಲಿ ಬಂದಿದ್ದಕ್ಕಿಂತ ನಿಮ್ ಫ್ಯಾಮಿಲಿ ಅವರೇ ಒಳಗಡೆ ಬಂದಿರೋ ತರ ಇತ್ತದು. ಹೌದು ಮೇಡಮ್. ಆಮೇಲೆ ನಮ್ಮ ಫ್ಯಾಮಿಲಿ ಬಂದಾಗ್ಲೂ ಅಷ್ಟೇ ಎಲ್ಲಾರ್ಗು ಒಂದು ಕುತೂಹಲ ಇತ್ತು. ನೀನೇ ಹಿಂಗ್ ಆಡ್ತಿದ್ರೆ ನಿಮ್ಮ ಅಪ್ಪ ನಿಮ್ಮ ಹೆಂಗಿರ್ಬೇಡ, ಅವ್ರು ಹೆಂಗ್ ಆಡ್ಬೇಡ, ನೀನೇ ಹಿಂಗೆ ಮಾತಾಡ್ಕೊಂಡ್ ಕಾಲು ಎಳೆದು ರೇಗಿಸೋದೆಲ್ಲ ಮಾಡ್ತಾ ಇರ್ತೀನಿ, ನಿಮ್ಮ ಅಪ್ಪ ಹೆಂಗಿರ್ಬಾರ್ದು, ನಿಮ್ಮ ಅಪ್ಪ ಎಷ್ಟು ರೇಗಿಸ್ಬಾರ್ದು ನೋಡ್ತೀನಿ ಅಂತ. ಬಟ್ ನಮ್ಮ ಅಪ್ಪ ಡೆಡ್ ಅಪೋಸಿಟ್, ಒಳಗಡೆ ಸೈಲೆಂಟ್ ಆಗಿ ಮಾತಾಡ್ಕೊಂಡು ಇದು. ಅದು ಫ್ಯಾಮಿಲಿ ರೌಂಡ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಎಲ್ಲಾರ ಫ್ಯಾಮಿಲಿ, ನಮ್ಮ ಸೂರಜನ ಅವ್ರ ಅಮ್ಮ ಕನ್ಫೆಷನ್ ರೂಮಿಂದ ಬಂದಿದ್ದಕ್ಕೆ ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅನ್ನೋದು, ಧನುವಣ್ಣ ಅವ್ರ ಅಮ್ಮ ಅವರು ನನ್ನ ಮಗ ಇಲ್ಲ ಅಂದ್ರೆ ನಾನು 99 ಗಿಲ್ಲಿಗೆ ಆಗ್ತಿದ್ದು. ನಮ್ ರಘುವಣ್ಣವ್ರ ಅಕ್ಕ ಮಿಸಸ್ ವೈಫು ಅವರು ನಾನ್ ರಘುವಣ್ಣನ ಕೊಟ್ಟಿರೋ ಕ್ವಾಟ್ಲಾಗ ನನಗೆ ಅವರು ಜಗಳ ಮಾಡ್ತಾರೆ ಅಂತ ಖುಷಿಯಾಗಿರುತ್ತೆ. ಯಾರೋ ಒಬ್ರು ಅಂತ ನಿಂದು ರಘುದು ನಂಗೆ ಸಖತ್ ಇಷ್ಟ ಆಯ್ತದೆ ಕಾಮಿಡಿ, ನೀವು ಇಬ್ರು ಆಟ ಆಡುದು ಟಾಮ್ ಅಂಡ್ ಜೆರಿ ತರ ಅಂತ ಅಂದ್ಬಿಟ್ಟು ನನಗೆ ಅವ್ರ ಮಗ ಎಲ್ಲ
ಸಖತ್ತು ಹಿಂಗೆಲ್ಲ ಆಯ್ತಾಯ್ತು. ಆಮೇಲೆ ನಮ್ಮ ರಕ್ಷಿತ್ ಅವರ ಫ್ಯಾಮಿಲಿ, ಹೌದು, ನಮ್ಮ ಧ್ರುವನ್ ಅವ್ರ ಫ್ಯಾಮಿಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಮ್ಮ ಅವ್ರು ಬಂದು ಮಾತಾಡ್ಸಿದ್ದು, ಆಮೇಲೆ ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ಮಾಡಿದ್ದು, ಅದೆಲ್ಲ ಮರೆಯಕ್ಕಾಗಲ್ಲ. ಓಕೆ, ನೀವು ಧ್ರುವಂತ್ ಅವ್ರ ಮನೇಲಿ ಇದ್ದಾಗ ಅಷ್ಟೆಲ್ಲ ರೇಗಿಸ್ತಾ ಇದ್ರಿ ಅವರಿಗೆ, ಅಂದ್ರೆ ಅವ್ರನ್ನ ಒಂಥರ ಹಿಂಗೋ ಟೈಮ್ ಸಿಕ್ಕಿದ್ರೆ ಸಾಕು ಧ್ರುವಂತ್ ಕಾಲ ಎಳೆದ್ ಬಿಡ್ತಾ ಇದ್ರಿ ಸರಿಯಾಗಿ. ಬಟ್ ಅದೇನು ಧ್ರುವಂತ್ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಧ್ರುವಂತ್ ಅಣ್ಣ ತುಂಬಾ ಒಳ್ಳೆಯವರು, ತುಂಬಾ ಡಿಸಿಪ್ಲಿನ್ ಅಂತ ಏನಕ್ಕೆ ಹೇಳ್ತಾ ಇದ್ರಿ ಅವಾಗ? ಧ್ರುವಂತ್ ಅಣ್ಣ ಆಕ್ಚುಲಿ ತುಂಬಾ ಒಳ್ಳೆಯವರು ಮೇಡಮ್. ಕೇಳುವ ಆ ತರ ಡಿಸಿಪ್ಲಿನ್ ವ್ಯಕ್ತಿ ನನ್ನ ಲೈಫಲ್ಲೂ ನೋಡಿಲ್ಲ ನಾನು. ಮನೇನ ಹೆಂಗ್ ಇಟ್ಕೋರಂದ್ರೆ ಅವರು ಕ್ಲೀನಾಗಿ ಒಂದು, ಅಂದ್ರೆ ಪಾಪ ಏನಾರು ಒಂದು ಕ್ಲೀನ್ ಇಲ್ಲ ಅಂದ್ರೆ, ಈಗ ಒಂದು ಡಿಪಾರ್ಟ್ಮೆಂಟ್ ಅಂತ ವಹಿಸ್ರು, ಈಗ ಲಿವಿಂಗ್ ಏರಿಯಾ ಇಬ್ರು ಕ್ಲೀನ್ ಮಾಡ್ಬೇಕು, ಬೆಡ್ರೂಮ್ ಇಬ್ರು ಕ್ಲೀನ್ ಮಾಡ್ಬೇಕು, ಅಲ್ಲೊಬ್ರು ಇಲ್ಲೊಬ್ರು ಅಂತ ಹಾಕಿರು, ಡಿವೈಡ್ ಮಾಡುವ. ಯಾರು ಒಬ್ರು ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂದ್ರು ಕಂಪ್ಲೇಂಟ್ ಮಾಡ್ತಿರ್ಲಿ ಇವ್ರು ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂತ. ಪಾಪ ಅವ್ರು ಹೋಗ್ಬಿಟ್ಟು ಮಾಡ್ತಿದ್ರು. ನನಗೆ ಅದ್ರಲ್ಲಿ ಸಖತ್ ಇಷ್ಟ. ಗೇಮು ಅಂತ ಬಂದಾಗ ಬರೋದು ಹೋಗೋದು ಮಾತು ಬರ್ತಿತ್ತು ಹೋಯ್ತಿತ್ತು ಅದೆಲ್ಲ. ಬಟ್ ವೈಯಕ್ತಿಕವಾಗಿ ನಮ್ಮ ಧ್ರುವಣ್ಣ ನನ್ನ ಪಟೇಲ್ರೇ ಅಂತ ಸ್ಟಾರ್ಟಿಂಗ್ ಮೀಸೆ ಎಲ್ಲ ಬಿಟ್ಟಿದ್ನಲ್ಲ, ಅವಾಗ ಪಟೇಲ್ರೇ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಕೊನೆವರೆಗೂ ನನ್ನ ಪಟೇಲ್ರೇ, ಏನ್ ಪಟೇಲ್ರೇ ಚೆನ್ನಾಗಿದ್ರ ಅಂತಾನೆ ಮಾತಾಡ್ತಿದ್ರು. ಓಕೆ, ಇನ್ನ ನೀವು ಮನೆ ಒಳಗಡೆ ಇದ್ದಾಗ ಇಲ್ಲಿ ಹೊರಗಡೆ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಏನಂತಂದ್ರೆ ಗಿಲ್ಲಿ PR ಮಾಡಿಸಿದ್ದಾರೆ, ಅಂದ್ರೆ ಗಿಲ್ಲಿ ಪೇಯ್ಡ್ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. PR ಎಲ್ಲರೂ ಮಾಡಿಸ್ತಾರೆ, ಜೊತೆಗೆ ಪೇಯ್ಡ್ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. ಹಂಗಾಗಿ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಅವ್ರು ನೆಗೆಟಿವ್ ಮಾತಾಡ್ತಿದ್ದಾರೆ. ಗಿಲ್ಲಿಗೆ ಮನೆ ಒಳಗಡೆ ಯಾರಾದ್ರೂ ಅಪೋಸಿಟ್ ಆದ್ರೆ ಅವರಿಗೆ ಮನೆ ಹೊರಗಡೆ ಇಲ್ಲಿ ಅಪೋಸಿಟ್ ಆಗ್ಬಿಡ್ತಾರೆ. ಈ ತರದೆಲ್ಲ ಒಂದು ಮಾತುಕತೆ ನಡೀತಾ ಇತ್ತು. ನೀವು ಅಂದ್ರೆ ಇದ್ರ ಮೂಲಕ ಒಂದು ಕ್ಲಾರಿಟಿ ಕೊಡ್ಬೋದಾ ಅಂತ ಗಿಲ್ಲಿ, ಅಂದ್ರೆ ಈ ಪೇಯ್ಡ್ ಪ್ರಮೋಷನ್ ಅಥವಾ PR ಏನಿದೆ ಇದ್ರ ಬಗ್ಗೆ ನೀವೊಂದು ಕ್ಲಾರಿಟಿ ಕೊಡ್ಬೋದಾ ಅಂತ? ನಮ್ ಸತ್ಯವಾಗ್ಲೂ ನನ್ PR ಅಂದ್ರೆ ಏನು ಅಂತ ಈಗ ಹೇಳ್ತಿಲ್ಲ, ಫುಲ್ ಫಾರಮೇ ಗೊತ್ತಿಲ್ಲ ಅಂತ. PR ಸತ್ಯವಾಗ್ಲ ಕಾನ್ಸೆಪ್ಟ್ ಅಲ್ಲೇ ಇರಲಿಲ್ಲ ನಾನು. PR ಅಂದ್ರೆ ಏನು ಅಂತ ನಾನ್ ದುಡ್ಡು ಕೊಟ್ಬಿಟ್ಟು, ಈಗ ನನ್ ದುಡ್ಡು ಖರ್ಚು ಮಾಡ್ಬಿಟ್ಟು ಇನ್ನೊಬ್ರಿಗೆ ಹಾಳು ಮಾಡಿದೆ ಅಂತ ನಾನು ಅಷ್ಟು ಕೆಳಮಟ್ಟಕ್ಕೆ ಇಳಿಯೋನಲ್ಲ ಮೇಡಮ್ ಸತ್ಯವಾಗ್ಲೂ. PR ಈಗ ಬಿಗ್ ಬಾಸ್ ನನ್ಗೇನಾರ ಗೊತ್ತಿತ್ತಾ ಹಿಂಗ ಆಯ್ತದೆ, ಹಿಂಗೆ ಒಳಗಡೆ ಹೋದಾಗ ಹಿಂಗ ಆಯ್ತದೆ ಅಂತ ನನ್ಗೇನ್ ಗೊತ್ತಿತ್ತ? PR ದುಡ್ಡು ಕೊಟ್ಬಿಟ್ಟು ನನಗೇ ತಿನ್ನೋಕಿಲ್ಲ, ನಾನು ಇನ್ನೊಬ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬೇಕಾದ್ರೆ ಹೇಳ್ತೀರಿ 6 ತಿಂಗಳಿಂದ ಅದು ಶೋ ಇಲ್ಲ ಅಂತ. ಆ ಟೈಮಲ್ಲಿ ಆ ಪರಿಸ್ಥಿತಿ ಇಲ್ಲ ಅವನಿಗೆ. ನಾನು ಅದು ಕೈಯಲ್ಲಿ ದುಡ್ಡು ಇನ್ನೊಬ್ರ ಹತ್ರ ಸಾಲ ಮಾಡ್ಬಿಟ್ಟು ಕೊಡೋದು ನನಗೇನು, ಅದು ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರಿಗೆ ಕೊಡೋದು. ನನಗೆ PR ಅಂತ ಈಗ ಒಬ್ರು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋಕೆ ಒಬ್ರು ಬೇಕಾಗಿರ್ತಾರೆ. ಅದೆಲ್ಲ ಅದೇ ಹ್ಯಾಶ್ಟ್ಯಾಗು ಬರೀದು, ಅದು ಡೈಲಿ ಪೋಸ್ಟ್ ಮಾಡೋದು, ಅದಕ್ಕೆಲ್ಲ ಒಬ್ರು ಬೇಕು. ಅದು ಇನ್ಸ್ಟಾಗ್ರಾಮ್ ಒಬ್ರು ನೋಡ್ಕೊಕೊಬ್ರು ಬೇಕು, ಯಾಕೆ ಸೋಷಿಯಲ್ ಮೀಡಿಯಾ ನೋಡ್ಕೊಕೊಬ್ರು ಬೇಕಲ್ಲ. ಅದಕ್ಕೋಸ್ಕರನೇ ಒಬ್ರು PR ಅಂತ ಇರೋದು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನನ್ನ ಪೇಜ್ ಓಪನ್ ಮಾಡಿ ಏನಾರು ಬೇರೆಯವ್ರ ಬಗ್ಗೆ ಏನಾರು ಒಂದು ವಿಡಿಯೋ ಏನಾರು ನೆಗೆಟಿವ್ ಯಾವುದು ಇಲ್ಲ. ಅಂತದ್ರಲ್ಲಿ ನಾನು ಯಾಕೆ ದುಡ್ಡು ಕೊಟ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಇವ್ರ ಬಗ್ಗೆ ನೆಗೆಟಿವ್ ಮಾಡ್ತಾರೆ? ಅದು ಗೊತ್ತಾಗ್ಬಿಡ್ತದಲ್ವ. ಈಗ ಮೇಡಮ್ ಒಂದು ಟೀಮ್ ಆದ್ರೆ ಇಲ್ಲ ಯಾವ್ದೋ ಒಂದು 4 ಪೇಜ್ 5 ಪೇಜ್ ಆದ್ರೆ PR ಗೊತ್ತಾಗ್ಬಿಡ್ತದೆ. ಓಕೆ, ಇನ್ನ ಮನೆ ಒಳಗಡೆ ಸುದೀಪ್ ಸರ್ ಇಡೀ ಸೀಸನ್ಗೆ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಬಟ್ ಹೊರಗಡೆ ಅದು ಸ್ವಲ್ಪ ನೆಗೆಟಿವ್ ಆಗ್ಬಿಡತ್ತೆ. ಅಂದ್ರೆ ಅವರು ತುಂಬಾ ಎಂಟರ್ಟೈನ್ ಮಾಡಿದಂತ ವ್ಯಕ್ತಿ ಅನ್ನೋದೊಂದು ಮೆನ್ಷನ್ ಮಾಡ್ತಾರೆ. ಆದ್ರೆ ಹೊರಗಡೆ ಏನಾಗುತ್ತೆ, ಗಿಲ್ಲಿ ಎಂಟರ್ಟೈನ್ ಮಾಡಿದ ಸೀಸನ್ ಪೂರ್ತಿ ಧ್ರುವಂತಿಗೆ ಏನು ಕೊಟ್ರು ಅಂತ ಹೇಳಿ ಸುದೀಪ್ ಸರ್ಗೆ ಹೋಗ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಡ್ತಾರೆ. ಅಂದ್ರೆ ಅದು ಅವಶ್ಯಕತೆ ಇರ್ಲಿಲ್ಲ ಆಕ್ಚುಲಿ ಆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕೋದು. ಅದೇನಂತಂದ್ರೆ ಇವಾಗ ಯಾರೆಲ್ಲ ಅಲ್ಲಿ ಕಮೆಂಟ್ ಹಾಕಿದಾರೋ ಅವರೆಲ್ಲ ಗಿಲ್ಲಿ ಫ್ಯಾನ್ಸ್ ಅಂತ ಗುರುತಿಸ್ಕೊಂಡಿರೋರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ ಮೇಡಮ್, ಅದು ತಪ್ಪು ಮೇಡಮ್. ಯಾರೇ ಮಾಡಿದ್ರು, ಈಗ ಸುದೀಪಣ್ಣ ಅವರು ನಮಗೆ ಸಖತ್ ಇಷ್ಟ ಮೇಡಮ್. ಅವರು ವಾರ ಬಂದು ವೀಕೆಂಡಲ್ಲೆಲ್ಲ ಅವ್ರು ಹೇಳೋದು, ಅವ್ರ ಮಾತುಗಳು ಅದೇ ಇಂಟು ಮೇಡಮ್. ನೀನು ಇದು ಮಾಡಬೇಡ ಅಂದರೆ ನೀನು ಇದು ಮಾಡಬೇಡ ಅಂತ ಹೇಳೋದು ಅವ್ರ ಆಟ ಹಾಳಾಗಲಿ ಅಂತಲ್ಲ, ತಿದ್ಕ ಹೋಗ್ಲಿ ಅಂತ ಅವರೇ ಒಂದ್ಸತಿ ಹೇಳಿದ್ರು ಮೇಡಮ್ ನನಗೆ. ಹೋಗೋ ದಾರಿಲಿ ಅಂದರೆ ನಿನ್ನ ನಾಲ್ಗೆಯಿಂದನೇ ಇಲ್ಲಿವರೆಗೂ ಬಂದಿದ್ದೆ, ನಿನ್ನ ನಾಲ್ಗೆನೇ ನಿಂಗೆ ಮುಳ್ಳಾಗಬಾರ್ದು, ಹೋಗೋ ದಾರಿಲಿ ಮುಳ್ಳಿ ಅದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ತುಳ್ಕೊ ಹೋಗ್ಬಾರ್ದು ಅಂತೆಲ್ಲ ಹೇಳಿರ್ತಾರೆ. ಹಂಗೆಲ್ಲ ಇದ್ ಮಾಡೋರು ಪಾಪ ಅವ್ರು ಯಾಕೆ ಮೇಡಮ್ ಹಂಗೆಲ್ಲ ಆ ಥರ ಫೇವರಿಸಮ್ ಮಾಡಿ ಆ ಥರ ಎಲ್ಲ ಏಂತಕ್ಕೆ ಮಾಡ್ತಾರೆ ಹೇಳಿ? ಅವ್ರು 12 ಸೀಸನ್ ನಡ್ಸ್ಕೊ ಬಂದಿರೋರು, 11-12 ಸೀಸನ್. ಯಾರಿಗೆ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿರಲ್ವ ಅವ್ರಿಗೆ. ಹೌದು. ಓಕೆ, ನೀವೇನಾದ್ರು ನಿಮ್ಮ ಅಜ್ಜಿ ತರನಾ ಅಂತ? ಯಾಕಂದ್ರೆ ಮನೆ ಒಳಗಡೆ ಹೇಳ್ತಿರ್ತೀರಾ ನೀವು, ನಮ್ಮ ಅಜ್ಜಿ ಸ್ವಲ್ಪ ಕಿತಾಪತಿ, ಒಂದ್ ಸ್ವಲ್ಪ ಊರ್ ಹೆಂಗಸ್ರ ಜೊತೆ ಸೇರ್ಕೊಂಡು ಕಿತಾಪತಿ ಮಾಡ್ತಾ ಇದ್ರು ಅಂತ. ನೀವು ಅಲ್ಲಿ ರಜತ್ ಮತ್ತೆ ಚೈತ್ರನಿಗೆ ಒಂದು ಮಜಾ ತಗೊಂಡ್ ಬರ್ತೀರಾ, ಆಮೇಲೆ ಜಾನ್ವಿ ಮತ್ತೆ ಅಶ್ವಿನಿ ಅವರಿಗೆ ಅವ್ರಿಗಿಬ್ರಿಗೂ ಕಿತಾಪತಿ ಹೆಂಗಸ್ರು ಅಂತಾನೆ ಹೆಸರಿಟ್ಬಿಡ್ತೀರಾ. ಆಮೇಲೆ ಅವ್ರಿಬ್ರು ಮಧ್ಯನೂ ಅಂದ್ರೆ ಅವ್ರಿಬ್ರು ಸ್ವಲ್ಪ ಮಾತು ಬಿಟ್ಟಾಗ, ಇಲ್ಲ ನೀವಿಬ್ರು ನಾಟಕ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲನು, ಹೆಂಗೆ ನೀವು ಸ್ವಲ್ಪ ನಿಮ್ಮ ಅಜ್ಜಿ ತರನ ಅಂತ? ಅದೊಂಚೂರು ಇರ್ತದೆ ಮೇಡಮ್. ನಮ್ಮ ಅಮ್ಮನೂ ಹಂಗೆ ಸುಮ್ನೇನಾರು ಕಯ್ಯ ಅಂತ ಇದು ಮಾಡುದು, ಜಗಳ ಮಾಡುದು. ನಮ್ಮ ಅದೇ ಹೇಳ್ತಾ ಇದ್ದೆ, ಅದು ಇದು ಬಂದೈತಿ ಏನೋ ಗೊತ್ತಿಲ್ಲ. ಈಗ ಅಜ್ಜಿದೀರು ಹೆಂಗಿರ್ತಾರೆ ಅಂದ್ರೆ ಊರ್ ಕಡೆ ನನ್ಗೆ ಬಿಸಿ ಅನ್ನ ಇಟ್ಟು ಬೇಕು ಅಂದ್ರೆ ಮುದ್ದೆ ಬೇಕು ಅಂತ ಹೇಳಿರ್ತಾರೆ. ಮುದ್ದೆ ಮಾಡ್ಕೊಬಂದು ಕೊಡ್ತಾರೆ ಸೊಸೆ.
ನಾನು ಈಗ ತಿನ್ನಕ್ಕೆ ನನಗೆ ಆಮೇಲೆ ತಿಂತೀನಿ ಅಂತ ಹೇಳಿರ್ತಾರೆ. ಮುದ್ದೆ ಆರೋಗ್ಬಿಟ್ಟಿರ್ತಾರೆ, ತಿಂತಾರೆ, ತಿನ್ನೋದು ಹೋಗ್ಬಿಡ್ತಾರೆ. ಅಲ್ಲಿ ಪಕ್ಕದ ಮನೇಲಿ ಕೂತ್ಕೊ ಪರ್ಸಲಲ್ಲಿ ಏನ್ ಮಾತಾಡ್ತಿರ್ತಾರೆ ಗೊತ್ತಾ, ಅಯ್ಯೋ ತಂಗ್ಲಿ ಟಿಕ್ತಾಳೆ ನನಗೆ ಬಿಸಿ ಇಟ್ಟು ಅವರೆಲ್ಲ ತಿನ್ಬಿಟ್ಟು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಇಟ್ಟು ಈಗ ಅನ್ನ ಸಾಂಬಾರಾದ್ರೂ ಬಿಸಿ ಮಾಡ್ಕೊಡ್ಬೋದು, ಇಟ್ಟು ನೀರು ಬಿಸಿ ಮಾಡಕ್ ಆಯ್ತದ? ಹಂಗೆ ಈ ಕಿದಪತಿ ಅಜ್ಜಿರು ಅಂತಾನೆ ಒಂದಷ್ಟು ಜನ ಇರ್ತಾರೆ ಊರಲ್ಲಿ. ಊರ್ ಬಗ್ಗೆ ಸುಮ್ಮನೆ ಮಾತಾಡೋದು, ಅವ್ರು ಕರೆದ್ಬಿಟ್ಟು ಏನೋ ಹಾಕೋ ಫಿಟ್ಟಿಂಗ್ ಇಟ್ಟು ಕಳ್ಸೋದು, ಇವ್ರು ಕರೆದ್ಬಿಟ್ಟು ಏನೋ ಫಿಟ್ಟಿಂಗ್ ಇಟ್ಟು ಕಳ್ಸೋದು, ಆತರ ಒಂದಷ್ಟು ಜನ ಇರ್ತಾರೆ. ಅದ್ ಎಲ್ಲೋ ನೋಡಿ ಅದು ನೋಡಿ ಎಲ್ಲೋ ಗೊತ್ತಿಲ್ದೇನೆ ಅದ್ ಬಂದಿರ್ಬೋದು. ಅದೇ ಬಹುಶಃ ಈ ಸಾವಿನ ವಿಚಾರದಲ್ಲಿ ಕಾಮಿಡಿಗಳು ತುಂಬಾ ಕಡಿಮೆ ಅನ್ಸುತ್ತೆ, ಅಂದ್ರೆ ಜನಗಳು ಎಂಜಾಯ್ ಮಾಡೋದು. ಅದು ನಿಮ್ ಅಜ್ಜಿ ಸ್ಟೋರಿ ಏನಿತ್ತಲ್ಲ, ನಾನಂತೂ ಎಪಿಸೋಡ್ ನೋಡುವಾಗ ಬಿದ್ದು ನಕ್ಕಿದ್ದೀನಿ ಅದನ್ನ. ಅದು ಫೋಟೋ ಇದ್ದಿದ್ದು ತೋರಿಸ್ತಿದ್ದೆ ನೀವು ನರೇಂದ್ರ, ನಾನ್ ನೋಡ್ದೆ ಆ ಫೋಟೋ. ನೋಡಿದ್ರ ಕಳ್ಸ್ಕೋಬೇಕಾಯ್ತು ಕಣ, ತೋರಿಸ್ಬೇಕಾಗಿತ್ತು. ಅದು ಆಕ್ಚುಲಿ ಆ ಫೋಟೋ ನೋಡ್ದೆ ನಾನು. ನಿಮ್ ಅಜ್ಜಿಗೆ ಯಾವ್ದೋ ಹೀರೋಯಿನ್ ಲಿಪ್ಸ್ ಹಾಕಿ ಕಣ್ಣಾಕಿ ಇಲ್ಲ ಈಗ ತೋರಿಸ್ಬೋದಾಗಿತ್ತು ಇಲ್ಲೇ ಕ್ಯಾಮ್ರಕ್ಕೆ ಫೋನಲ್ಲೇ. ಅದೇ ಹೆಂಗೆ ಅಂದ್ರೆ ನಿಮ್ಗೆ ಏನ್ ಕನಸ್ತು ನಿಮ್ ಅಜ್ಜಿಗೆ ಪಾಪ ಹಂಗ್ ಮಾಡ್ಬೇಕು ಅಂತ? ಅಂದ್ರೆ ನಮ್ಮ ಅಜ್ಜಿ ಹೆಂಗು ಪಾಪ ಹೋಗ್ಬಿಟ್ಟವ್ರೆ, ಸ್ವಲ್ಪ ಫೋಟೋದಾದ್ರೆ ಚೆನ್ನಾಗಿ ನೀಟಾಗಿ ಕಾಣಿಸಿ ನೋಡೋರೆಲ್ಲ ಒಂಚೂರು ವಾವ್ ಅನ್ನೋ ತರ ಇರ್ಲಿ. ಅಜ್ಜಿ ಸ್ವರ್ಗದಲ್ಲೋ ಖುಷಿ ಪಡ್ಲಿ ನೋಡ್ಬಿಟ್ಟು ನನ್ನ ಮೊಮ್ಮಗೆ ಐತಾರೆ. ಪಾಪ ನನಗೊಂದ್ ಬೇಜಾರು ಏನಿತ್ತು ಅಂದ್ರೆ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳಿದ್ರು, ಬಂದಪ್ಪ ಏನು ಹಿಡ್ಕೊ ಬಂದಿಲ್ವ ಕೈಲಿ, ಒಂದ್ ಹಣ್ಣು ಒಂದ್ ಬಿಸ್ಕೆಟ್ ಏನೋ ತಂದ್ಕೊಂಡಿಲ್ವಲ್ಲಪ್ಪ, ಅದೇನೋ ಬೆಂಗ್ಳೂರ್ಲ ಅವನಿ ಶೂಟಿಂಗ್ ನಿನ್ ಬಾಯಿ ಮಣ್ಣಾಕ ಅಂತೆಲ್ಲ ಬೈದು ನಮ್ಮ ಅಜ್ಜಿ. ಗೊತ್ತ ನಾನ್ ಬಂದಾಗೆಲ್ಲ ರೇಗ್ಸುವೆ, ಇನ್ನು ಇದೆಯಾ ನೀನು ಬದುಕಿದ್ಯಾ ನೀನು ಅಂತ. ಪಾಪ ಅವ್ರು ಕೇಳಿದ್ರಲ್ಲ ಒಂದ್ ಹಣ್ಣು ತರೋದಿಲ್ಲ, ಅದೇ ಸೇಮು ಯಾರ ಬಂದ್ರೆ ಅಯ್ಯೋ ಅವನೇನು ಒಂದ್ ಹಣ್ಣು ತರೋದಿಲ್ಲ, ಒಂದ್ ಬಿಸ್ಕೆಟ್ ತರ ಎತ್ತಾಡ್ಸಿ ಏನ್ ಪ್ರಯೋಜನ ನಾನ್ ನೀನು ಹೋಗ್ಬಿಡು, ನೀನು ಮುಂದೆ ಹಣ್ಣು ಚಿಕನು ಮಟನು ಬಿಸ್ಕೆಟು ಎಲ್ಲಾನು ಇಡ್ತೀನಿ ತಲೆ ಕೆಡ್ಸ್ಕೊ ಅಂತ ರೇಗ್ಸುದು ನಮ್ಮ ಅಜ್ಜಿಗೆ. ಅಯ್ಯೋ ನಾನ್ ಸಾಯಿಸಿಗೆ ಕಾಯ್ತಾನಲ್ಲಪ್ಪ ಅಂತ. ಹಂಗೆ ನಮ್ಮ ಅಜ್ಜಿ ಇದ್ದದ್ದು. ಆಮೇಲೆ ನನಗೆ ಹೋದ್ಮೇಲೆ ಬೇಜಾರಾಯ್ತು, ಇಲ್ಲ ನಮ್ಮ ಅಜ್ಜಿ ನನ್ನ ಮೇಲೆ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಬಿಟ್ಟವ್ರೆ. ಕೊನೆಗಾಲದಲ್ಲಿ ಆದ್ರೂ ಸ್ವರ್ಗದಲ್ಲಿ ಹೋದ್ಮೇಲಾದ್ರು ನನ್ನ ಮೊಮ್ಮಗ ಈ ತರ ನನ್ನ ಚೆನ್ನಾಗಿ ಕಾಣಿಸಂಗ್ ಮಾಡೋನೆ, ಖುಷಿ ಪಡ್ಬೇಕು ಅಂದ್ಬಿಟ್ಟು ಫುಲ್ ಚೇಂಜ್ ಮಾಡಿಸ್ತೆ. ಅಲ್ಲಿ ಬಂದ್ಬಿಟ್ಟು ನಮ್ ದೊಡ್ಡಪ್ಪ ಬ್ಯಾನರ್ ಹಾಕವಿ, ಶ್ರದ್ಧಾಂಜಲಿ ಬ್ಯಾನರ್ ಹಾಕವಿ, ನಮ್ ದೊಡ್ಡಪ್ಪ ನೋಡ್ಕೊ ಬಂದವ್ರೆ. ಬಂದ್ಬಿಟ್ಟು ಊರ್ಲಾರ ಇನ್ನೊಬ್ರು ಸದ ಎಲ್ಲ ನೋಡ್ದಂಗೆ ಆಗಿಲ್ವಲ್ಲ, ಯಾರು ಇನ್ನೊಬ್ರು ಸತ್ತೋಗ್ಬಿಟ್ಟವ್ರಲ್ಲ, ಸರಿ ನಮ್ದೆಲ್ಲ ಹಾಕಿದೀಯ, ನಮ್ದು ಅಲ್ಲೇ ಹಾಕವನಿಲ್ಲ, ಯಾರೋ ಬೇರೆಯವ್ರದ್ದು ಹಾಕೋರ ನಮ್ದೇಲಿ. ಆಮೇಲೆ ತಿರ್ಗಾ ಬಂದು ನೋಡಿದ್ರೆ ಎಲ್ಲಿ ತೋರ್ಸಿದ್ರೆ ಅದೇ ನಮ್ಮ ಅಜ್ಜಿ. ಅವ್ನು ನಮ್ ದೊಡ್ಡಪ್ಪ ಎಣ್ಣೆ ಹೊಡ್ಕ ನೈಟ್ ಫುಲ್ ನನ್ನ ಮೇಲೆ ಜಗಳ. ಅಯ್ಯೋ ವಾ ಎಂತ ಕೆಲಸ ಮಾಡ್ಬಿಟ್ಟ ನೋಡ್ದವ, ಇನ್ನು ಹಾಳು ಮಾಡ್ಬಿಟ್ಟ ನಿನ್ ಅಮ್ಮಗ. ನನಗೆ ನಗ ಹೊಡೆದು ಸಾಕಾಗೋಯ್ತು ನಮ್ಮ ದೊಡ್ಡಪ್ಪ ಹೇಳೋದಕ್ಕೆ. ಅಲ್ಲ ನಿಮ್ಮ ಅಪ್ಪ ಏನು ಅನ್ಲಿಲ್ವಾ? ನಮ್ಮ ಅಪ್ಪ ಬೈತಾರೆ, ಅವರು ನಗ ಹೊಡಿತಾರೆ, ನಮ್ಮ ಅಪ್ಪ ಬೈತಾರೆ ನಗ್ತಾರೆ. ನಮ್ ದೊಡ್ಡಪ್ಪಂಗ್ ಮಾತ್ರ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ, ಹಿರಿ ಮಗ ಅಲ್ವ ನಮ್ ದೊಡ್ಡಪ್ಪ, ಈ ಟೈಮಲ್ಲಿ ನಾನು ಸ್ಟ್ಯಾಂಡ್ ತಕೊಂಡಿಲ್ಲ ನಮ್ಮ ಅವನಿಗೆ ಅಂದ್ರೆ ಯಾವಾಗ್ಲೂ ತಗೊಳಕ್ ಆಗಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ ದೊಡ್ಡಪ್ಪ ಅವಾಗ್ಲೇ ಬಿಗ್ ಬಾಸ್ ಕಂಟೆಸ್ಟೆಂಟ್. ಇನ್ನೊಬ್ರು ಇದ್ರು ನಮ್ಮ ಗೆಂಡಮರಿ ಅಂತ, ನಮ್ಮ ಇನ್ನೊಬ್ರು ಇದ್ರು ನಮ್ಮ ರಿಲೇಷನ್, ಅವರು ಬಂದ್ಬಿಟ್ರು, ಅವರು ರಿಲೇಷನ್ ಆಗ್ಬೇಕು. ಅವರು ಬಾಯಿಗೆ ಬಂದಂಗೆ ಬೈತವ್ರೆ, ಈ ಕಡೆ ಇವ್ರು ಆ ಕಡೆ ಅವರು. ಲೇ ನಿಮ್ಮ ಅಜ್ಜಿ ನನ್ನ ಮಗನೇ ಥೂ ಲೋಪರ್, ನನ್ನ ಮಗನೇ ಈ ಕೆಲಸ ಮಾಡಿದ, ಊರ್ಲಿ ಯಾರು ಈ ಕೆಲಸ ಮಾಡಿದ್ರೇನೋ ನೋಡ ಹೆಂಗ್ ಕಾಣಿಸ್ತವ್ರು ಅಂತ. ಕಣ್ಣಿರ್ಲ ಕಣ್ಣು ಹಾಕಿಸ್ತೇ ಅದರ ಪರವಾಗಿಲ್ಲ, ಲಿಪ್ಸ್ಟಿಕ್ ಹಾಕೊಂಡಿರೋ ಲಿಪ್ಸ್ ಹೋಗಿ ಅಜ್ಜಿಗೆ ಅದೆಲ್ಲ ಹಾಕ್ಸ್ಬಿಟ್ಟು ನಾನು ಹಿಂಗೆ ಆಮೇಲೆ ಓಡಿಸ್ಬಿಟ್ರು, ಕಳಿಸ್ಬಿಟ್ರು. ನಾನೇನ್ ಮಾಡಿದೆ, ಎಲ್ಲ ಸೈಲೆಂಟಾಗಿ ಕೂತಿದ್ರು, ಯಾರು ಜೋರಾಗೂ ಅಳ್ತಾ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಮಧ್ಯರಾತ್ರಿ ಆಗ್ಬಿಟ್ಟು ಆ ಕಡೆಯಿಂದ ಬಂದ್ಬಿಟ್ಟು ಬ್ಯಾನರ್ ಐತಲ್ಲ, ಬ್ಯಾನರ್ ಹಿಂಗ್ ಹಿಡ್ಕೊಂಡು ಬಿಫೋರ್ ಆಫ್ಟರ್ ದೊಡ್ಡಪ್ಪ. ನನ್ನ ವಾಯ್ಸ್ ಕೇಳಿದ್ರೆ ನಮ್ ದೊಡ್ಡಪ್ಪ ಒಳಗಿಂದ ಓಡಿ ಬರೋದು. ಅವನು ಇವತ್ತು ನಾನಿರ್ಬೇಕು ಅವನಿರ್ಬೇಕು ನಮ್ ದೊಡ್ಡಪ್ಪ ಓಡಿಸ್ಕೊಬಾರ್ದು. ತಿರ್ಗಾ ನಾನು ಆ ಕಡೆಯಿಂದ ಬರೋದು, ದೊಡ್ಡಪ್ಪ ಬಾಯ್ಲಿ ಇನ್ನೊಂದು ಫೋಟೋ ಮಾಡಿಸ್ಕೊಬೋದು. ಅವತ್ತೆಲ್ಲ ಫುಲ್ಲು ಎಲ್ಲ ಬಾಯಿಗೆ ಬಂದ, ಅವರು ನಗ್ತಾರೆ, ತಿರ್ಗಾ ಬಾಯಿಗೆ ಬಂದಂಗ್ ಬೋದು. ಅಯ್ಯೋ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನಪ್ಪ ಅದದು ಎಣ ಮುಂದೆ ಇಟ್ಕೊಂಡು ಹಿಂಗ್ ಹೇಳ್ತವ್ರೆ ಅಂತ, ಹೋಗಪ್ಪ ನಗ್ತವ್ರೆ ಅಂತ. ಅಯ್ಯೋ ಅವತ್ತು ಮಾತ್ರ ಅಜೇ ನಿನ್ ಡೇಟ್ ಆಫ್ ಬರ್ತ್ ಹೇಳು, ಕೇಕ್ ಕಟ್ ಮಾಡಿ, ನಿನ್ ವೆಡ್ಡಿಂಗ್ ಆನಿವರ್ಸರಿ. ಅಯ್ಯೋ ಅಜ್ಜಿ ಆದ್ರೆ ನಿಜವಾಗ್ಲೂ ಯಾವ್ದೋ ಒಂದ್ ರೂಪದಲ್ಲಿ ಬಂದು ನಿಮ್ಗೆ ಸರಿಯಾಗಿ ಕಾಟ ಕೊಡುತ್ತೆ ನೋಡಿ, ಕೊಡ್ತಾರೆ ಪಕ್ಕ ಹಿಂಗ್ ಮಾಡಿ. ಓಕೆ, ಇನ್ನು ನಾನು ನಿಮ್ಮೂರ್ಗೆ ಬಂದ್ಬಿಟ್ಟಿದ್ದೆ ಮೋಸ್ಟ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು, ಊರಲ್ಲಿ ಮನೆ ಮುಂದೆನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಬಂದು. ಅಯ್ಯೋ ಅವತ್ತು ಮಾತ್ರ ಬೇಡ ನನ್ನ ಪರಿಸ್ಥಿತಿ. ಇನ್ನೊಬ್ರು ನಮ್ಮ ಚಿಕ್ಕಪ್ಪ ಬರ್ತಾರೆ, ಅದು ಅವತ್ತೆಲ್ಲ ಫುಲ್ಲು ಕಾಮಿಡಿ. ಇನ್ನೊಬ್ರು ಯಾರು ನಮ್ಮ ಚಿಕ್ಕಪ್ಪ ಬರ್ತಾರೆ, ಅವ್ರು ಎಣ್ಣೆ ಹೊಡೆದ್ಬಿಟ್ಟಾರೆ.
ನನ್ಗೆ ನನ್ನ ಮೊಮ್ಮಕ್ಳು ಚೆನ್ನಾಗಿಲ್ಲ ಅಂತ ಬೆಣ್ಣೆ ಮಾಡಿಸ್ಕೊಟ್ಟಿದ್ದಲ್ಲವ ಎದಳ ಬಂದ್ಬಿಟ್ಟು ಎಳಿತಾರೆ ಬಾಡಿನೇ. ಇರೋ ನಿಮಿಷ ಅಜ್ಜಿ ಹೋಗ್ಬಿಟ್ಟೈತೆ ಅವ ಹೇಳು ಒಂದು ಎದ್ದು ಕೂರಿಸ್ತಾರೆ. ಅಯ್ಯೋ ಅವತ್ತೆಲ್ಲ ತಿರ್ಗಿ ನಾನು ಅವ್ರಿಗೆ ತೋರಿಸಿ ಎಂತ ಕೆಲಸ ಮಾಡೋದು ನೋಡಿ. ತಿರ್ಗಿ ಅವರು ಸ್ವಲ್ಪ ನಮ್ಮ ಚಿಕ್ಕಪ್ಪ ಸ್ವಲ್ಪ ಹೆಂಗೆ ಅಂದ್ರೆ ಜಾಲಿ ಪರ್ಸನ್. ಹೆಣ್ಣು ನೋಡಿದಿರಲ್ಲ ತೋರಿಸ್ತಾ ನಮ್ ದೊಡ್ಡಪ್ಪ ನೋಡು ಹೆಂಗ್ ಮಾಡಿದನು ಚೆನ್ನಾಗಿ ಅವಲ್ಲ ಹೂವ ಅಂತ ನೋಡಿ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಅವ್ರ ಜೊತೆಲಿ ಜಾಗ ನಮ್ ಚಿಕ್ಕಪ್ಪನ ಜೊತೆಲಿ. ನಂಗೆ ಬಾಯ ನೋವು ಬಂದ್ಬಿಡ್ತು ನಕ್ಕು. ಓಕೆ, ಗಿಲ್ಲಿಯವರೇ, ಫಿನಾಲೆಯಲ್ಲಿ ನೀವು ಮತ್ತೆ ರಕ್ಷಿತಾ ಅಕ್ಕಪಕ್ಕ ನಿಂತಿರ್ತೀರಾ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ ನೀವೇ ಗೆಲ್ತೀರಾ ಅಂತ, ಇಲ್ಲ ರಕ್ಷಿತಾ ಗೆಲ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತಾ? ಯಾಕಂದ್ರೆ ಇಬ್ರಿಗೂ ಪಾಪ್ಯುಲಾರಿಟಿ ಹಂಗೆ ಇತ್ತು. ಫಿನಾಲೆ ಬಂದಾಗ ಅದೇ ನನಗೆ ಭಯ ಆಗೋಗಿದ್ದು. ಅಯ್ಯೋ ಏನಾಯ್ತದೋ ಏನೋ ಆ ಭಯ ಅಂತೂ ಇದ್ದೇ ಇರ್ತದಲ್ವಾ. ಈಗ ಸೋನೇ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೋನೆ ಇದ್ದಿದ್ದು. ಅವನು ಸುದೀಪಣ್ಣ ಬರೋ ತಮಾಷೆಗೆ ಹೇಳಿದ್ರು, ಅದು ಎಲ್ಲೋ ಸೀರಿಯಸ್ ಆಗ್ಬಿಡೋದು ಅಂತ ನನಗೆ ಭಯ. ಒಂದ್ಸಲ ಕೇಳ್ತಾರೆ, ಈಗ ರಕ್ಷಿತಾ ಮತ್ತೆ ಗಿಲ್ಲಿ ಹೆಸರು ಕರಿತೀನಿ, ಸುಮ್ನೆ ಒಂದು ಟೆಸ್ಟ್ ಮಾಡೋಣ, ಯಾರ ಹೆಸರಿಗೆ ಜಾಸ್ತಿ ಅಂತ ಕೂಗ್ತೀರಿ ಅವ್ರು ವಿನ್ ಅಂತ ಸುಮ್ನೆ ಒಂದು ಚೆಕ್ ಮಾಡೋಣ ಅಂತ ಹೇಳ್ತಾರೆ. ರಕ್ಷಿತಾ ಹೆಸರು ಕೂಗ್ತಾರೆ ಅಂತ, ನನ್ನ ಹೆಸರು ಒಂದ್ ಸ್ವಲ್ಪ ಜಾಸ್ತಿ ಕೂಗ್ತಾರೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಂಡಿರಿ, ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಶೋ ಅಂತ. ನನಗೆ ನಿಜವಾಗ್ಲೂ ಇಲ್ಲಿ ಶ್ರುತಿ ಮೇಡಮ್ ಹೇಳ್ತಾರೆ, ಎದೆ ಬಡ್ಕತ್ತಿರ ಕಿವಿ ಕೇಳಿಸ್ತಾ ಇರ್ತದ ಮುಂದೆ. ನನ್ಗೆ ಅವಾಗ ಅನ್ಸಿಲ್ಲ, ಅಲ್ಲಿ ಎದೆ ಬಡಿತಿರೋದ್ರಲ್ಲಿ ಕಿವಿಗೆ ಇದು ಡಗ್ 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 ಅಂತ ಇಲ್ಲಿ ಆಟೆ ಇಲ್ಲಿರೋ ತರ ಫೀಲ್ ಆಯ್ತಾಯ್ತು ನನಗೆ. ಓಕೆ, ಇನ್ನ ನೀವು ಮನೆ ಒಳಗಡೆ ಒಂದ್ಸರಿ ಹೇಳ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ಏನಾದ್ರು 1 ಮಿಲಿಯನ್ ಆಗ್ಬಿಟ್ಟಿದ್ರೆ ಹೆಂಗಿರುತ್ತೆ ಇಲ್ಲಿಂದ ಹೊರಗೆ ಹೋಗೋಷ್ಟಲ್ಲಿ ಅಂತ. ನಿಯರ್ಲಿ 2 ಮಿಲಿಯನ್ ಬಂದ್ಬಿಟ್ಟಿದೆ ಗಿಲ್ಲಿಯವರೇ. ಯಾವ ಕಂಟೆಸ್ಟೆಂಟಿಗೂ ಇಲ್ಲ ಈ ತರ. ಅಂದ್ರೆ ಅವ್ರ ಮನೆಯಿಂದ ಹೊರಗೆ ಬಂದ್ಮೇಲೆ ಫಾಲೋವರ್ಸ್ ಆಗಿದ್ದಾರೆ. ನೀವು ಮನೆ ಒಳಗಡೆ ಇದ್ದಾಗಲೇ ಹೋಗ್ಬೇಕಾದ್ರೆ ಎಷ್ಟೊಂದು 1 ಲಕ್ಷ ಇತ್ತ ನಿಮ್ಗೆ ಫಾಲೋವರ್ಸ್? 1,20,000. ಇವಾಗ ಬರುವಾಗ 18 ಲಕ್ಷ ಆಗಿದ್ದಾರೆ. ಹೆಂಗ್ ಅನಿಸ್ತಾ ಇದೆ ಇದು? ಮೇಡಮ್ ನಾನು ಅದೇ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ಕೊಟ್ಟಲ್ಲ ಒಬ್ರಿಗೆ ಹ್ಯಾಂಡ್ಲ್ ಮಾಡಿ ಅಂತ, ನೀವು ಪೋಸ್ಟರ್ ಹಾಕಿ ಈ ತರ ಎಲ್ಲ ವಾರ ಪೋಸ್ಟರ್ ಹಾಕ್ತೇರಿ ನಂದು ಅಂತ ಇನ್ಸ್ಟಾಗ್ರಾಮ್ಗೆ. ಅವರುವೆ ನಾನು ಹೇಳಿದೆ, ನಾನು ಹೊರಗಡೆ ಬರೋದಕ್ಕೆ 1 ಮಿಲಿಯನ್ ಆಗ್ಬೇಕಾಯ್ತದ ಅಂತ. ಅಷ್ಟೆಲ್ಲ ಎಲ್ಲ ಆಯ್ತದೆ, ಒಂದು 4-5 ಲಕ್ಷ ಮ್ಯಾಕ್ಸಿಮಮ್ ಅಂತ. ಅದಕ್ಕೆ ಯಾಕೆ ನಿಮಗೆ ಕೊಡ್ಬೇಕು, ಮನೆಗೆ ಕೊಡ್ಬಿಟ್ಟು ಸುಮ್ಮನೆ ಇದ್ರೆ ಆಯ್ತದಲ್ಲ, ಹೆಂಗು ನಾನು ಒಳಗಿರ್ತೀನಿ, ಯಾರು ನೋಡಿರೋರು ಇಷ್ಟ ಆದವ್ರು ಹಾಗೆ ಆಯ್ತಲ್ಲ ಅಂತ. ಇಲ್ಲ ಅದು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ. ಸರಿ, ಒಂದು 4-5 ಲಕ್ಷ ಆಯ್ತದ ಬಿಡಪ್ಪ ಅಂತ. ಹೊರಗಡೆ ಬಂದ್ಬಿಟ್ಟು ನೋಡ್ತೀನಿ, ನಮ್ ಕಳ್ಳಪುಟ್ಟಿ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಹೇಳ್ದವಳು. ನಾನು ಇದ್ದ ತಕ್ಷಣ, ಇಲ್ಲಿ ನಿನ್ ಇನ್ಸ್ಟಾಗ್ರಾಮ್ ನೋಡ್ದ, ಯಾಕೆ ಏನೈತೆ? ನನಗೆ ಗಾಬರಿಗೆ ಏನಾಗ್ಬಿಟ್ಟೈತೋ ಏನಾರ ಅದೇನೋ ಬ್ಲಾಕ್ ಆಗ್ಬಿಡ್ತಲ್ಲ, ಏನಾಗ್ಬಿಟ್ಟಿದ್ದಂತ ಅಂತ. ಇಲ್ಲ ನೋಡ್ದೆ ಹೇಳಿ ನೀನು ಅಂತ. ಆಮೇಲೆ ಇರು ತೋರಿಸ್ತೀನಿ ಅನ್ಬಿಟ್ಟು ತೋರಿಸುದು, ನನಗೆ ತಲೆಯಲ್ಲೇ ಕೆಟ್ಟ ನಂದ ಅಂತ ಇಲ್ಲ ಯಾವ್ದಾರ ಪೇಕ್ ಅಂದ್ಬಿಟ್ಟು ಚೆಕ್ ಮಾಡ್ತಾವೆ ನಾನು. ಸಖತ್ ಖುಷಿ ಆಗ್ಬಿಡ್ತು ಮೇಡಮ್. ಆ ಇನ್ಸ್ಟಾಗ್ರಾಮ್ ಅವರು ಪಾಪ ಶ್ರೇಯಾ ಅಂತ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆ ವಿಷಯದಲ್ಲಿ ಮಾತ್ರ ಪೋಸ್ಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ರು. ಅದೊಂದು ಖುಷಿ ಮೇಡಮ್. ನಾನು ಅವ್ರು ಹೇಳಿದ್ರು, ಅಂದ್ರೆ ಅವ್ರಿಗೆ ನಂಬಿಕೆ ಇರಲಿಲ್ಲ 4-5 ಲಕ್ಷ ಆಗ್ಬೋದೇನೋ ಅಂತ. ನನಗೂ ನಂಬಿಕೆ ಇರಲಿಲ್ಲ 4-5 ಲಕ್ಷನೂ ಆಯ್ತದ ಇಲ್ವಾ ಅಂತ. 18-19 ಲಕ್ಷ ಅಂದಾಗ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದು. ಓಕೆ, ಅಭಿಮಾನಕ್ಕೂ ಅತಿರೇಕಕ್ಕೂ ಅದೊಂದು ತಿನ್ನ ಲೈನ್ ಇರುತ್ತೆ ಗಿಲ್ಲಿಯವರೇ. ಏನಾಗತ್ತೆ, ರಜತ್ ಅವರು ಮನೆ ಒಳಗಡೆ ಬಂದಾಗ ಗೆಸ್ಟ್ ಆಗಿ ಏನ್ ಬಂದಿರ್ತಾರಲ್ಲ, ಅವಾಗ ನಿಮ್ಗೇನೋ ರೇಗ್ಬಿಟ್ರು ಅಂತೇಳಿ ಎಲ್ಲ ರಜತಿಗೆ ಇಲ್ಲಿ ಪರ್ಸನಲ್ ಅಟ್ಯಾಕ್ ಮಾಡ್ಬಿಡ್ತಾರೆ. ಕೊನೆಗೆ ಅವರು ಅಕೌಂಟ್ ಏನಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಆಫ್ ಮಾಡ್ಬಿಟ್ಟಿರ್ತಾರೆ. ಆತರ ತುಂಬಾ ಜನಕ್ಕೆ ಆಗಿತ್ತು ಸ್ವಲ್ಪ. ಅಂದ್ರೆ ನಿಮಗೆ ಯಾರಾದ್ರೂ ಮನೆ ಒಳಗಡೆ ಒಂದ್ ಸ್ವಲ್ಪ ಸಮಸ್ಯೆ ಮಾಡಿದ್ರು ಅಂತಂದಾಗ, ಅಥವಾ ಮನೇಲಿ ನಿಮ್ಗೆ ಯಾರ ಜೊತೆಗಾದ್ರೂ ಗಲಾಟೆ ಆಯ್ತು ಅಂದಾಗ ಇಲ್ಲಿ ಸ್ವಲ್ಪ ಪರ್ಸನಲ್ ಅಟ್ಯಾಕ್ಸ್ ಆಗ್ಬಿಡ್ತಾ ಇತ್ತು ಜಾಸ್ತಿ. ಸೊ ನೀವು ಆತರ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಅದು ಪಾಪ ನನ್ನ ಮೇಲಿರೋ ಪ್ರೀತಿನ ಏನೋ ಗೊತ್ತಿಲ್ಲ, ಪರ್ಸ್ನಲ್ ಆಗೋದು ಬೇಡ ಅಂತ ಕೇಳ್ತೀನಿ ಅಷ್ಟೇ. ಅಷ್ಟು ಇದಾಗೋ, ಯಾಕಂದ್ರೆ ನಮಗೂ ಫ್ಯಾಮಿಲಿ ಇರ್ತಾರೆ. ಯಾರು ನನಗೇನಾರ ಅಂದಾಗ ನನಗೆ ಎಷ್ಟು ಬೇಜಾರೈತೆ ಅಂತ ನನಗೆ ಮಾತ್ರ ಗೊತ್ತಿರ್ತದೆ. ಆಮೇಲೆ ರಜತ್ ಅವ್ರ ಪಾಪ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಓಕೆ, ಆಮೇಲೆ ನೀವು ಮನೆ ಒಳಗಡೆ ಒಂದಷ್ಟು ಡೈಲಾಗ್ಸ್ ಎಲ್ಲ ಹೊಡಿತಾ ಇದ್ರಲ್ಲ ಗಿಲ್ಲಿ, ಇದು ಏನದು ಈ ಮೀಟರ್ ಬೇಕು ಮೀಟರ್, ಆಮೇಲೆ ಇದು ಏನು ಜೊತೆಲಿದ್ರೆ ಜೊತೆಲಿ ಏನೋ ಮೀಟರ್ ಇದ್ರೆ ಲಡಾಯಿಸು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬೇಡ ಅಂತ. ಅದೇ ಹೆಂಗೆ ಈ ಡೈಲಾಗ್ಸ್ ಎಲ್ಲ ಹೆಂಗೆ ನೀವು ಅಂದ್ರೆ ನೀವು ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ದಿದ್ದ, ಅಥವಾ ಮನೇಲಿ ಇನ್ನೊಂದಷ್ಟು ಸ್ಪಾಂಟೇನಿಯಸ್ ಆಗಿ ಬಂದ್ಬಿಡೋದು? ಮನೇಲಿ ಏನು ಉಗ್ರಲ್ಲಿ ಹೊಡೆದಾಕ್ಬಿಡ್ತೀನಿ ಅನ್ನೋದು. ಈ ಸೂರಜ್ ಅವ್ರು ತುಂಬಾ ಚೆನ್ನಾಗಿ ಅದನ್ನ ಪೋಸ್ಟ್ ಮಾಡಿದ್ದಾರೆ ನಿಮಗೆ ವಿಶ್ ಮಾಡಿ. ಸೊ ಇದು ಹೆಂಗೆ ನಿಮ್ಗೆಲ್ಲ ಸ್ಪಾಂಟೇನಿಯಸ್ ಆಗಿ ಬರ್ತಾ ಇದ್ದಿದ್ದ, ಅಥವಾ ನೀವೇನೋ ಬರ್ದಿಟ್ಕೊಂತ ಇದ್ರಲ್ಲ ಏನಾದ್ರು ನೆನಪಾಗಿದ್ದು ಹೆಂಗೆ ಅಂತ? ಮೇಡಮ್ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ಅಲ್ಲಿ ಪೇಪರು ಪೆನ್ನು ಕೊಡಲ್ಲ. ಓಕೆ ಓಕೆ, ಪೇಪರ್ ಪೆನ್ ಕೊಟ್ರು ಈಗ ಏನಾದ್ರು ಈಗ ಒಂದ್ ರ್ಯಾಪ್ ಸಾಂಗ್ ಬರೀಬೇಕು ಅಂತ ಹೇಳಿರ್ತಾರೆ,
ಆ ರ್ಯಾಪ್ ಸಾಂಗ್ ಒಂದು ಸಾಂಗ್ ಬರಿಬೇಕು ಅಂತ ಕೊಟ್ಟಿರ್ತಾರೆ, ಅದಾದ ಆ ಟೈಮ್ ಮುಗಿದು ಇಮ್ಮಿಡಿಯೇಟ್ ಪೇಪರ್ ಪೆನ್ ತಂದು ಸ್ಟೋರ್ ರೂಮಲ್ಲಿ ಇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಏನೋ ಬರೋದು, ಈಗ ನಿಮ್ಗೆ ಏನೋ ಒಂದು ಗುಟ್ಟಿ ಸೀಕ್ರೆಟ್ ಹೇಳ್ಬೇಕಾಯ್ತು, ಏನೋ ಬರ್ದಿಂಗ್ ತೋರಿಸ್ಬಿಡ್ಬೋದಲ್ಲ, ಆತರ ಅಷ್ಟೊಂದು ಸ್ಟ್ರಿಕ್ಟ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಹಂಗ್ ಬರ್ದೆಲ್ಲ ಇಟ್ಕೊಂಡು ಮೇಡಮ್ ಅದಕ್ಕೆ ಟೈಮೇ ಇರಲ್ಲ ನಿಮ್ಗೆ, ನೀವು ಬರೀಕೆ ಯೋಚನೆ ಮಾಡೋಕೆ ಆ ಟೈಮ್ಗೆ ಮಲಿಕಬೇಕಾದ್ರೆ ಯೋಚನೆ ಮಾಡ್ಬೋದು ಅಷ್ಟೇ, ಏನಾಯ್ತದೆ ಏನು ಅಂತ. ನಿಮ್ಗೆ ಅದನ್ನ ಕೂತ್ಕೊಂಡು ಇವ್ರು ಕಾಲು ಎಳಿಬೇಕು, ಇವ್ರು ಇದ್ ಮಾಡ್ಬೇಕು, ನಿಮ್ಗೆ ಹಂಗೆ ಹೋಗುದೇ ಇಲ್ವಲ್ಲ. ಈಗ ಇವತ್ತು ಇವ್ರ ಜೊತೆ ಜಗಳಾಡಿರ್ತೀನಿ, ನಾಳೆ ಹೆಂಗಿರ್ತೀನಿ ಗೊತ್ತೇ ಇರೋದಿಲ್ವಲ್ಲ. ಈಗ ಇವ್ರ ಜೊತೆ ಚೆನ್ನಾಗಿರ್ತೀನಿ, ನಾಳೆ ಹೆಂಗಿರ್ತೀನಿ ಅಂತ ಗೊತ್ತಿರೋದಿಲ್ಲ. ನಿಮ್ ಪ್ಲಾನ್ ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ ಮೇಡಮ್. ಅದೊಂದು ರ್ಯಾಪ್ ಸಾಂಗ್ ಸಖತ್ತಾಗಿತ್ತು ಗಿಲ್ಲಿ ಅವರೇ, ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಗೋವಿಂದ, ತುಂಬಾ ಚೆನ್ನಾಗಿ ಬರ್ದಿದ್ರಿ, ಜನಗಳಿಗೂ ಸಖತ್ ಇಷ್ಟ ಆಯ್ತು ಅದು. ಅಂಡ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗಿಲ್ಲಿ ರ್ಯಾಪ್ ಸಾಂಗ್ ಕೂಡ ಅಷ್ಟು ಚೆನ್ನಾಗಿ ಬರೀತಾರೆ ಅಂತ ಹೇಳಿ. ಎಷ್ಟು ಟೈಮ್ ತಗೊಂಡ್ರಿ ಅದನ್ನ ರೆಡಿ ಮಾಡೋದಿಕ್ ನೀವು? ಒಂದು ಅರ್ಧ ಗಂಟೆ ಆಗಿರ್ಬೋದು ಮೇಡಮ್. ಅಂದ್ರೆ ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ. ಆನಂದ ಗೋವಿಂದ ಅನ್ನೋದು ನನ್ಗೆ ಮುಂಚೆನೆ ಇತ್ತು ತಲೆಯಲ್ಲಿ. ಈ DKD ಸೆಟ್ ಅಲ್ಲಿ ಹೇಳಿದೆ, ಫಿನಾಲೆ ಆನಂದ ಗೋವಿಂದ ಅಂತ ಏನು ಹೇಳಿದೆ, ಅದು ಇಲ್ಲಿ ಕನೆಕ್ಟ್ ಮಾಡ್ಕೊಂಡೆ ಅಷ್ಟೇ. ಓಕೆ ಸರಿ ಆಯ್ತು. ಇವಾಗ ಫ್ಯಾನ್ಸ್ ಎಲ್ಲಾನು ನೀವು ನೋಡಿರ್ತೀರಾ, ಅಲ್ಲಿ ಮನೆಯಿಂದ ಹೊರಗೆ ಬಂದಿದ್ದೆ ರಾಮಾಚಾರಿ ಸಿನಿಮಾ ತರ ಕಟೌಟ್ ಆಗ್ಬಿಟ್ಟವ್ರು ನಿಮ್ದು ಮತ್ತೆ ಕಾವ್ಯ ಅವ್ರದ್ದು. ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ತಾ ಇದ್ರು, ಇದು ಏನೋ ಜಾಲಿವುಡ್ ಹೊರಗಡೆ. ನಿಮ್ಗೆ ಅದೆಲ್ಲ ಅಂದ್ರೆ ಯಾರು ಇವಾಗ ಕಂಟೆಸ್ಟೆಂಟ್ ನೀವಂದ್ರೆ ನೀವ್ ಇಷ್ಟ, ಇಲ್ಲ ಕಾವ್ಯ ಅಂದ್ರೆ ಕಾವ್ಯ ಇಷ್ಟ, ನೀವಿಬ್ರು ಪೇರ್ ಇಷ್ಟ ಆಗ್ಬಿಟ್ಟಿತ್ತು ಎಲ್ರಿಗೂ. ಆಮೇಲೆ ಎಲ್ರಿಗೂ ಏನಿದೆ ಅಂತಂದ್ರೆ ಸುಮ್ನೆ ಬಂದು ಕಮೆಂಟ್ ಹಾಕೋದು, ಇಲ್ಲ ಏನೋ ಪೋಸ್ಟ್ ಹಾಕೋದು, ಕಾವ್ಯ ಗಿಲ್ಲಿನ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, ಇಲ್ಲ ಗಿಲ್ಲಿ ಕಾವ್ಯನ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, ಎಲ್ಲ ರಿಯಾಲಿಟಿಗೆ ದೂರ. ಅದು ಇವಾಗ ಫೈನಲಿ ನೀವಿಬ್ರೆ ಡಿಸೈಡ್ ಮಾಡ್ಬೇಕಿರೋದು. ಬಟ್ ಆತರ ಯೋಚನೆ ಮಾಡೋರಿಗೆ ನೀವು ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೋದಾ ಅಂತ? ಏನಿಲ್ಲ, ಒಳ್ಳೆ ಸ್ನೇಹಿತರಾಗಿರ್ತೀವಿ, ಸ್ನೇಹಿತರಾಗಿರ್ತೀವಿ, ಅದೊಂದು ಹೇಳ್ಬೋದು. ಓಕೆ, ಇನ್ನ ಒಂದು ಇನ್ಸಿಡೆಂಟ್ ನೆನ್ಸ್ಕೊಬೇಕು, ಇದು ಜನಗಳಿಗೂ ತುಂಬಾ ಇಷ್ಟ ಆಗಿದ್ದ ಇನ್ಸಿಡೆಂಟ್ ಏನಂದ್ರೆ, ನಾಮಿನೇಷನ್ ಮಾಡ್ಬೇಕಾದ್ರೆ ರಾಶಿಕಾಗೆ ಮತ್ತೆ ಸೂರಜ್ಗೆ ನೀವು ಐ ಲವ್ ಯು ಐ ಹೇಟ್ ಯು, ಐ ಲವ್ ಯು ಐ ಹೇಟ್ ಯು ಅಂತ ಅಂದಿದ್ದು, ಅದು ಹೆಂಗೆ ಆ ಟೈಮಿಗೆ ಪಿಕ್ ಮಾಡ್ಬೇಕು ಅನಿಸ್ತು ನಿಮ್ಗೆ? ಅಂದ್ರೆ ಅದನ್ನ ಹೇಳಿನೇ ಟ್ರಿಗರ್ ಮಾಡ್ಬೇಕು ಅವರಿಗೆ ಅಂತ? ಅದೇ ಮೇಡಮ್, ಈಗ ಗೊತ್ತು ರಾಶಿಕಾ ಅವ್ರನ್ನ ಆರಾಮಾಗಿ ಇದ್ ಮಾಡ್ಬೋ, ಅವ್ರಿಗೆ ಏನಾರ ಹೇಳ್ಬಿಟ್ರು ಟ್ರಿಗರ್ ಆಗ್ಬಿಡ್ತಾರೆ ಅವರು. ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಬಿಡೋದು ಜಾಸ್ತಿ, ಅವ್ರ ಕೋಪ ಜಾಸ್ತಿ ರಾಶಿಕಾ ಅವ್ರಿಗೆ. ಆ ಟೈಮಲ್ಲಿ ಅವ್ರು ಮುಂಚೆನೆ ಹೇಳಿದ್ರಲ್ಲ ಸೂರಜಣ್ಣನ್ಗೆ, ಅದನ್ನ ರಾಶಿಕನ್ಗೆ ಅಲ್ಲಿ ಹೇಳುದು. ಒಂದ್ಸತಿ ಹೇಳ್ದಾಗ್ಲಿ ಅಲ್ಲಿ ಗೊತ್ತಾಗ್ಬಿಡ್ತದೆ, ನೀವು ಒಂದ್ಸತಿ ಹೇಳ್ದಿಟ್ಗೆ ರಾಶಿಕಾ ಕೋಪ ಜಾಸ್ತಿ, ಟ್ರಿಗರ್ ಆಗ್ಬಿಡ್ತಾರೆ. ಟ್ರಿಗರ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಏನಾರು ತಕೊಂಡ್ ಟ್ರಿಗರ್ ಮಾಡೋದು. ಚೆನ್ನಾಗಿದ್ದೀನಿ ಕನಕ, ಏನಕ್ಕ ಈಗ ತಾನೇ ಅನಿಸ್ಕತೆ ಇದೆ ಕನಕ. ನಮ್ಮ ಮನುಶ್ರೀ ಅಕ್ಕ ನನ್ನ ಸಕ್ಕ ಸಪೋರ್ಟ್ ಮಾಡಿದ್ರು DKD. ನೆಕ್ಸ್ಟ್ ಅದೇ ಹೇಳ್ತಿದ್ದು ನಾನು. ಇಲ್ಲ ಸ್ಟಾರ್ಟ್ ಮಾಡು ಅನುಶ್ರೀ ಅಕ್ಕ ಅಂತಾನೆ, ಇದು ಅವರೇ ಮಾಡ್ತಾವ್ರೆ ಅಂತ ಸತ್ಯವಾಗ್ಲು ಕನಕ, ಸುಳ್ಳು ಹೇಳ್ತಿದಾರೆ ಗಿಲ್ಲಿ. ಸತ್ಯವಾಗ್ಲು ನಾವೆಲ್ಲ ಏನ್ ಸಪೋರ್ಟ್ ಮಾಡೋದು, ಗಿಲ್ಲಿನೇ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದು. DKD ಎತ್ತಿದ್ದೆ ನೀವು ಸುಮ್ಮಿರಕ್ಕ ನನ್ನ. ಏನಿಲ್ಲ, ನಾನು ಗಿಲ್ಲಿ ಕಾಂಬಿನೇಷನ್ ನನ್ಗೆ ಸಖತ್ ಇಷ್ಟ. ಅವ್ನ್ ನಾನ್ ಗಿಲ್ಲಿ ಅನ್ನಕ್ಕೆ ಯಾಕ ಅಂತ. ಇಲ್ಲ ಅನುಷ್ ಅವ್ರೆ, ನಾನು ವಿಡಿಯೋಸ್ ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ, ಜಿ ಪೇಜ್ ಅಲ್ಲಿ ಹಾಕಿರ್ತಾರಲ್ಲ, ಹೆಂಗಂದ್ರೆ ನಿಮ್ದು ಒಂದು ವಿಡಿಯೋ ಬಂದ್ರೆ ಅದು ಸಜೆಷನ್ ಅಲ್ಲಿ ಬರ್ತಾ ಇರುತ್ತೆ ನೋಡಿ ಮತ್ತೆ. ನಾನು ಒಂದಿನ 2.5 ಗಂಟೆನೋ 3 ಗಂಟೆ ಕುತ್ಕೊಂಡು ನೋಡಿದೀನಿ ನಿಮ್ಮಿಬ್ರು ವಿಡಿಯೋಸ್ನ. that's all because of ಗಿಲ್ಲಿ is ಅಂದ್ರೆ ಸ್ಪಾಂಟೇನಿಯಸ್ ಗಿಲ್ಲಿ. ಅದ್ ಯಾವ್ದೂನು ನಾನು ಗಿಲ್ಲಿಯಲ್ಲಿ ಮಾತಾಡ್ತಿದ್ದಿದ್ದು ಅಥವಾ ಗಿಲ್ಲಿ ಹೇಳ್ತಿದ್ದಿದ್ ಯಾವ್ದೂನು ಏನೋ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿದ್ದೆ ಅಲ್ಲ, ಅದು ಆನ್ ಸ್ಪಾಟ್. ಅವತ್ತ ಆ ಮೂಡ್ ಏನಿರತ್ತೆ, ಅಲ್ಲಿ ಏನ್ ಎತ್ಕೊಳತ್ತೆ ಒಂದೂ ಗೊತ್ತಿಲ್ಲ. ಇಲ್ಲ ಅದು ಆಮೇಲೆ ನಿಮ್ಮಿಬ್ರದ್ದು ಟೈಮಿಂಗ್ ತುಂಬಾ ಚೆನ್ನಾಗಿರ್ತಾ ಇತ್ತು ಬಿಡಿ. ಆಮೇಲೆ ನೀವು ಬಿಗ್ ಬಾಸ್ ನೋಡ್ತಾ ಇದ್ರ ಅನುಷ್ ಅವರೇ, ಈ ಸೀಸನ್ ನೋಡಿದ್ರಾ? ಎಲ್ಲಾ ಎಪಿಸೋಡ್ಸ್ ಅಂತ ಹೇಳಕ್ಕಾಗಲ್ಲ. ಗಿಲ್ಲಿದೆಲ್ಲ ನಂಗೆ ಕೆಲವೊಂದು ವಿಡಿಯೋಸ್ ಎಲ್ಲ ತುಂಬಾ ಇಷ್ಟ. ಅವ್ರು ರಘು ಅವ್ರ ಜೊತೆ ಅವರು ಕ್ಲಾಸ್ ರೂಮ್ ಅಲ್ಲಿ ಹೇಳ್ತಾರಲ್ಲ ರೆಸ್ಪೆಕ್ಟ್, ಅದೆಲ್ಲ ಸಖತ್ ಇಷ್ಟ. ಓಕೆ, ಯಾವ ಸಿಚುಯೇಷನ್ ನಿಮಗ್ ತುಂಬಾ ಚೆನ್ನಾಗ್ ಅನ್ನಿಸ್ತು ಗಿಲ್ಲಿದು ಬಿಗ್ ಬಾಸ್ ನಲ್ಲಿ? ಅಂದ್ರೆ ಗಿಲ್ಲಿ ಟೈಮಿಂಗ್ ಸೆನ್ಸೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಗಿಲ್ಲಿ ತರಾನೇ ಇದ್ದ. ಅದು ಗಿಲ್ಲಿ ಬಗ್ಗೆ ಗೊತ್ತಿರೋರು ಎಲ್ಲರಿಗೂ ಗೊತ್ತಿರತ್ತೆ. ಗಿಲ್ಲಿ ವಾಸ್ ಗಿಲ್ಲಿ ಅಷ್ಟೇ, ಅಲ್ಲಿ ಏನು ಎಕ್ಸ್ಟ್ರಾ ಮಾಡಕ್ ಹೋಗಿಲ್ಲ. ಕೆಲವು ವಿಡಿಯೋಸ್ ಅಲ್ಲಿ ನಾನ್ ಏನೇನ್ ವಿಡಿಯೋಸ್ ನೋಡಿದೆ ಅದ್ರಲ್ಲೆಲ್ಲಾನು ನಾನ್ ನಮ್ ಗಿಲ್ಲಿನೇ ನೋಡಿದ್ದು. ಓಕೆ, ಗಿಲ್ಲಿ ಕಿತಾಪತಿ ಎಷ್ಟು ಇಷ್ಟ ಆಯ್ತು ನಿಮ್ಗೆ? ಯಾಕಂದ್ರೆ ಅವರೇ ಹೇಳ್ಕೊಂಡ್ಬಿಟ್ರು ಕಿತಾಪತಿ ಕಿಂಗು ನಾನು ಅಂತ. ಅಲ್ಲಲ್ಲ, ನಮ್ DKDಲೂ ಒಂದ್ ಕಿತಾಪತಿ ನಗ್ನಗ್ತಾ ಪಕ್ಕದಲ್ಲಿ ಭಾವನ ತೊಡೆ ಮೇಲೆ ಮಲಗ್ಬಿಡ್ತಿದ್ದಾಗೆ. ಅದೇ ನನ್ಗೆ ನಿಮ್ಮಿಬ್ರದ್ದು ಸಖತ್ ಇಷ್ಟವಾದ ವಿಡಿಯೋ ಯಾವ್ದು ಅಂತಂದ್ರೆ, ಗಿಲ್ಲಿ ನಿಮ್ಮನ್ನ ಇಮಿಡಿಯೇಟ್ ಮಾಡ್ತಾರ ಗೊತ್ತಾ, ಗಿಲ್ಲಿ ಸತ್ತೋಗ್ಬಿಡಲು ಅಂತ. ನಾನು ಹಂಗೆ ನಗ್ತೀನಿ ಕೆಡ್ದಾಗೆ ಗಿಲ್ಲಿಯಿಂದ. ಇಲ್ಲ, ನಿಮ್ ನಗುಗೆ ಫೇಮಸ್ ಅನುಶ್ರೀ ನೀವು. ಇಲ್ಲ
ಆಮೇಲೆ ರಕ್ಷಿತಾ ಮ್ಯಾಮ್ ಕ್ಲಾಪ್ ಮಾಡೋದು, ಆಮೇಲೆ ಶಿವಣ್ಣಂದು ಸಕ್ಕದಾಗಿ ಇಮಿಟೇಟ್ ಮಾಡಿದ್ದೆ, ಅದ್ರಲ್ಲಿ ಸಕ್ಕದಾಗಿ ಮಾಡಿದ್ದೆ. ರಕ್ಷಿತಾ ಮ್ಯಾಮ್ ಶಿವಣ್ಣದು ಬೆಸ್ಟ್ ಆಗಿತ್ತು. ಅಕ್ಕ ಎಲ್ಲಕ್ಕ ಸಿಗ್ತೀನಿ ಅಂದ್ಬಿಟ್ಟು ಸಿಕ್ಕಿರವಲ್ಲಕ್ಕ. ಇಲ್ಲಿ ನನ್ ಕತಾರಲ್ಲಿ ಇದೀನಿ, ಐ ಆಮ್ ಟ್ರಾವೆಲಿಂಗ್ ಫಾರಿನ್, ಯು ನೋ. ಕತಾರ್ ಆಗಿದ್ದೀರಾ ಅಕ್ಕ? ಹಾ ನಾನ್ ಬಂದ ತಕ್ಷಣ ಗಿಲ್ಲಿಗೆ ಸಿಗೋದು. ಏನ್ ಬೇಕು ಗಿಲ್ಲಿ ಹೇಳು, ತಗೊಂಡ್ಬರ್ತೀನಿ ನಿಂಗೋಸ್ಕರ. ಏನು ಬೇಡ ಗೋಲ್ಡ್ ಫೇಮಸ್ ಅಲ್ಲಿ ಅಕ್ಕ. ಹ್ಞೂ ಕನಕ ಅಕ್ಕ, ಒಂದ್ 2 kg ಚಿನ್ನ ಕವರ್ ಕಟ್ಟಿಸ್ಕೊಂಡ್ ಬಂದ್ಬಿಡ್ರಿ ಹಂಗೆ ಇಲ್ಲಿ ಮಾರ್ಕೆಟ್. ಈಗ ಚಿನ್ನ ನಾವ್ ಕೊಡಂಗಿಲ್ಲಪ್ಪ, ಕೋಟಿ ಗೆದ್ದಿರೋರು ನೀವೇ ಚಿನ್ನ ಕೊಡ್ಬೇಕು ನಮ್ಗೆ. ಇಲ್ಲ, ಈ ಚಿನ್ನ ಬಿಗ್ ಬಾಸ್ ಹೋಗಿ ಸ್ವಲ್ಪ ಸೌದೋಗ್ಬಿಟ್ಟಿದೆ, ವೆಯ್ಟ್ ಕಡಿಮೆ ಆಗ್ಬಿಟ್ಟಿದೆ ಅನುಶ್ರೀ ಅವರೇ. ಅಕ್ಕ ಚಿನ್ನದಂತ ತಮ್ಮ ನಾನೇ ಇರ್ಬೇಕಾದ್ರೆ ಯಾಕಕ್ಕ ಚಿನ್ನ ನಿಮ್ಗೆ? ಎಂತ ಮಾತುಗಳ ನಾನು ಹಂಗೆ ಅನ್ಕೊಂಡಿದ್ದೀನಿ ಬಿಡು. ಅದೇ ಚಿನ್ನ ನಮ್ಗೆ. ಚೆನ್ನಾಗಿ ಊಟ ಮಾಡೋ ಗಿಲ್ಲಿ, ಚೆನ್ನಾಗಿ ತಿನ್ನು, ಓಕೆನಾ, ಚೆನ್ನಾಗಿರು. ಅಂಡ್ ಗಿಲ್ಲಿನ ನೆಕ್ಸ್ಟ್ ನಾನ್ ನಿಜವಾಗ್ಲೂ ಎಲ್ರು ಹೇಳಾಗೆ ಡೈರೆಕ್ಟರ್ ನೋಡಕ್ ಇಷ್ಟ ಪಡ್ತೀನಿ, ಬಿಕಾಸ್ ಈಸ್ ವೆರಿ ಟ್ಯಾಲೆಂಟೆಡ್. ಈ ನಗ್ಸೋದು ಗಿಗ್ಸೋದು ಅದೆಲ್ಲ ಮೀರಿ ಅವ್ನ ಒಳಗಡೆ ಒಬ್ಬ ಒಳ್ಳೆ ಕಥೆಗಾರ ಇದ್ದಾನೆ. ಸೊ ಆ ಡೈರೆಕ್ಟರ್ ಎಲ್ರಿಗೂ ಪರಿಚಯ ಆಗ್ಬೇಕು ಗಿಲ್ಲಿ. ಥ್ಯಾಂಕ್ಸ್ ಅಕ್ಕ. ಓಕೆ ಅನುಶ್ರೀ ಅವರೇ, ನೀವು ಓಟ್ ಹಾಕಿದ್ರಾ ಗಿಲ್ಲಿಗೆ? ಹಾಕಿದ್ರು ಅಫ್ಕೋರ್ಸ್. ಇವ್ರು ಗೀತಕ್ಕ, ಶಿವಣ್ಣ, ಗೀತಕ್ಕ ಎಲ್ಲ ಹೇಳುದು ನನಗೆ ಮುಂಚೆನೂ ಗೊತ್ತಿತ್ತು. ಅಕ್ಕ ನಾವ್ ಅಲ್ಲಿ ಒಳಗಡೆ ಕೂತ್ಕೊಂಡ್ ಮಾತಾಡ್ಕೋವಕ್ಕ. ಕಾವ್ಯ ಹೇಳ್ತಾ ಇರ್ಲು, ಕಾವ್ಯ ಯಾವಾಗ್ಲೂ ಅನುಶ್ರೀ ಯಾಕಂತೂ ಪಕ್ಕ ನಿನ್ಗೆ ಓಟ್ ಹಾಕಿರ್ತಾರೆ, ಮಿಸ್ಸೇ ಇಲ್ಲ. ಶಿವಣ್ಣ, ಗೀತಕ್ಕ, ರಕ್ಷಿತಾಗೆ ಎಲ್ಲ ಪಕ್ಕ ಓಟ್ ಹಾಕಿರ್ತಾರೆ ಅಂತ. ನಮ್ಗೆಲ್ಲರಿಗೂ ಬಹಳ ಇಷ್ಟ. ರಕ್ಷಿತಾ ಮ್ಯಾಮ್ ಯಾವಾಗ್ಲೂ ಹೇಳೋರು, ಗಿಲ್ಲಿ ನೀ ಏನ್ ಬೇಕಾದ್ರೂ ಹೇಳೋ, ನಂಗೆ ಇಷ್ಟ, ನೀನ್ ಏನ್ ಹೇಳಿದ್ರು ಇಷ್ಟ ಅಂತ. ಅವ್ರಿಗೆ ಮ್ಯಾಮ್ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ. ಶಿವಣ್ಣ ಅಂತೂ ಎಲ್ಲಿ ಹೋದ್ರು ಗಿಲ್ಲಿ ಬಗ್ಗೆ ಕೇಳೋರು. ಅಣ್ಣ ನಂಗೆ ಫೋನ್ ಮಾಡ್ಬಿಟ್ಟೆ ಹೇಳೋರು, ಏನಮ್ಮ ಗಿಲ್ಲಿ ಫ್ಯಾನ್ಸ್ ಅಂತ. ಅಂದ್ರೆ ಈಗಲ್ಲ, ಈ ಶೋ ಇಂದ ಅಲ್ಲ, ಅವಾಗ DKD ಇಂದಾನೇ ಗಿಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದ್ದ. ಸೊ ಇವಾಗ ಇನ್ನೂ ಪರಿಚಯ ಅದ ಅಷ್ಟೇ. ಥ್ಯಾಂಕ್ಸ್ ಅಕ್ಕ, ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾ ಫಸ್ಟ್ ಟೈಮ್ ಹೇಳಿದ್ದಕ್ಕೆ. ಗೋಲ್ಡ್ ತರ ಅವಾರ್ಡ್ಸ್ ಅಲ್ಲೆಲ್ಲ ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೆ ಅಕ್ಕ. ನನಗೆ ಇದ್ ನೋಡಿ ಯಾವ ತರ ನೆನಪಾಯ್ತದೆ, ನಾನೇನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತಿದ್ದೀನಿ, ನೀವು ಕತಾರಲ್ಲಿದ್ದೀರಿ. ಒಂದಿನ ಅದು ಆಗ್ಲಿ ಬಿಡು. ನೀವು ಕತಾರಲ್ಲಿದ್ದೀರ. ರಮೇಶ್ ಅರವಿಂದ್ ಸರ್ ಅವರು ನಿಮಗೆ ಒಂದು ಸ್ಪೆಷಲ್ ಪರ್ಸನ್ ಏನೋ ಮಾತಾಡಿದ್ದಾರೆ ನೋಡಿ ನಿಮ್ ಬಗ್ಗೆ ಅಂತ ಹೇಳ್ತಾರೆ, ನೀವು ಮಾತಾಡ್ತಾ ಇದ್ದೀರಾ. ನೀನೆಲ್ಲ ವೀಕೆಂಡ್ ವಿತ್ ರಮೇಶ್ ಹೋದ್ರೆ ನಾನು ವಾಕಿನ್ ಡೈರೆಕ್ಟ್ ವಾಕಿನ್ ಎಂಟ್ರಿ, ಫೋನ್ ಎಲ್ಲ ಕಣ ಅಕ್ಕ. ನೀವು ಬರ್ತೀಯ. ಥ್ಯಾಂಕ್ಸ್ ಅಕ್ಕ. ಇಷ್ಟ ಆಶೀರ್ವಾದ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರ್ತದೆ ಬಿಡಕ್ಕ ನಮ್ಮ ಮೇಲೆ. ಆಯ್ತು ಬಿಡು. ಫಸ್ಟ್ ಚೆನ್ನಾಗಿ ಊಟ ಮಾಡು, ರೆಸ್ಟ್ ತಗೋ, ಓಕೆನಾ? ಎಲ್ರಿಗೂ ಕೇಳ್ದೆ ಅಂತ ಹೇಳಕ್ ಹುಷಾರು. ಆಯ್ತಕ್ಕ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಗಿಲ್ಲಿ. ಥ್ಯಾಂಕ್ಸ್ ಅಕ್ಕ. ನಿಮ್ಗೂ ಕಂಗ್ರಾಚುಲೇಷನ್ ಅಕ್ಕ, ಮದ್ವೆ ಆಗಿದ್ದಕ್ಕೆ. ಥ್ಯಾಂಕ್ ಯು. ಆದ್ರೂ ಮದ್ವೆ ಕರೆಲ್ಲ ಬಿಟ್ರಕ್ಕ. ಅದು ಅಲ್ಲ, ನೆಕ್ಸ್ಟ್ ಹಿಂಗ್ ಫೋನ್ ಮಾಡಿ ಕೇಳ್ತಾರೆ ಯಾರಾದ್ರೂ ಅಂತ ಹೇಳ್ಬಿಟ್ಟೆ, ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ರಿ. ನಾವು ಸ್ವಲ್ಪ ಮದ್ವೆನ ಸಿಂಪಲ್ ಆಗಿ ಮಾಡ್ಕೊತಾ ಇದೀವಿ, ಒಂದ್ 50-100 ಜನ ಸೇರಿಸ್ಕೊಂಡು. ಅಂದ್ ನೆಕ್ಸ್ಟ್ ನಾನು ಆ ವಿಡಿಯೋ ನೋಡಿ ಫೋನ್ ಮಾಡಕ್ ಆಗಿಲ್ವಲ್ಲ ನಿಮ್ಗೆ. ಓ ಪಾಪ ಸಿಂಪಲ್ ಆಗಿ ಮಾಡ್ಕೊಂಡವ್ರೆ ಮದ್ವೆ, ಸರಳ ವಿವಾಹ ಅನ್ಸುತ್ತೆ. ತುಂಬಾ ಸರಳ ವಿವಾಹ ಮಾಡ್ಕೊಂಡವ್ರೆ ಅನುಶ್ರೀ ಅಕ್ಕ. ನಮ್ಗೆ ಪಾಪ ಅನಿಸ್ಬಿಡ್ಬೇಕು. ಮದ್ವೆ ಕರೀಲಿಲ್ಲ ಅಂದ್ರೆ ಸೀಮಂತ ಕರೀತಾರೆ ಅಕ್ಕ. ಅಪ್ಪ ಸುಮ್ಮನೆ ನೀನು. ನೆಕ್ಸ್ಟ್ ಅನುಶ್ರೀ ಮದ್ವೆ ಯಾವಾಗ ಅಂತ 5 ವರ್ಷ ಅದೇ ಇತ್ತು, ಇನ್ನೊಂದು 3 ವರ್ಷ ಅದೇ ಕೇಳ್ತಾರೆ, ಅನುಶ್ರೀ ಮಗು ಯಾವಾಗ ಅಂತ. ಬೇಗ ಆಗ್ಲಿ ಅಕ್ಕ. ಆಯ್ತು ಕಣಗಿಲ್ಲಿ, ಎಲ್ಲ ಒಳ್ಳೇದಾಗ್ಲಿ. ನಿಂಗುನು ಸಿಗೋಣ ಬೇಗ, ಬಂದ ತಕ್ಷಣ ಸಿಗ್ತೀನಿ. ಬಾವ ಏನ್ ಮಾಡ್ತಾರಕ್ಕ? ಬಾವ ರೆಡಿ ಆಗ್ತವ್ರೆ. ಹೌದಕ್ಕ. ಈಗ ಬೆಳಗಾಗಿದ್ದ ಅಲ್ಲಿ? ಇಲ್ಲ, ಇವಾಗ ರಾತ್ರಿ ಇಲ್ಲಿ ಊಟಕ್ಕೆ ಕರೆದಿದ್ದಾರೆ. ನಾವು ಇಲ್ಲಿ ತುಳುಕೂಟ ಸಂಘದ ಗುರುಕಿರಣ್ ಸರ್ ಇವೆಂಟ್ ಬಂದಿದೀವಿ. ಓ ಸೂಪರ್ ಅಕ್ಕ. ಆಯ್ತಕ್ಕ. ಇವೆಂಟ್ ಮಾಡೋಣ ಗಿಲ್ಲಿ, ಓಕೆನಾ? ಖಂಡಿತವಾಗ್ಲೂ ಕರೀರಕ್ಕ. ಮಾರ್ಗೆಟ್ ಬಿಟ್ಟಿರಿ, ಅದು ಬೇರೆ. ಆಲ್ರೆಡಿ ವರುಣ್ ನನ್ನ ಟಚ್ಗೆ ತಕೊಂಡಿದೀನಿ. ಆಲ್ ದ ಬೆಸ್ಟ್ ಗಿಲ್ಲಿ, ಕಂಗ್ರಾಚುಲೇಷನ್ಸ್ ಕಂದ ಒನ್ಸ್ ಅಗೇನ್. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ. ನೀವು ಕತಾರಲ್ಲಿ ಇದ್ರು, ಕಾಲ್ ರಿಸೀವ್ ಮಾಡಿ ಇಷ್ಟೊತ್ತು ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ನ್ಯೂಸ್ ಫಸ್ಟ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಗಿಲ್ಲಿ ಅವರೇ, ಅನುಶ್ರೀ ಅವರೇ ಕಾಲ್ ಮಾಡಿ ಮಾತಾಡಿದ್ರು. ನಂಗೆ ಗೊತ್ತು ನೀವು ಎಷ್ಟು ಟಯರ್ಡ್ ಆಗಿದ್ದೀರಾ ಅಂತ, ಆದ್ರೂ ಆ ಜೋಶ್ ಮಾತ್ರ ಕಡಿಮೆ ಆಗಿಲ್ವಲ್ಲ. ಅನುಶ್ರೀ ಅವ್ರ ಕಾಲು ಎಳೆದ್ಬಿಟ್ರಿ. ಅನುಶ್ರೀ ಅಕ್ಕ ಇವ್ರ ಜೊತೆ ಮಾತಾಡದೆ ಒಂದ್ ಜೋಶ್. ಅವ್ರ ಪಕ್ಕದಲ್ಲಿ ಇದ್ಬಿಟ್ರೆ ನಾವು ಅದನ್ನೇ ಮಾತಾಡ್ತಾ ಇರ್ತೀವಿ. ಅನುಶ್ರೀ ಅಕ್ಕ, ನೀವು ಯಾರು ಸುಮ್ನೆ ಸಪ್ಗಿರೋರೀಗ ಶೂಟ್ ಎಲ್ಲ ಲೇಟ್ ಆಗಿ ನಡೀತದೆ ನೋಡ್ರಿ. ಈಗ ಡ್ಯಾನ್ಸ್ ಶೋಗಳು ಇದೆಲ್ಲ ಲೇಟ್ ನೈಟ್ ಆಗ್ಬಿಡ್ತದೆ. ಅಷ್ಟೊತ್ತಿಗೆಲ್ಲ ಹಿಂಗ್ ಆಗ್ಬಿಟ್ಟಿರ್ತೀವಿ. ನಮ್ಮ ಪರ್ಫಾರ್ಮೆನ್ಸ್ ಬರೋಷ್ಟೊತ್ತಿಗೆಲ್ಲ 12 ಗಂಟೆ 1 ಗಂಟೆಗೆಲ್ಲ.
ಅನುಷ್ಯಾಕ ಪಕ್ಕದಲ್ಲಿ ಹೋಗಿ ನಿಂತ್ಕಂದ್ರೆ ಆ ಎನರ್ಜಿ, ನಿಮ್ಗೆ ಎನರ್ಜಿ ಇಲ್ಲ ಅಂದ್ರೆ ಎನರ್ಜಿ ಬರ್ಸ್ಬಿಡ್ತಾರ ಅನ್ಕಂಡ್ ಎಲ್ಲ ಮಾತಾಡಿ ಅದ್ ನೋಡಿ ಅವ್ರ ಜೊತೆ ಮಾತಾಡ್ತಾ ಇದ್ರೇನೆ ಅದ್ ಬಂದ್ಬಿಡ್ತದೆ ಮೇಡಮ್. ಅದೇ ನನ್ಗೊಂದು ತುಂಬಾ ಖುಷಿ ಆಯ್ತು, ವೀಕೆಂಡ್ ವಿತ್ ರಮೇಶ್ ಅಂತ ಹೇಳ್ಬಿಟ್ರಲ್ಲ. ಓಕೆ ಗಿಲ್ಲಿ ಅವರೇ, ಏನದು ಅವತ್ತು ಮನೆಯಲ್ಲಿ ಪೋಲ್ ಹಿಡ್ಕೊಳೋದು ಒಂದು ಗೇಮ್ ಇರುತ್ತೆ ಗೊತ್ತಾ? ಅಶ್ವಿನಿ ಅವರು, ಧ್ರುವಂತ್ ಅವರು ಹಿಡ್ಕೊಳೋದು, ಮತ್ತೆ ರಾಶಿಕಾ ಮತ್ತೆ ರಘುವರು ಹಿಡ್ಕೊಳೋದು, ಮನೆನೇ ಹತ್ಕೊಂಡು ಉರಿತಾ ಇದೆ ಅಲ್ಲಿ. ನೀವೇನ್ ಹೋಗ್ಬಿಟ್ಟು ಅಶ್ವಿನಿ ರೂಮ್ ಅಲ್ಲಿ ಏನ್ ಕದ್ಕೊಂಡ್ ಬಂದಿದ್ದದು? ಮೊಟ್ಟೆ ಆ ಟೈಮಲ್ಲಿ ಏನಕ್ಕೆ ಹೋಗಿದ್ರಿ? ಈಗ ನೋಡಿದ್ರಲ್ಲ, ಪ್ರೋಟೀನ್ ಇಲ್ಲ, ಬಾಡಿಗೆ ಸುಸ್ತಾಯ್ತಿತ್ತು ನನಗೆ, ಮಾತಾಡಿ ಸುಸ್ತಾಗ್ಬಿಡುದು ನನಗೆ. ಅವರು ಮೊಟ್ಟೆ ತಿನ್ನೋದು, ನಾನ್ ವೆಜ್ ಬಿಟ್ಬಿಟ್ಟಿದ್ರು ಅವರು. ಒಂದ್ ತಿಂಗಳು ತಿಂದಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಬಟ್ ಮೊಟ್ಟೆ ಯಾರಿಗೂ ಕೊಡ್ತಿರ್ಲಿಲ್ಲ, ಯಾರಿಗೂ ಕೊಡೋಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಅವರು ತಿಂತೇನೆ, ಯಾರಿಗೂ ಅವ್ರ ಪಾಡೋದಕ್ಕೆ ಬಂದದ್ದು ಹಂಗೆ ಇಟ್ಕೊತಿದ್ರು. ಧ್ರುವಂತಣ್ಣ ಅವ್ರಿಬ್ರು. ನಾನು ಇದ್ಯಾಕೆ ಮೊಟ್ಟೆ ಹಿಂಗೆ ಇಟ್ಕೋತಾವ್ರಲ್ಲ, ಏನು ಅದನ್ನ ತಕೋಗೇನು ಸೆಕೆಂಡ್ಸಿಗೆ ಮಾರ್ತಾರ ಅಂತ ನಾನು ರೇಗ್ಸುದು. ಹೊರಗಡೆಗೆ ಏನಾರು ಸೆಕೆಂಡ್ಸಿಗೆ ತಗೋಗಿ ಮಾರ್ಬಿಟ್ಟಾರ ಅಂತ ಕೊಡ್ತಿರಲಿಲ್ಲ. ಆದ್ರೂ ಆಮೇಲೆ ಕರೆಕ್ಟ್ ಟೈಮ್ ಅನಿಸ್ತು, ಆ ಟೈಮ್ಗೆ ಎಲ್ಲ ಆಚೆ ಇದ್ರು. ಎಷ್ಟು ಮೊಟ್ಟೆ ಐತವ ಅಷ್ಟು ಎತ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನಿಮ್ಗೆ ಮೊಟ್ಟೆನೇ ಒಳ್ಳೆ ಮೃಷ್ಟಾನ್ನ ಭೋಜನ, ಚಿನ್ನದ ತರ ಫೀಲ್ ಆಯ್ತದೆ ನಿಮ್ಗೆ. ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಒಂದೊಂದು ಸಣ್ಣ ವಿಚಾರನ ಎಷ್ಟು ಎಂಜಾಯ್ ಮಾಡ್ತೀರಾ ಅಂದ್ರೆ, ಈಗ ಲೆಟ್ರ್ ಬಂದದ್ದು ಹೊರಗಡೆ ಹೆಂಗ್ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ. ಲೆಟ್ರ್ ಬಂದದ್ದು ಇಷ್ಟೊಂದು ಹೇಳ್ತಾರೆ ಲೆಟ್ರು ಅಂತ. ಒಂದು 5-6 ವಾರ ನಿಮ್ಮ ಮನೇಲಿ ಇದ್ದು ಪ್ರತಿಯೊಂದು ಸಣ್ಣ ಮೂಮೆಂಟ್, ಸಣ್ಣ ವಿಚಾರಗಳು, ಸಣ್ಣ ವಸ್ತುಗಳು, ಅದೇ ಸಖತ್ ಖುಷಿ ತಂದು ಕೊಡ್ತದೆ ನಿಮ್ಗೆ. ಓಕೆ ಗಿಲ್ಲಿ ಅವರೇ, ಇವಾಗ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಅದು ಎಲ್ರಿಗೂ ಆಫರ್ಸ್ ಬರೋದೊಂದು ಕಾಮನ್. ಬಟ್ ನಿಮ್ಗೆ ಇವಾಗ ಬಂದಿರೋ ಪಾಪ್ಯುಲಾರಿಟಿಗೆ ಏನೆಲ್ಲ ಆಫರ್ಸ್ ಬಂದಿದೆ ಅಂಡ್ ನೆಕ್ಸ್ಟ್ ಗಿಲ್ಲಿ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಅದೇ ಮೇಡಮ್, ಸಿನಿಮಾಗಳು ಇದು ಸುಮಾರು ಬರ್ತವೆ ಮೇಡಮ್. ಅಡ್ವರ್ಟೈಸ್ಮೆಂಟ್ ಇದು ಅದೆಲ್ಲ ಸುಮಾರು ಬರ್ತವೆ ಮೇಡಮ್. ಅದೇ ಈಗ ಅದೆಲ್ಲ ಒಂದೇ ಸತಿ ಬಂದ್ಬಿಟ್ಟಾಗ ಅಲ್ಲೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಅದೇ ಚಾಲೆಂಜು. ಏನ್ ಮಾಡೋದು ನೆಕ್ಸ್ಟ್, ಏನ್ ಮಾಡ್ಬೇಕು ಅನ್ನೋದೇ. ಈಗ ದುಡುಕಿ ಏನು ನಿರ್ಧಾರ ತಗೋಬಲ್ಲ, ಎಲ್ಲಿ ಎಡಗ್ಬಿಟ್ಟನೋ, ಎಲ್ಲಿ ಇದೆಲ್ಲ ತಿರ್ಗಾ ಜನಗಳ ಪ್ರೀತಿ ಇಷ್ಟೆಲ್ಲ ಇದು ಮಾಡಿ ತಿರ್ಗಾ ಎಲ್ಲ ಅದು ಕಳ್ಕೊಬಿಟ್ಟನೋ ಅನ್ನೋದು ಯಾವಾಗಲೂ ಅದು. ಅದಕ್ಕೆ ನಿದ್ದೆ ಮಲ್ಕೋಬೇಕಂದ್ರೂ ಕೆಲವೊಂದು ಟೈಮ್ ನಿದ್ದೆ ಬರೋದಿಲ್ಲ. 2 ಅವರ್ 3 ಅವರ್ ನಿದ್ದೆ ಬರ್ತದೆ. ಏನಾಗ್ಬಿಡ್ತದೋ ಏನೋ. ಈಗ ನಿಮ್ ಜೊತೆ ಹಿಂಗೆ ಮಾತಾಡಿರ್ತೀನಿ, ಒಂದು ಇಂಟರ್ವ್ಯೂ ಆಗಿರ್ತದೆ. ಅಯ್ಯೋ ಏನ್ ಮಾತಾಡೋದು ಏನೋ, ಮಾತಿನ ಬರದಲ್ಲಿ ಏನಾಗ್ಬಿಟ್ಟದೋ ಏನೋ, ಅದ್ ಹೆಂಗ್ ಕಾಣಿಸ್ಬಿಟ್ಟದೋ ಏನೋ, ಬರೀ ಇದೇ ಯೋಚನೆ ಇರ್ತದೆ. ಅಂದ್ರೆ ಅದು ಅದನ್ನ ಯಾವಾಗಲೂ ಮೈಂಡಲ್ಲಿ ಇರ್ತದೆ ನೋಡಿ. ಅದು ನಾನೇನು ಈಗ ನಾನು ಅದನ್ನೇ ಮೇಡಮ್ ಅವಾಗಿಂದ ಹೇಳ್ತಿರೋದು. ನನಗೇನು ಎಕ್ಸ್ಪೀರಿಯೆನ್ಸು, ಈಗ ಅದನ್ನ ತಗೊಂಡೋಗಿ ಒಂದು ಆ ಸ್ಟಾರ್ಡಮ್ಮು ಇದೆಲ್ಲ ಹಂಗೆ ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಇರೋದನ್ನ ಹ್ಯಾಂಡ್ಲ್ ಮಾಡ್ತಾರೆ ಮೇಡಮ್. ನಾನು ಇನ್ನೂ 26, 27, 28 ಎಲ್ಲ ಹಿಂಗೆ ಬಂದ್ಬಿಟ್ಟು 28 ವರ್ಷ 27 ವರ್ಷ ಅಂದರೆ ಎಲ್ಲ ಹಿಂಗೆ ಬಂದ್ಬಿಟ್ಟಾಗ ಅದು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಅದು ಹೆಂಗೆ ನಿಭಾಯಿಸೋದು ಅನ್ನೋದು ಸಿಕ್ಕಾಪಟ್ಟೆ ಇದಾಗ್ಬಿಡ್ತದೆ. ನಿಭಾಯಿಸೋದು ಅಂದರೆ ಅದು ಎಲ್ಲಿ ಅವರು ನನ್ನ ಏನು ಇಷ್ಟಪಟ್ಟವ್ರು ನಾನು ಹೆಂಗೆ ನೋಡೋರೆ ಅದನ್ನ ಕಳ್ಕೋಬಾರ್ದು, ಆ ಪ್ರೀತಿ ಏನ್ ತೋರಿಸೋರು ಅದನ್ನ ಕಳ್ಕೋಬಾರ್ದು ಅನ್ನೋದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ನೀವು ತುಂಬಾ ಬುದ್ಧಿವಂತರಿದ್ದೀರಿ ಗಿಲ್ಲಿ ಅವರೇ. ಅದು ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಗೊತ್ತಾಗಿದೆ. ನೀವು ಬಹುಶಃ ತಪ್ಪು ಮಾಡ್ಕೊಳಲ್ಲ ಅನ್ಸತ್ತೆ. ಅಂದ್ರೆ ಏನೇ ಮಾಡಿದ್ರು ಯೋಚನೆ ಮಾಡಿ ಹುಷಾರಾಗಿ ಮಾಡ್ತೀರಿ. ನಂಬಿಕೆ ಬಹುಶಃ ನಿಮ್ಮ ಎಲ್ಲಾ ಫ್ಯಾನ್ಸಿಗೂ ಇದೆ. ಅಂಡ್ ಅದನ್ನ ಹಂಗೆ ಉಳಿಸ್ಕೊಂಡು ಹೋಗಿ ಅಷ್ಟೇ. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಗಿಲ್ಲಿ ಅವರೇ. ಯಾರ್ಯಾರು ಹೆಂಗೆ ಅಂತ ಕೈಂಡ್ ಆಫ್ ರ್ಯಾಪಿಡ್ ಫೈರ್. ನಾನು ನಿಮ್ ಜೊತೆ ಇದ್ದಂತ ಕಂಟೆಸ್ಟೆಂಟ್ಗಳು ಒಬ್ಬೊಬ್ರ ಹೆಸರೇ ಹೇಳ್ತೀನಿ. ನೀವು ಅವ್ರ ಬಗ್ಗೆ ಏನನ್ಸುತ್ತೆ ಅಂತ ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು. ಅಂಡ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ರ್ಯಾಪಿಡ್ ಫೈರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ, ಯಾಕಂದ್ರೆ ಗಿಲ್ಲಿಗೆ ರ್ಯಾಪಿಡ್ ಫೈರ್ ಮಾಡ್ತಾ ಇದ್ದೀನಿ ನಾನು. ಓಕೆ, ರೆಡಿ ಇದ್ದೀರಾ? ಕರಿಬಸಪ್ಪ. ರ್ಯಾಪಿಡ್ ಫೈರ್ ಅಂದ್ರೆ ಏನಂದ್ರೆ ಏನ್ ಹೇಳ್ಬೇಕು ಅವ್ರ ಬಗ್ಗೆ ಅಂತ, ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ವರ್ಡ್ ಅಲ್ಲಿ ಹೇಳಿ, ಇಲ್ಲ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ ಅವ್ರ ಬಗ್ಗೆ. ಕರಿಬಸಪ್ಪ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಏನ್ ಮಾತಾಡ್ತಾರೆ ಅಂತ ಒಂದೊಂದು ಟೈಮು ಗೊತ್ತಾಗಲ್ಲ. ಅದೇ ಆರ್ ಜೆ ಅಮಿತ್ ಅಣ್ಣ, ಅವರು ನಿಜವಾಗ್ಲೂ ಅವರು ಆ ಒಂದು ವಾರ ಕರೆಕ್ಟಾಗಿ ಅವರು ಅಂದ್ರೆ ಪಾಪ ಈಗ ಎಲ್ರು ಹೊಸಬ್ರು ಇದ್ರು. ನಮ್ಗಾದ್ರೆ 2-3 ಜನ ಪರಿಚಯ ಇದ್ರು ಹೊರಗಡೆ ಅವರು, ಬಟ್ ಎಲ್ರು ಅವ್ರಿಗೆ ಹೊಸಬ್ರು ಅನ್ಸುತ್ತೆ ಆಲ್ಮೋಸ್ಟ್. ಅವರು ಆ ಒಂದು ವಾರ ಕರೆಕ್ಟಾಗಿ ಅದೇ ಈಗ ನೋಡಿ ಹೆಂಗೆ ಸಿಂಕ್ ಆಗ್ಬೇಕು ಅಂದ್ರೆ ಅದೊಂದು ವಾರ ಕರೆಕ್ಟಾಗಿ ಲಾಸ್ಟ್ 2 ದಿನ ಸಖತ್ತಾಗಿ ಎಲ್ರಿಗೂ ಸಿಂಕ್ ಆಗ್ಬಿಟ್ರು. ಅವು ಫಸ್ಟಿಂದ ಒಂಚೂರು ಎಲ್ರಿಗೂ ಸಿಂಕ್ ಆಗ್ಬಿಟ್ರೆ ಚೆನ್ನಾಗಿ ಆಟ ಆಡ್ಬೋದು. ಅವ್ರಿಗೆ ಪೊಟೆನ್ಷಿಯಲ್ ಸಿಕ್ಕಾಬಿಟ್ಟೆ ಇತ್ತು. ಕಾಕ್ರೋಚ್ ಸುದಿಯಣ್ಣ ಸಖತ್ ಟಫ್. ನನಗೆ ಫಸ್ಟ್ ಸುದಿಯಣ್ಣ ಬತ್ತವ್ರೆ ಅಂತ ಅವ್ರು ನೋಡಿದಾಗ ಸಖತ್ ಟಫ್ ಕಾಂಪಿಟೇಷನ್ ಇರ್ತದೆ, ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ. ಬಟ್ ಯಾವ ಏನಾಯ್ತು ಅವ್ರಿಗೆ, ಏನು ಅವರು ಆ ಥರ ಆಟನ ಹೆಂಗ್ ಅರ್ಥ ಮಾಡ್ಕೊಂಡು ಆಡಿದ್ರು ಏನು, ಅದು ಇನ್ನೂ ನನಗೂ ಕನ್ಫ್ಯೂಷನ್ ಆಯ್ತು. ಕಾವ್ಯ ಬಂದ್ರು, ಚೆನ್ನಾಗಿ ಆಡಿದ್ರು. ಅಂದ್ರೆ
ಹೆಂಗಿದ್ರು ಹಂಗೆ ಇದ್ರು ಮೇಡಮ್ ಕೊನೆವರೆಗೂ. ಮೊದ್ಲು ಹೆಂಗಿದ್ರು ಕೊನೆವರೆಗೂ ಹಂಗೆ ಇದ್ರು. ಜಾನ್ವಿ ಜಾನ್ವಿ ಹೇಳುದು ಏನು ಹೇಳುದು, ಆ್ಯಕ್ಚುಲಿ ಜಾನ್ವಿ ಒಳ್ಳೆಯವಳು, ಬಟ್ ಆಟ ಆಡೋ ಬರದಲ್ಲಿ ಕೆಲವೊಂದು ಏಂತಕ್ಕೆ ಮಾಡ್ಕೊಂಡ ಗೊತ್ತಿಲ್ಲ, ಅದು ಆಟ ಆಡೋ ಬರೋನೋ ಇಲ್ಲ ಇಂಟೆನ್ಷನೋ ಗೊತ್ತಿಲ್ಲ, ಬಟ್ ಜಾನ್ವಿ ಒಳ್ಳೆಯವಳು. ಅಶ್ವಿನಿ ಗೌಡ ಅದೇ ಅವರಿಬ್ರು ಸೇಮ್. ಅವ್ರದ್ದು ಅಂದರೆ ಅಶ್ವಿನಿ ಮೇಡಮ್ದು ಹೆಂಗೆ ಅಂದರೆ ದುಡುಕ್ ಮಾತಾಡ್ಬಿಡುದು, ದುಡುಕ್ ನಿರ್ಧಾರ ತಗೊಬಿಡುದು ಇದೆ ಜಾಸ್ತಿ. ಅಶ್ವಿನಿ ಎಸ್.ಎನ್ ಒಳ್ಳೆ ಕಾಂಪಿಟೇಟ್ರು, ಫಿಸಿಕಲಿ ಚೆನ್ನಾಗಿ ಆಡ್ತಿದ್ದವರು, ಅಷ್ಟು ಹೇಳ್ಬೋದು. ಅಭಿಷೇಕಣ ಹೆಂಗೆ ಅಂದರೆ ಮೇಡಮ್ ಈಗ ಸಕ್ಕ ಸಾಫ್ಟ್. ನಾನು ನೋಡಿದ್ದು ಆ ಅಣ್ಣ ಹೆಂಗೆ ಅಂದರೆ ಆ ಅಣ್ಣನಿಗೆಲ್ಲ ಈಗ ಒಂದು ಗೈಡ್, ಒಂದು ಲೀಡರ್ ಇರ್ತಾರಲ್ಲ ಮೇಡಮ್, ಆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಮೇಡಮ್. ಧನುಷ್ ಅಣ್ಣ ಅದೇ ಸೈಲೆಂಟಾಗಿ ಚೆನ್ನಾಗಿ ಫಿಸಿಕಲಿ ನನಗೆ ಕೊನೆವರೆಗೂ ಒಬ್ರು ಟಫ್ ಕೊಟ್ಟರೆ, ಈಗ ಎಲ್ಲರೂ ಒಂದು ಫಿಸಿಕಲಿ ಒಂದು ಮೂಮೆಂಟ್ಗೆಲ್ಲ ವೀಕ್ ಆಗ್ಬಿಟ್ಟು ನಾವು, ಅವನ ಕೊನೆವರೆಗೂ ಆಟ ಆಡ್ದ, ಕೊನೆ ಟಾಪ್ 6 ಹೋಗೋವರೆಗೂ ಆಟ ಆಡ್ದ. ನೀವು ಕಂಡ ಧ್ರುವಂತ್? ನಾ ಕಂಡ ಧ್ರುವಂತ್ ದೇವತ ಮನುಷ್ಯ, ಅಂದ್ರೆ ದೇವರಂತ ಮನುಷ್ಯ. ದೇವ್ರ ಪೂಜೆ ಜಾಸ್ತಿ ಮಾಡ್ತಿದ್ರು ಅಂತನಾ? ದೇವ್ರ ಪೂಜೆ ಜಾಸ್ತಿ ಮಾಡ್ತಿರಂತಲ್ಲ, ಪರ್ಸನಲಿ ನಂಗೆ ಅನ್ಸುತ್ತೆ ನಿಮ್ಗೆ. ಮಲ್ಲಮ್ಮ ಮುಗ್ಧ ಜೀವ ಅದು. ರಕ್ಷಿತಾ ನಂಬಿಕಷ್ಟೇ, ಅಂದ್ರೆ ನಂಬಿಕೆ ಇಡ್ಬೋದು, ಅಂದ್ರೆ ನಂಬುದ್ರೆ ಪಕ್ಕ ನಂಬಿಕೆ ಉಳಿಸ್ಕೊತಾಳೆ. ಮಂಜು ಭಾಷಿನಿ ಅವ್ರು ನೋಡಿದ್ರೆ ಒಂದು ಮನೇಲಿ ಅಮ್ಮನ ಕ್ಯಾರೆಕ್ಟರ್ ಇರ್ತದೆ ಗೊತ್ತಾ, ಯಾವ್ದಾದ್ರು ನೆನಪ ಮೈಂಡಿಗೆ ಬಂದ್ರೆ ಅಮ್ಮನ ಕ್ಯಾರೆಕ್ಟರ್ ಹೆಂಗಿರ್ತದೆ ಅಮ್ಮ ಮನೇಲಿ ಅಂದ್ರೆ ಅವ್ರು ನೆನಪಾಯ್ತಾರೆ. ರಾಶಿಕಾ ಕೋಪ ಜಾಸ್ತಿ. ಸ್ಪಂದನ ಆ್ಯಕ್ಚುಲಿ ಹೆಂಗೆ ಅಂದರೆ ನನಗೆ ಕಾವ್ಯ, ರಕ್ಷಿತ ಇವನ್ನೆಲ್ಲ ಬಿಟ್ಟು ಸ್ಪಂದನ ಸಖತ್ ಕನೆಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಕಡೆ ಏನೇ ಕಾಲ ಹೇಳಿದ್ರು ರೇಗಿಸಿದ್ರು, ಅವಳು ಕಾಲ ಹೇಳಿದ್ರು ರೇಗಿಸಿದ್ರು, ಒಂಥರ ಸಖತ್ತು. ಏನೇ ಕಾಲ ಹೇಳಿದ್ರು ಏನೇ ರೇಗಿಸಿದ್ರು ಅವಳು ಮ್ಯಾಟ್ರಿ ಆಯ್ತಿಲ್ಲ, ಏನು ತಗೋತಿರಲಿಲ್ಲ ಅವಳು. ನಾನು ಪರ್ಸನಲಿ ನಾನು ಏನೇ ಕಾಲ ಹೇಳಿದ್ರು ಒಂದು ದಿನ ನನ್ನ ನಾಮಿನೇಷನ್ ಮಾಡಿಲ್ಲ ಅವಳು. ಆ ಕಾರಣ ತಕ್ಕ ನಾನು ರೇಗಿಸ್ತಾನೆ, ಕಳಪುಟಿ ಅಂತಾನೆ. ಮಾಳುವಣ ಒಳ್ಳೆ ಸಿಂಗರು, ಒಳ್ಳೆ ಬರಹಗಾರರು. ಸತೀಶ್ ಅಣ್ಣ ಒಳ್ಳೆ ಬ್ಯೂಟಿಫುಲ್, ಸುಂದರ, ಚೆನ್ನಾಗಿ ಕಾಣಿಸ್ತಾರೆ, ಬ್ಯೂಟಿಫುಲ್ ಗಾಯ್. ಎಷ್ಟು ಚೆನ್ನಾಗಿ ಹೇಳಿದ್ರು. ಅವ್ರೇನಪ್ಪ ನಿಮ್ಮ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದಾರೆ, ಮನೇಲೇನೋ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ರಂತೆ ನೀವು ಅವರಿಗೆ, ಇಲ್ಲಿ ಹೊರಗಡೆ ಬಂದು ಗಿಲ್ಲಿ ಗೆಲ್ಬಾರ್ದು ಅಂತೆಲ್ಲ ಹೇಳ್ತಿದ್ರು. ಅವರು ಏನೋ ಒಂದು ಹೇಳ್ತಿದ್ರಲ್ಲ, ನನ್ ಕೌಂಟರ್ ಕೊಡ್ತಿದ್ದೆ ಅಷ್ಟೇ. ಅಣ್ಣ ನಂದು ಒಂದು ನಾಯಿ ಒಂದಿಷ್ಟು ಕೋಟಿ ಅಂದ್ರೆ ಅಣ್ಣ ಅದಕ್ಕೆ ಏನ್ ಕಣ ನಿಮ್ಮ ಹತ್ರ ಬರ್ಬೇಕು, ಎಲ್ಲೇ ಬೀದಿಲೇ ಓಡಾಡ್ತಾ ಇರ್ತೀವಿ, ಹಿಡ್ಕೋಕ್ ಸಾಕಿದ್ರಾಗಲ್ವ ಅಣ್ಣ ಅನ್ನೋದು. ಅದು ಸುಮ್ಮನೆ ಕಾಲಳಿಗೆ ರೇಗ್ಸುವೆ, ಅದು ಅವ್ರಿಗೆ ಸೀರಿಯಸ್ ಆಗ್ಬಿಡ್ತು ಅಷ್ಟೇ. ಚಂದ್ರಣ್ಣ ಹೆಂಗೆ ಅಂದ್ರೆ ಹೆಂಗರಳು ಅವ್ರಿಗೆ. ಚಂದ್ರಣ್ಣನ್ಗೆ ಪಾಪ ಬೇಗ ಎಮೋಷನ್ ಪರ್ಸನ್, ಬೇಗ ಎಮೋಷನ್ ಆಗ್ಬಿಡ್ತಾರೆ. ರಘು ಮ್ಯೂಟೆಂಟ್ ಗೆಳೆಯ ಕುಚಿಕು. ಸೂರಜ್ ಅಣ್ಣ ಸ್ವೀಟ್ ಗಾಯ್, ಆಟ್ ಗಾಯ್. ಭೋಜಣ್ಣ. ರಿಷಾ ಏನಪ್ಪ ರಿಷಾ ರಿಷನ್ ಬಗ್ಗೆ ಏನು ಹೇಳೋದು, ಅವಳು ಆ ಕೋಪಕ್ಕೆ ಆ ಟೈಮಿಗೆ ಮಾತ್ರ ಹಂಗೆ ಆಡ್ತಾಳೆ ಅಷ್ಟೇ. ರಿಷಾ ಒಳ್ಳೆ ಹುಡುಗಿ, ಆ ಟೈಮು ಸಿಚುವೇಶನ್ಗೆ ಅವಳು ರಿಯಾಕ್ಟ್ ಮಾಡ್ಬಿಡ್ತಾಳೆ, ಆಮೇಲೆ ಅವಳು ಫೀಲ್ ಮಾಡ್ತಾಳೆ ಅಯ್ಯೋ ನಾನು ಹಂಗೆ ಮಾಡಬಾರ್ದು. ರಜತ್ ಅಣ್ಣ ಒಳ್ಳೆ ಕಾಂಪಿಟೇಟ್ರು, ಆಮೇಲೆ ಒಳ್ಳೆ ಸ್ನೇಹಿತ, ಎಲ್ಲ ಒಳ್ಳೆ ಮಾತುಗಾರ. ಚೈತ್ರಕ್ಕಂತೂ ಅಯ್ಯಪ್ಪ ಬಾಯಿ ಬಿಟ್ರೆ ಬರೀ ಅವ್ರು ಚೈತ್ರಕ್ಕಂತ ಯಾರೋ ಜಗಳಕ್ಕೆ ಬಿದ್ದರೆ ಅವರು ಮುಗೀತು ಕತೆ. ಏರ್ಚಿ ಪಾರ್ಚಿ ಎಲ್ಲ ಇದು ಮಾಡಿ ಜನ್ಮ ಜಾಡಾಡ್ಬಿಡ್ತಾಳೆ. ಗಿಲ್ಲಿ ಅವರೇ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನೀವು ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗನೆ ಡೈರೆಕ್ಟ್ ಮಾಡಿ. ನಿಮ್ಮ ನೆಚ್ಚಿನ ನಟನಿಗೆ ನೀವು ಡೈರೆಕ್ಟ್ ಮಾಡಿ. ಯಾರಿಗೆ ಡೈರೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ? ಅದೊಂದು ಕ್ವಶನ್ ಇವಾಗ ರೈಸ್ ಆಯ್ತು ನನಗೆ. ನನ್ನ ಕಾಮಿಡಿ ಕಾಮಿಡಿ ಸಿನಿಮಾ ಅಂದ್ರೆ ತುಂಬ ಇಷ್ಟ. ನಾನು ಸರಳನ ತುಂಬಾ ಇಷ್ಟ, ಅವ್ರದ್ದು ಅವ್ರಿಗೆ ಮಾಡ್ಬೇಕು ಅಂತ ಆಸೆ, ನೋಡ್ಬೇಕು. ಆದಷ್ಟು ಬೇಗ ಈಡೇರ್ಲಿ ಆಸೆ. ನಾವೆಲ್ಲರೂ ಬಂದು ಥಿಯೇಟರ್ಗೆ ನಿಮ್ಮ ಡೈರೆಕ್ಷನ್ ಸಿನಿಮಾ ನೋಡೋಂತಾಗ್ಲಿ. ಅಂಡ್ ಈಗ ಸಿಕ್ಕಿರೋ ಈ ಜನಪ್ರೀತಿ ಏನಿದೆ, ಇದು ಯಾವಾಗ್ಲೂ ನಿಮ್ಮ ಮೇಲೆ ಹಾಗೆ ಇರಲಿ, ನೀವು ಅದೇ ರೀತಿ ಉಳಿಸ್ಕೊಂಡೋಗಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಅವರೇ. ಥ್ಯಾಂಕ್ ಯು.